ಈ ಒಂದು ಶ್ರದ್ಧಾ ಕೇಂದ್ರದ ಬೆಳವಣಿಗೆಗೆ ತನ್ನಂತಾನು ತೊಡಗಿಸಿಕೊಂಡವರು 10 ಜನ ನಮ್ಮ ಜೊತೆ ಇದ್ದಾರೆ. ಅವರನ್ನೆಲ್ಲ ಸೇರಿಸಿಕೊಂಡು ಈ ಸಭಾ ಕಲಾಪ ಬಹಳ ಅಗತ್ಯವಾಗಿ ನಮ್ಮ ಮನಸ್ಸನ್ನು ಶುಚಿಗೊಳಿಸುವ ದೃಷ್ಟಿಯಿಂದ ಮತ್ತು ಇನ್ನಷ್ಟು ಜನರು ಇದಕ್ಕೆ ಬೆಳವಣಿಗೆಗೆ ಪ್ರಗತಿಗೆ ಪ್ರೇರಕವಾಗಿ ಬರಲಿ ಎಂಬ ಒಂದು ಆಶಯದೊಂದಿಗೆ ಈ ಸಭಾ ಕಲಾಪವನ್ನು ನೆರವೇರಿಸ್ತೇವೆ. ದುರ್ಗಾ ಪರಮೇಶ್ವರಿಯ ಪೂರ್ಣಾಶೀರ್ವಾದ ನಮಗಿರಲಿ ಅಂತ ಆಶಿಸ್ತಾ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿಕೊಳ್ಳಲಿಕ್ಕಿದ್ದಾರೆ ಶ್ರೀಮತಿ ಶರ್ಮಿಳಾ ಮತ್ತು ಅವರ ತಂಡದವರು. ಗೌರಿ ಪ್ರಿಯಾನಂದನ ಗಜಾನನ ಗೌರಿ ಪ್ರಿಯಾನಂದನ ಗಜಾನನ ಗೌರಿ ಪ್ರಿಯಾನಂದನ ಗಜಾನನ ಗೌರಿ ಪ್ರಿಯಾನಂದನ ಗಜಾನನ ಗೌರಿ ಪ್ರಿಯಾನಂದನ ಸಿಂಧೂರಲೇಪಿತ ಚಂದ್ರವಿರಾಜಿತ ಸಿಂಧೂರಲೇಪಿತ ಚಂದ್ರವಿರಾಜಿತ ಮಂಗಳಮೂರುತಿ ಪಾಹಿ ಗಜಾನನ ಮಂಗಳಮೂರುತಿ ಪಾಹಿ ಗಜಾನನ ಗೌರಿ ಪ್ರಿಯಾನಂದನ ಗಜಾನನ ಗೌರಿ ಪ್ರಿಯಾನಂದನ ಗಜಾನನ ಗೌರಿ ಪ್ರಿಯಾನಂದನ ಗಜಾನನ ಗೌರಿ ಪ್ರಿಯಾನಂದನ ಗಜಾನನ ಗೌರಿ ಪ್ರಿಯಾನಂದನ. ಆತ್ಮೀಯರೇ, ಒಂದು 100 ವರ್ಷಗಳ ಹಿಂದಿನ ಚರಿತ್ರೆ ನೋಡಿದರೆ ನಾವಿಲ್ಲ, ಅಥವಾ 100 ವರ್ಷಗಳ ನಂತರದ ಪುರಾವೆಯನ್ನು ಯಾರಾದರೂ ಗಮನಿಸಿದರೂ ಆವಾಗಲೂ ನಾವಿಲ್ಲ. ಅಂದರೆ ನಾವು ಅಂದಿನವರು ಅಲ್ಲ, ಮುಂದಿನವರು ಅಲ್ಲ, ನಾವು ಇಂದಿನವರು. ಅಂದರೆ ನಿನ್ನೆ ನಡೆದಂಥ ಘಟನೆಗಳನ್ನು ಅಥವಾ ನಿನ್ನೆ ಆದಂಥ ವಿಚಾರಗಳನ್ನು ಮುಂದೆ ಬರುವಂಥ ಮಕ್ಕಳಿಗೆ ತಿಳಿಸುವ ಜವಾಬ್ದಾರಿ ಜೀವಿಗಳು. ಹಾಗಿರುವಾಗ ದೇವಸ್ಥಾನಗಳು ನಮಗೆ ದೊಡ್ಡವರು ಕೊಟ್ಟ ಒಂದು ದೊಡ್ಡ ಬಳುವಳಿ. ಅಂಥ ದೇವಸ್ಥಾನವನ್ನು ಪ್ರಬಲತೆಯಿಂದ ಮತ್ತೊಂದು ಪೀಳಿಗೆ ಕೊಡುವಂಥ ಜವಾಬ್ದಾರಿ ನಮಗಿದೆ. ನಮ್ಮನ್ನು ಹೇಗೆ ಸಂತೋಷ, ನೆಮ್ಮದಿ, ಸುಖ, ಶಾಂತಿಗೆ ಸಿಗಲೆಂದು ಶಾಂತಿ ಸೌಧವನ್ನು ನಿರ್ಮಾಣಗೊಳಿಸಿದ್ದಾರಾ, ಹಾಗೆ ಮುಂದಿನ ಜನಾಂಗಕ್ಕೂ ಭಕ್ತಿ ಸೌಧವನ್ನು ಶಕ್ತಿ ಸೌಧವನ್ನಾಗಿ ನಿರ್ಮಿಸುವಂಥ ಜವಾಬ್ದಾರಿ ನಮಗಿದೆ. ಇವತ್ತು ಹಲವಾರು ದೇವಾಲಯಗಳು ಪುನಶ್ಚೇತನಗೊಳ್ಳುವಾಗ ಎಷ್ಟೋ ಜನ ಲಘುವಾಗಿ ಮಾತನಾಡೋದು ಉಂಟು. ಇದು ಯಾಕೆ ಮಾಡಬೇಕಿತ್ತು, ಆಸ್ಪತ್ರೆ ಕಟ್ಬೋದಿತ್ತಲ್ಲ, ಮೈದಾನ ಮಾಡ್ಬೋದಿತ್ತಲ್ಲ, ಮಕ್ಕಳಿಗೆ ಆಡಲಿಕ್ಕೆ ಕೊಡ್ಬೋದಿತ್ತಲ್ಲ ಅಂತ. ಆದರೆ ಅದೆಲ್ಲದಕ್ಕೆಲ್ಲೂ ಮೇಲಾಗಿ ಭಾರತ ನಿಂತದ್ದೇ ಆಧ್ಯಾತ್ಮಿಕದಿಂದ. ಅಂಥ ಆಧ್ಯಾತ್ಮಿಕ ಚಿಂತನವನ್ನು ಎಲ್ಲರಿಗೂ ಮೂಡಿಸುವ ದೃಷ್ಟಿಯಿಂದ ಬೇರೆ ಬೇರೆ ನವೀಕರಣಗೊಳಿಸಿ ಅದನ್ನು ಪ್ರಬಲತೆಗೊಳಿಸಿ ಗಟ್ಟಿಗತನ ಮಾಡಿ ಮತ್ತಿನ ಜನರಿಗೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ದೇವರುಗಳ ಹಲವಾರು ವಿಚಾರಗಳು ಆಗಾಗ ಎದ್ದು ಕಾಣ್ತಾ ಇತ್ತು, ಎಲ್ಲರ ಮನದಲ್ಲಿ ಅರಳಿಸ್ತಾ ಇತ್ತು. ಅದರ ಭಯದಿಂದ ಯಾರು ಭಕ್ತಿಯಿಂದ ಮಾಡಬೇಕು ಅಂತ ಹೇಳೋದಿಲ್ಲ. ಆದರೆ ಭಕ್ತಿ ನಮ್ಮದು ಮೊದಲ ಮಾರ್ಗ. ಅದಕ್ಕಾಗಿ ಮುಂದಿನ ಜನಾಂಗಕ್ಕೆ ಆ ಭಕ್ತಿಯನ್ನು ರೂಪಿಸುವುದಕ್ಕೆ ಗುಡಿಯು ಅಗತ್ಯವಾಗಿದೆ. ಅಂಥ ಗುಡಿ ನಿರ್ಮಾಣ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಒಟ್ಟು ಸೇರಿದ್ದೇವೆ. ಬೇರೆ ಬೇರೆ ಸ್ಥಳಗಳಲ್ಲಿ ಅದು ಕೊಟ್ಟಂಥ ಐತಿಹ್ಯವನ್ನು ಗಮನಿಸಿಕೊಂಡು ನಾವು ನಂಬಿಕೊಂಡು ಬಂದಿರುವಂಥ ಜ್ಯೋತಿಷ್ಶಾಸ್ತ್ರವನ್ನು ಇಟ್ಟುಕೊಂಡು ಅದರ ಪೂರಕವಾಗಿ ಅದರ ಪ್ರೇರಣೆಯಾಗಿ ಅದರಲ್ಲಿರುವಂಥ ವಾಸ್ತುವನ್ನು ಗಮನಿಸಿಕೊಂಡು ಈ ನಿರ್ಮಾಣ ಕಾರ್ಯಕ್ರಮಕ್ಕೆ ತೊಡಗಿಸಿಕೊಂಡಿದ್ದೇವೆ. ಇದರ ಶಂಕುಸ್ಥಾಪನೆಗಾಗಿ ಆಗಮಿಸಿದಂಥ ಎಲ್ಲ ಅತಿಥಿಗಳನ್ನು ಈ ವೇದಿಕೆಯಲ್ಲಿ ಈಗ ಹಾರ್ದಿಕವಾಗಿ ಸ್ವಾಗತಿಸಬೇಕು ಎಂದು ವಿನಂತಿಸ್ತಾ ಇದ್ದೇವೆ ಶ್ರೀಯುತ ಗುರುಪ್ರಸಾದ್ ಭಟ್ರವರಿಂದ. ವೇದಿಕೆಯಲ್ಲಿ ಆಸೀನರಿರುವಂತಹ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತದ ಅಧ್ಯಕ್ಷರಾದಂತಹ ಶ್ರೀ ಎಂ.ಡಿ. ಪುರಾಣಿಕ್ ಅವರೇ, ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಇರುವಂತಹ ರಮಾನಂದ ಭಂಡಾರಿಯವರೇ, ನಮ್ಮ ದುರ್ಗಾಪರಮೇಶ್ವರಿ ವೆಂಕಟರಮಣ ದೇವಸ್ಥಾನ ಮಂದಾರವೇಲು ಇದರ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀಯುತ ಲಕ್ಷ್ಮಣ ದೇವಾಡಿಗ ಅವರೇ, ಹಾಗೆಯೇ ಉದಯವಾಣಿ ಸಮೂಹ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಆನಂದ್ ಅವರೇ, ಹಾಗೆಯೇ LK ಗ್ರೂಪ್ನ ಮಾಲಕರಾದಂತಹ ಶ್ರೀಯುತ ವಿನೋದ್ ಸುವರ್ಣ ಅವರೇ, IT ಕಂಪನಿಯ ಉದ್ಯಮಿಗಳಾದಂತಹ ಶ್ರೀಯುತ ರೋಹನ್ ರೆಡ್ಡಿ ಅವರೇ, ನಮ್ಮ ಸ್ಥಳೀಯ ಕಾರ್ಪೊರೇಟ್ ಆದ ಶ್ರೀಮತಿ ರಂಜಿನಿ ಅವರೇ, ಹಾಗೆಯೇ ಸ್ಥಳೀಯ ಮುಖಂಡರಾದಂತಹ
ಸುರೇಶ ದೇವಾಡಿಗ ಅವರೇ, ಹಾಗೆಯೇ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಶ್ರೀಯುತ ಗೋಪಾಲಕೃಷ್ಣ ಭಟ್ ಅವರೇ, ಹಾಗೆ ವೇದಿಕೆಯಲ್ಲಿರುವಂತಹ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಭಗವದ್ಭಕ್ತ ಬಂಧುಗಳೇ, ನಮ್ಮ ಶ್ರೀ ದುರ್ಗಾಪರಮೇಶ್ವರಿ ವೆಂಕಟರಮಣ ದೇವಸ್ಥಾನದ ಪರಿವಾರ ದೈವಗಳ ಸಾನ್ನಿಧ್ಯದ ಪುನರ್ನಿರ್ಮಾಣದ ಶಂಕುಸ್ಥಾಪನೆಯು ಈಗಾಗಲೇ ನಮ್ಮ ತಂತ್ರಿವರೆಯಾದಂತಹ ಶ್ರೀಯುತ ಬ್ರಹ್ಮಶ್ರೀ ವಿಠಲದಾಸ ತಂತ್ರಿಯವರ ನೇತೃತ್ವದಲ್ಲಿ ಈಗಾಗಲೇ ನಡೆದಿದೆ. ಕ್ಷೇತ್ರದಲ್ಲಿ ಸ್ವಲ್ಪ ಸಮಯಕ್ಕಿಂತ ಮುಂಚೆ ತಾಂಬೂಲ ಪ್ರಶ್ನೆ ಆಯಿತು. ತಾಂಬೂಲ ಪ್ರಶ್ನೆ ಚಿಂತನೆಯಲ್ಲಿ ಬಂದಿರುವಂತೆ ನಮ್ಮ ದೈವದ ಸಾನ್ನಿಧ್ಯದ ಗುಡಿಯನ್ನು ಬದಲಾವಣೆ ಮಾಡಬೇಕು ಅಂತ ಹೇಳುವಂತಹ ಒಂದು ವಿಷಯ ಬಂತು. ಅದರ ಪ್ರಕಾರವಾಗಿ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯವರು, ಊರಿನ 10 ಗ್ರಾಮಸ್ಥರು ಕೂಡ ಸೇರಿ ಹೊಸ ಗುಡಿಯನ್ನು ನಿರ್ಮಾಣ ಮಾಡುವಂತಹ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಈ ಒಂದು ಶ್ರಾವಣ ಮಾಸದ ಶುಭ ದಿನದ ಶುಭ ಲಗ್ನದಲ್ಲಿ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಯಿತು. ಶಂಕುಸ್ಥಾಪನೆಯ ಅಂಗವಾಗಿ ಈಗ ನಾವು ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಡಾಕ್ಟರ್ ಎಂ ಬಿ ಪುರಾಣಿಕ್ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಾವಿರಾರು ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣ ಕೊಡುವಂತಹ ಒಂದು ಅತ್ಯಂತ ಪ್ರಸಿದ್ಧ ಸಂಸ್ಥೆ ಅಂತ ಹೇಳಿದರೆ ನಮ್ಮ ಶಾರದಾ ಸಮೂಹ. ಅದರ ಅಧ್ಯಕ್ಷರಾಗಿಯೂ ನಮ್ಮ ಪುರಾಣಿಕರು ತುಂಬ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿದ್ದಾರೆ. ಅದಲ್ಲದೆ ಕಳೆದ ಸುಮಾರು 40 ವರ್ಷಗಳಿಂದ ವಿಶ್ವ ಹಿಂದೂ ಪರಿಷತ್ತಿನ ವತಿಯಿಂದ ಹಿಂದೂ ಸಮಾಜದ ಸೇವೆ, ರಕ್ಷಣೆ ಮತ್ತು ಪರಿವರ್ತನೆಯ ಮುಖಾಂತರ ಹಿಂದೂ ಧರ್ಮಕ್ಕೆ ಒಂದು ಉತ್ತಮವಾದಂತಹ ಒಂದು ನಿರ್ದೇಶನವನ್ನು, ದಾರಿಯನ್ನು ನಮಗೆ ತೋರಿಸಿದ್ದಾರೆ. ಅವರು ನಮ್ಮೊಂದಿಗೆ ಇವತ್ತು ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದ ಲಕ್ಷ್ಮಣ ದೇವಾಡಿಗ ಅವರು ಶಾಲು ಹಾಕಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ಧಾರ್ಮಿಕ ಮುಂದಾಳು ಶ್ರೀಯುತ ರಮಾನಂದ ಭಂಡಾರಿಯವರು ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ನಾಗಕನ್ನಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮುಕ್ತೇಸರಾಗಿರುವವರು, ಅದಲ್ಲದೆ ಧಾರ್ಮಿಕ ಮುಖಂಡರು, ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸುತ್ತಾ ಸಮಾಜದ ಸೇವೆಯಲ್ಲಿ ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇರುವಂತಹ ರಮಾನಂದ ಭಂಡಾರಿ ಅವರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಗೆ ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಜಗದೀಶ್ ಅವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿಯಾಗಿರತಕ್ಕಂತಹ LK ಗ್ರೂಪ್ನ ಮಾಲಕರಾದಂತಹ ಶ್ರೀಯುತ ಕಿಶೋರ್ ಸುವರ್ಣ ಅವರು ನಮ್ಮೊಂದಿಗಿದ್ದಾರೆ. ಇವರು ಮುಂದಿನಿಂದಲೂ ದೇವಸ್ಥಾನಕ್ಕೆ ತುಂಬ ಸಹಕಾರವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಅವರಿಗೂ ನಮ್ಮ ಕ್ಷೇತ್ರದ ವತಿಯಿಂದ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಶ್ರೀಯುತ ಮುರಳಿಯವರು ಬಂದು ಶಾಲು ಹಾಕಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ನಮ್ಮ ಸ್ಥಳೀಯ ಮಹಾನಗರ ಪಾಲಿಕೆಯ ಸದಸ್ಯರಾದ ಶ್ರೀಮತಿ ರಂಗಿಣಿಯವರು ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ಮೊದಲಿನಿಂದಲೂ ದೇವಸ್ಥಾನಕ್ಕೆ ಬೇಕಾದಂತಹ ಎಲ್ಲ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗೆ ದೇವಸ್ಥಾನಕ್ಕೆ ಬೇಕಾಗುವಂತಹ ರಸ್ತೆಯ ಕಾಂಕ್ರೀಟೀಕರಣದಲ್ಲೂ ತುಂಬ ಸಹಾಯವನ್ನು ಮಾಡಿದ್ದಾರೆ. ಅವರಿಗೂ ನಮ್ಮ ಕ್ಷೇತ್ರದ ವತಿಯಿಂದ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಗೆ ಶ್ರೀಮತಿ ಜ್ಯೋತಿ ಅವರು ಶಾಲು ಹಾಕಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿಯಾಗಿರ್ತಕ್ಕಂತಹ ನಮ್ಮ ಉದಯವಾಣಿ ಮಣಿಪಾಲ ಗ್ರೂಪಿನ ಉಪಾಧ್ಯಕ್ಷರಾದ ಶ್ರೀ ಕೆ ಆನಂದ್ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ದೇವಸ್ಥಾನಕ್ಕೆ ನಿರಂತರವಾಗಿ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಬರ್ತಾ ಇದ್ದರು. ಹಾಗೆ ಕಳೆದ ಒಂದು ಕಲ್ಯಾಣೋತ್ಸವದಲ್ಲಿಯೂ ಕೂಡ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡು ನಮಗೆ ಒಳ್ಳೆ ರೀತಿಯ ಸಹಕಾರವನ್ನು
ಕೊಡ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಕ್ಷೇತ್ರದ ವೆಂಕಟರಮಣ ಅವರು ಶಾಲು ಹಾಕಿ ಸನ್ಮಾನಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮೊಂದಿರುವ ಇನ್ನೋರ್ವ ಅತಿಥಿ ಶ್ರೀಯುತ ರೋಹನ್ ರೆಡ್ಡಿ ಅವರು, ಉದ್ಯಮಿಗಳು. ಇಡೀ ನಮ್ಮ ಮಂಗಳೂರಿನಲ್ಲಿ ಕೂತು ಸುಮಾರು 30 ದೇಶಗಳಿಗೆ ಅವರು ಸಂಪರ್ಕ ವ್ಯವಸ್ಥೆ ಜಾಲದ ಒಂದು ಸೇವೆಯನ್ನು ಒದಗಿಸ್ತಾ ಇದ್ದಾರೆ. WHO, ಯುನೆಸ್ಕೋ ಸಹಿತ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ಕೊಂಚಾಡಿಯಲ್ಲಿ ಕೂತು. ಅವರು ಕೂಡ ನಮಗೆ ನಿರಂತರವಾಗಿ ನಮ್ಮ ದೇವಸ್ಥಾನಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ಶ್ರೀಯುತ ಜಗದೀಶ್ ಅವರು ಶಾಲು ಹಾಕಿ ಸ್ವಾಗತಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿರುವ ಇನ್ನೋರ್ವ ಅತಿಥಿ ಶ್ರೀಯುತ ರಾಘವೇಂದ್ರ ಉಡುಪ ತನ್ನನ್ನು ತಾನು ಸಮಾಜ ಸೇವೆಯಲ್ಲಿ ಹಾಗೂ ಪಕ್ಷದಲ್ಲಿಯೂ ಜನಸೇವೆಯನ್ನು, ನಮ್ಮ ಊರಿನ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಮ್ಮ ಕ್ಷೇತ್ರದ ವತಿಯಿಂದ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಕಿರಣ್ ಅವರು ಶಾಲು ಹಾಕಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ ಸುರೇಶ್ ದೇವಾಡಿಗ, ಸ್ಥಳೀಯರು. ಇವರು ಕೂಡ ನಿರಂತರವಾಗಿ ದೇವಸ್ಥಾನಕ್ಕೆ ಎಲ್ಲ ವಿಧದ ಸಹಕಾರವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಶ್ರೀಯುತ ಗೋಪಾಲಕೃಷ್ಣ ಭಟ್ ಅವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿಗಳು, ನಮ್ಮ ಮಾರ್ಗದರ್ಶಕರು, ದೇವಸ್ಥಾನಕ್ಕೂ ಮೊದಲಿಂದಲೂ ಎಲ್ಲ ರೂಪದಲ್ಲಿ ಸಹಾಯವನ್ನು ಮಾಡ್ತಾ ಇರುವವರು ಶ್ರೀಯುತ ಸುಧಾಕರ್ ರಾವ್ ಪೇಜಾ ಅವರು ಕೂಡ ನಮ್ಮ ಜೊತೆ ಇವತ್ತು ಇದ್ದಾರೆ. ಅವರಿಗೂ ನಾವು ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೂ ಗೋಪಾಲಕೃಷ್ಣ ಭಟ್ ಅವರು ಶಾಲು ಹಾಕಿ ಸ್ವಾಗತ ಮಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಮನೆಯವರು ಶ್ರೀಯುತ ಗೋಪಾಲಕೃಷ್ಣ ಭಟ್, ಇವರು ನಿರಂತರವಾಗಿ ದೇವರ ಸೇವೆಯಲ್ಲಿ ತೊಡಗಿಸ್ತಾ ಬಂದಿದ್ದಾರೆ. ಅದಲ್ಲದೆ ಕೋಟಿ ತುಳಸಿ ಅರ್ಚನೆಯ ಒಂದು ಗುರಿಯನ್ನು ಇಟ್ಕೊಂಡು ಆ ಅರ್ಚನೆ ಇವತ್ತಿಗೆ ಸುಮಾರು 80 ಲಕ್ಷ ಅರ್ಚನೆ ದಾಟಿದೆ. ಅದು 1 ಕೋಟಿಗೆ ಇನ್ನು ಹತ್ರ ಇದ್ದೇವೆ ಅಂತ ಒಂದು ಶಪಥವನ್ನು ತೆಗೆದುಕೊಂಡು ಪ್ರತಿ ಆದಿತ್ಯವಾರ ಬಿಡದಲ್ಲಿ ದೇವರಿಗೆ ಸ್ವತಃ ಕೂತು ಅರ್ಚನೆ ಮಾಡುವಂತಹ ಭಾಗ್ಯ ಅವರಿಗೆ ಒದಗಿ ಬಂದಿದೆ. ಅವರು ಕೂಡ ಇವತ್ತು ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಮಧುಸೂದನ ಅಲೆವರಾಯರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಆನಂದ ದೇವಾಡಿಗವರು ಅವರಿಗೆ ಶಾಲು ಹಾಕಿ ಸ್ವಾಗತ ಮಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ಉದ್ಯಮಿಗಳಾದಂತಹ ಧಾರ್ಮಿಕ ಮುಂದಾಳು ಆಗಿರತಕ್ಕಂತಹ ಪ್ರಶಾಂತ್ ಪೈ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧಾರ್ಮಿಕ ಕ್ಷೇತ್ರದಲ್ಲಿ, ವಿವಿಧ ಕ್ಷೇತ್ರದಲ್ಲಿ ಮುಂದಾಳತ್ವವನ್ನು ವಹಿಸಿ ಸದಾ ನಿರಂತರ ಸಮಾಜ ಸೇವೆಯನ್ನು ಮಾಡ್ತಾ ಇರುವಂತಹ ಪ್ರಶಾಂತ್ ಪೈ ಅವರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಶ್ರೀಯುತ ಮಧುಸೂದನ ಅಲೆವರಾಯರು ಶಾಲು ಹಾಕಿ ಸ್ವಾಗತಿಸಬೇಕೆಂದೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇವತ್ತಿನ ಜೀರ್ಣೋದ್ಧಾರ ಕಾರ್ಯಕ್ಕೆ
ಮೊದಲಿಗರು ನೇತೃತ್ವವನ್ನು ವಹಿಸಿದವರು, ಸಾರಥ್ಯವನ್ನು ವಹಿಸಿದವರು ಶ್ರೀಯುತ ನಮ್ಮ ಲಕ್ಷ್ಮಣ ದೇವಾಡಿಗರು, ದೇವಸ್ಥಾನ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು. ಸದಾ ನಿರಂತರ ದೇವರ ಸೇವೆಯನ್ನು ಮಾಡ್ತಾ ಇರುವವರು. ಅವರಿಗೂ ಕೂಡ ನಮ್ಮ ಕ್ಷೇತ್ರದ ವತಿಯಿಂದ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಶ್ರೀಯುತ ವೆಂಕಟರಮಣ ಅವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಭಜನಾ ಮಂಡಳಿಯ ಮುಖ್ಯಸ್ಥರು, ಇತರ ಸಂಘ ಸಂಸ್ಥೆಯ ಪ್ರಮುಖರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಇಲ್ಲಿ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂತಹ ಎಲ್ಲ ಭಗವದ್ಭಕ್ತ ಬಾಂಧವರಿಗೂ ಕೂಡ ನಾವು ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕ್ಷೇತ್ರದಲ್ಲಿ ನಮ್ಮ ತಾಂಬೂಲ ಪ್ರಶ್ನೆ ಚಿಂತನೆಯ ಸಲುವಾಗಿ ದೇವಿಗಳಿಗೆ ಗುಡಿ ನಿರ್ಮಾಣದ ಕಾರ್ಯಕ್ಕೆ ಈಗಾಗಲೇ ಚಾಲನೆ ದೊರೆತಿದೆ. ಹಾಗೆ ಈ ಒಂದು ಪೂರ್ಣ ಕಾರ್ಯಕ್ಕೆ ಸುಮಾರು 70 ಲಕ್ಷದಷ್ಟು ಖರ್ಚನ್ನು ಅಂದಾಜಿಸಲಾಗಿದೆ. ಹಾಗೆಯೇ ಈ ಒಂದು ಎಲ್ಲ ನಿರ್ಮಾಣದ ನೀಲಿ ನಕ್ಷೆಯು ಕೂಡ ಈಗಾಗಲೇ ಸಿದ್ಧ ಆಗಿದೆ. ಈ ಒಂದು ಮಹತ್ ಕಾರ್ಯಕ್ಕೆ ಎಲ್ಲ ಭಗವದ್ಭಕ್ತ ಬಾಂಧವರು ಕೂಡ ಕೈ ಜೋಡಿಸಬೇಕು. ಇದೊಂದು ಮಹತ್ ಕಾರ್ಯದ ಕೆಲಸ. ಹನಿ ಹನಿ ಕೂಡಿದರೆ ಹಳ್ಳ ಅಂತ ಹೇಳಿದ ಹಾಗೆ ಎಲ್ಲರ ಸಹಕಾರ, ತನು ಮನ ಧನಗಳಿಂದ ಕೊಡುವಂತಹ ಸಹಕಾರ ಅತ್ಯಗತ್ಯ. ಹಾಗೆಯೇ ಈ ಒಂದು 70 ಲಕ್ಷವನ್ನು ನಾವು ಆದಷ್ಟು ಬೇಗ ಸಂಗ್ರಹ ಮಾಡಿ ಸುಮಾರು ಜನವರಿ ಅಂತ್ಯದೊಳಗೆ ನಾವು ಆ ಒಂದು ಗುಡಿಯನ್ನು ನಿರ್ಮಾಣದ ಕೊನೆಯ ಹಂತಕ್ಕೆ ತಲುಪಬೇಕು ಅಂತ ಹೇಳುವ ಒಂದು ಸಂಕಲ್ಪವನ್ನು ಇಟ್ಕೊಂಡು ಇವತ್ತು ಈ ಒಂದು ಶುಭ ಮುಹೂರ್ತದಲ್ಲಿ ಅದನ್ನು ಪ್ರಾರಂಭಿಸಲಾಗಿದೆ. ಹಾಗಾಗಿ ಮುಂದಿನ ದಿವಸ ನಮ್ಮ ಕ್ಷೇತ್ರದ ಕಾರ್ಯಕರ್ತರು, ಕ್ಷೇತ್ರದ ಆಡಳಿತ ಮಂಡಳಿಯವರು ನಮ್ಮ ಮನೆಗೆ ಸಂಪರ್ಕಕ್ಕೆ ಬರಬಹುದು. ಎಲ್ಲರೂ ಉದಾರ ಮನಸ್ಸಿನಿಂದ ಸಹಾಯವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ವಿಜ್ಞಾಪನೆ ಮಾಡ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಒಂದು ಸರ್ವಜ್ಞನ ವಚನ ಕೂಡ ನೆನಪಾಗ್ತಾ ಇದೆ. ಹೇಗೆ ಅಂತ ಹೇಳಿದರೆ, ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ ಆಗಲೇ ಕರೆದು ಕೊಡುವವನ ಬಾಳು ಹೊನ್ನಾಗದೆ ಸರ್ವಜ್ಞ ಅಂತೇಳಿ. ಹಾಗಾಗಿ ನಮ್ಮ ಬಂಧುಗಳು ಬರುವಾಗ ಅವರಿಗೆ ಉದಾರವಾದಂತಹ ಒಂದು ಸಹಾಯವನ್ನು ಮಾಡಿ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಎಲ್ಲರೂ ಕಾರಣಕರ್ತರಾಗಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಇವತ್ತು ದೇವಸ್ಥಾನದ ಮಾರ್ಗದರ್ಶಕರು ಹಿರಿಯರೂ ಆದ ಶ್ರೀಕೃಷ್ಣ ಅಡಿಗ ಅವರು ನಮ್ಮೊಂದಿಗಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ದೇವಸ್ಥಾನದ ಶ್ರೀ ಗೋಪಾಲಕೃಷ್ಣ ಭಟ್ ಅವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಲವರು ದಯವಿಟ್ಟು ಆಸೀನರಾಗಬೇಕು ವೇದಿಕೆಯಲ್ಲಿ. ಬಂಧುಗಳೇ, ಕೊನೆಯದಾಗಿ ಒಂದು ಮಾತು. ಈಗಾಗಲೇ ಬಾಂಗ್ಲಾದೇಶದ ಘಟನೆ ನಮಗೆ ಎಲ್ಲರಿಗೂ ತಿಳಿದಿದೆ. ಕೇವಲ ಮೀಸಲಾತಿಗೆ ಪ್ರಾರಂಭವಾದಂತಹ ಒಂದು ಹೋರಾಟ ಅದರ ದಿಕ್ಕು ದಿಶೆಯನ್ನು ಬದಲಿಸಿ ಇವತ್ತು ಅದು ನಮ್ಮ ಅಲ್ಪಸಂಖ್ಯಾತರ ಹಿಂದೂಗಳ ಮೇಲೆ ದಾಳಿ ಮಾಡುವಂತಹ ಒಂದು ಪ್ರಸಂಗ ಆಗಿದೆ. ಆ ಒಂದು ಹೋರಾಟ ಹಿಂದೂಗಳ ಮೇಲೆ ದಾಳಿ ಮಾಡುವಂತಹ ಹೋರಾಟವಾಗಿ ಪರಿವರ್ತನೆಯಾಗಿದೆ. ಇದರ ಕಾರಣದಿಂದ ನೂರಾರು ಹಿಂದೂಗಳು, ಸಾವಿರಾರು ಹಿಂದೂಗಳು ಇವತ್ತು ನಿರ್ಗತಿಕರಾಗಿದ್ದಾರೆ. ಅದಲ್ಲದೆ ಹಿಂದೂಗಳ ಆಸ್ತಿಪಾಸ್ತಿ ನಷ್ಟ ಆಗಿದೆ. ಹಿಂದೂ ದೇವಾಲಯ ಕೂಡ ನಷ್ಟ ಆಗಿದೆ. ಕೆಲವು ಹಿಂದೂ ದೇವಾಲಯಗಳನ್ನು ನಿರಂತರವಾಗಿ ಜನರಿಗೆ ಅನ್ನದಾಸೋಹವನ್ನು ಮಾಡ್ತಾ ಇರುವಂತಹ, ಯಾವುದೇ ಭೇದ ಭಾವವಿಲ್ಲದೆ, ಜಾತಿ ಮತ ಕುಲ ಗೋತ್ರ ಧರ್ಮದ ಭೇದ ಭಾವವಿಲ್ಲದೆ ನಿರಂತರವಾಗಿ ಅನ್ನದಾಸೋಹ ಮಾಡ್ತಾ ಬಂದಿರುವಂತಹ ಇಸ್ಕಾನ್ ದೇವಾಲಯಕ್ಕೂ ಬೆಂಕಿಟ್ಟಿದ್ದಾರೆ. ಹಾಗಾಗಿ ಈ ಕಾರಣದಿಂದಾಗಿ ನಾವು ಸಮಸ್ತ ಹಿಂದೂ ಸಮಾಜ ಈಗ ಒಂದು ಜಾಗೃತೆಯ ದೃಷ್ಟಿಯಿಂದ ಎಚ್ಚೆತ್ತುಕೊಳ್ಬೇಕಾಗಿದೆ. ಹಾಗೆಯೇ ಸಮಾಜದ ಹಿತದೃಷ್ಟಿಗಾಗಿ, ಸಮಾಜದ ಏಕತೆಗಾಗಿ, ಸಮಾಜದ ಸುರಕ್ಷತೆಗಾಗಿ, ಸಮಾಜದ ರಕ್ಷಣೆಗಾಗಿ ನಾವೆಲ್ಲರೂ ಕಂಕಣಬದ್ಧರಾಗಿರಬೇಕು ಅಂತೇಳಿ ಹೇಳಿಕೊಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ನಾವು ಇವತ್ತು ಒಂದು ಶುಭ ಮುಹೂರ್ತದಲ್ಲಿ ದೇವರಿಗೆ ಗುಡಿ ಕಟ್ಟುವಂತಹ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ಕೇವಲ ಗುಡಿ ಕಟ್ಟುವ ಸಂಕಲ್ಪ ಮಾತ್ರ ಅಲ್ಲ, ಗುಡಿಯನ್ನು ಉಳಿಸುವ ಸಂಕಲ್ಪವನ್ನು ಕೂಡ ಇವತ್ತಿನಲ್ಲಿ ನಾವು ಮಾಡಬೇಕು. ಯಾಕೆ ಅಂತ ಹೇಳಿದರೆ, ಮುಂದೊಂದು ದಿನ ಅದೇ ಮಾದರಿಯಲ್ಲಿ ಭವಿಷ್ಯದಲ್ಲಿ ನಮ್ಮ ಭಾರತಕ್ಕೂ ಅಪಾಯ ಬರಬಹುದು. ಹಾಗಾಗಿ
ಏನೇ ಅಪಾಯ ಬಂದರೂ ನಾವು ನಮ್ಮ ಸಮಾಜ ಕುಗ್ಗದೆ ಜಗ್ಗದೆ ಬಗ್ಗದೆ ಎದೆಗೊಟ್ಟು ಅದನ್ನು ಎದುರಿಸುವಂಥ ಶಕ್ತಿಯನ್ನು ತಾಯಿ ಜಗನ್ಮಾತೆ ನಮಗೆಲ್ಲರಿಗೂ ಒದಗಿಸಲಿ ಅಂತ ಹೇಳುತ್ತಾ ಇಲ್ಲಿ ಬಂದಿರುವಂಥ ಎಲ್ಲ ಸದ್ಭಕ್ತ ಬಂಧುಗಳಿಗೂ ಇನ್ನೊಮ್ಮೆ ಆದರದ ಸ್ವಾಗತವನ್ನು ಬಯಸ್ತಾ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಸಜ್ಜನ ಬಂಧುಗಳೇ, ಹಿಂದೂಗಳು ಈ ದೇಶದಲ್ಲಿ ಉಳಿಯಲಿಕ್ಕೆ ಹಿಂದೂಗಳಾಗಿಯೇ ಇರಬೇಕು. ಇವತ್ತು ದೇವಾಲಯಗಳು ಒಂದು ರೀತಿಯ ನಮ್ಮ ಬೆಳಕನ್ನು ನಮ್ಮ ಮೇಲೆ ಚೆಲ್ಲುವಂಥ ಪರಿಮಳಭರಿತವಾದಂಥ ಒಂದು ಶ್ರದ್ಧಾಬಿಂದು. ಅಂತಹ ಕ್ಷೇತ್ರದ ನವೀಕರಣ, ಪುನರ್ನಿರ್ಮಾಣ ಅಥವಾ ಸುಂದರೀಕರಣ, ಈ ಎಲ್ಲ ಅರ್ಥಗಳು ಒಂದನ್ನೇ ಕೊಡೋದು, ನಮಗೆಲ್ಲ ನೆಮ್ಮದಿಯನ್ನು ಕೊಡುವಂಥ ಒಂದು ತಾಣ. ಇವತ್ತು ಈ ಕ್ಷೇತ್ರದಲ್ಲಿ ಭಾಳಷ್ಟು ದುಡಿದವರು ಮತ್ತು ಎಲ್ಲ ಇಂಥ ಕ್ಷೇತ್ರಗಳನ್ನು ಕಟ್ತಾ ಬಂದವರು ಶಾಸ್ತ್ರೋಕ್ತವಾಗಿ ವೇದೋಕ್ತವಾಗಿ ನಾವು ನಂಬಿಕೊಂಡು ಬಂದಿದ್ದೇವೆ. ಬ್ರಹ್ಮಶ್ರೀ ವಿಠಲದಾಸ್ ತಂತ್ರಿವರೇಣ್ಯರು ಈಗಾಗಲೇ ಎಲ್ಲ ಗುಡಿಗಳ ಶಂಕುಸ್ಥಾಪನೆ ಮಾಡುವಾಗ, ನಿಧಿ ಸ್ಥಾಪನೆಯನ್ನು ಮಾಡುವಾಗ ಅದರ ವಿಚಾರಗಳ ಬಗ್ಗೆ ನಮಗೆ ಈಗಾಗಲೇ ಪ್ರಸ್ತಾವನೆಯನ್ನು ತಿಳಿಸಿದ್ದಾರೆ. ಅದು ಅಲ್ಲದೆ ಲೌಕಿಕವಾಗಿ ನಾವು ಜನಮಾನಸಕ್ಕೆ ಇವತ್ತು ದೃಷ್ಟಿಯನ್ನು ಸೇರಿಸುವ ಕಲಾಪವನ್ನು ಕೂಡ ಜೋಡಿಸಿಕೊಂಡಿದ್ದೇವೆ. ಹಿರಿಯರಾದಂಥ ಡಾಕ್ಟರೇಟ್ MB ಪುರಾಣಿಕರು ಈ ಕೆಲಸ ಕಾರ್ಯಗಳನ್ನು ಸಾಕಷ್ಟು ಮಾಡಿದವರು, ನಮ್ಮೆಲ್ಲರ ಹಿರಿಯಣ್ಣ. ಒಂದು ಗ್ರಾಮೀಣ ಪ್ರದೇಶದಲ್ಲಿಯೂ ಕೂಡ ದೇವಾಲಯಗಳು ಅತ್ಯಂತ ವಿಜೃಂಭಣೆಯಿಂದ ನೂರಾರು ಜನರಿಗೆ ಆಶ್ರಯದಾತವಾದಂಥ ತಾಣ ಆಗಬೇಕು ಅಂತ ಊರಿಡೀ ತಿರುಗಾಡಿಕೊಂಡು ಎಲ್ಲಿ ದುರ್ಬಲವಾಗಿದೆಯೋ ಅದನ್ನು ಪ್ರಬಲಗೊಳಿಸುವಂತಹ ವಿಶ್ವ ಹಿಂದೂ ಪರಿಷತ್ನ ರಾಜ್ಯಾಧ್ಯಕ್ಷರು ಆಗಿದ್ದರು. ಅದು ಅಲ್ಲದೆ ಅವರು ಅಕಾಡೆಮಿಕ್ ಆಗಿ ಶಿಕ್ಷಕರಾಗಿರುವಾಗ ಅವರು ಕೇವಲ ಪಾಠ ಪ್ರವಚನಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಮಕ್ಕಳನ್ನು ದೇಹಕ್ಕಿಂತ ಬಹಳ ಮಿಗಿಲಾದದ್ದು ದೇಶ ಅಂತ ಹೇಳಿ ದೇಶದ ಕೆಲಸ ಕಾರ್ಯಗಳು ಮಾಡುವಲ್ಲಿ ತೊಡಗಿಸಿಕೊಂಡ NCCಯಲ್ಲಿ ಅವರಿಗೆ ರಾಜ್ಯ ಪ್ರಶಸ್ತಿ ಬಂದಿತ್ತು. ಇವರ ಚಟುವಟಿಕೆಯನ್ನು ಗಮನಿಸಿದ ಕರ್ನಾಟಕ ಗಣ ಸರ್ಕಾರ ರಾಜ್ಯ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿತು. ಅದಕ್ಕಿಂತಲೂ ಮೇಲಾಗಿ ನಮ್ಮ ಮಂಗಳೂರು ಕ್ಷೇತ್ರ, ಮಂಗಳೂರಿನ ವಿದ್ಯಾ ಕ್ಷೇತ್ರಗಳನ್ನು ಪರಿಶುದ್ಧತೆಗೊಳಿಸುವಂಥ ವಿಶ್ವವಿದ್ಯಾನಿಲಯ ಇವರ ಚಟುವಟಿಕೆಯನ್ನು ಗಮನಿಸಿ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು, ಇದೆಲ್ಲ ಅವರು ನಿರೀಕ್ಷೆ ಮಾಡಿದ್ದಲ್ಲ. ಆದರೆ ಜನಮಾನಸದ ಕಾರ್ಯವನ್ನು ಬಂದಂಥ ಭುವರಾಣ ಪುರಾಣಿಕರು ಇವತ್ತು ಶಾರದಾ ವಿದ್ಯಾಲಯ ಸಂಸ್ಥೆಯನ್ನು ಕೇವಲ ಬೆರಳೆಣಿಕೆ ವ್ಯಕ್ತಿಗಳಿಂದ ಪ್ರಾರಂಭಿಸಿ ಸುಮಾರು 10,000 ವಿದ್ಯಾರ್ಥಿಗಳು ಸುಮಾರು 20 ವಿದ್ಯಾಸಂಸ್ಥೆಗಳಲ್ಲಿ ಕಲಿಯುತ್ತಿರುವಂಥ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ತನ್ನೆರಡು ಮಾತುಗಳನ್ನು ಆಡುವ ಮುಖೇನ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಿದ್ದೇವೆ. ಮೊದಲಿಗೆ ಜ್ಯೋತಿ ಬೆಳಗಿಸುವುದರೊಂದಿಗೆ ಈಗಾಗಲೇ ನಮ್ಮ MLA ಸಾಹೇಬರು ಪೂಜಾ ಜಿಲ್ಲೆಯ ಉಪಾಧ್ಯಕ್ಷರು ಪೂಜಾ ಅಪ್ಪಯ್ಯವರು ದಯವಿಟ್ಟು ನಮ್ಮ ಜೊತೆ ಸೇರಿ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ನೆರವೇರಿಸಿ ಮತ್ತು ಅವರು ಶುಭ ನುಡಿಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ದೇವತೆ ದುರ್ಗಾ ಪರಮೇಶ್ವರಿ ಹಾಗೂ ವೆಂಕಟರಮಣ ದೇವರಿಗೆ ವಂದಿಸುತ್ತಾ ಮಾತೆಯರಿಗೆ ಗೌರವ ಮೊದಲು ಸಲ್ಲಬೇಕು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಬಂಧುಗಳೇ, ಈ ಒಂದು ಪ್ರದೇಶ ಅನಾದಿಯಿಂದಲೂ ಕೂಡ ದೇವಾರಾಧನೆಗೆ ಪೂಜೆಗೆ ಪ್ರಾಶಸ್ತ್ಯವನ್ನು ಹೊಂದಿತ್ತು. ಇಲ್ಲಿಯ ಕೆಲವು ಕುಟುಂಬದವರು ಶ್ರದ್ಧೆಯಿಂದ ಮಾಡುತ್ತಾ ಬಂದಿದ್ದರು. ಈ ಪರಿಸರ ಬೆಳೆದ ಹಾಗೆ
ಎಲ್ಲ ಜನ ಸಹಕಾರ ಮಾಡಿ ಈ ದೇವಸ್ಥಾನದ ಪುನರ್ನಿರ್ಮಾಣ ಬ್ರಹ್ಮ ಕಲಶವನ್ನು ನೆರವೇರಿಸಿದರು. ಆ ಸಂದರ್ಭದಲ್ಲಿ ಅವರು ಹೇಳುವಾಗ ದೇವಾಡಿಗರು ಹೇಳಿದಂಥದ್ದು ಗೊತ್ತು ನನಗೆ. ಸ್ವಲ್ಪ ಸಹಾಯ, ಧನ ಸಹಾಯ ಬೇಕು ಅಂಥೇಳಿ ವೆಂಕಟರಮಣ ತಿರುಪತಿಗೆ ಹೋದರು. ವೆಂಕಟರಮಣ ಹತ್ರ ಹೋದರು. ಸ್ವಲ್ಪ ಏನಾದರೂ ಕಾಂಚನ ಸಿಗ್ಬೋದಾ ಅಂತೇಳಿ. ಅವರಿಗೆ ಕಾಂಚನದ ಬದಲು ಒಂದು ವೆಂಕಟರಮಣನನ್ನೇ ಕೊಟ್ಟರು, ವೆಂಕಟರಮಣ ಮೂರ್ತಿಯನ್ನೇ ಕೊಟ್ಟರು. ಇವರಿಗೆ ಪಾಪ ಅಲ್ಲಿ ಸೇರಿದವರಿಗೆ ತುಂಬ ಯೋಚನೆ ಆಯಿತು. ನಮ್ಮ ದೇವರದ್ದು ಗುಡಿಯನ್ನು ಕಟ್ಟಲಿಕ್ಕೆ ನಾವೀಗ ಒದ್ದಾಡ್ತಾ ಇದ್ದೇವೆ, ಇನ್ನೊಂದು ವೆಂಕಟರಮಣನ ಗುಡಿ ಕಟ್ಟಿ ನಿತ್ಯ ಸೇವೆ ಮಾಡೋದು ಹೇಗೆ? ಯಾವುದೋ ಒಂದು ಹೊತ್ತಿನಲ್ಲಿ ಅಲ್ಲಿಯ ವ್ಯವಸ್ಥಾಪಕರು, ಟ್ರಸ್ಟಿಯವರು ಇದು ನಿಮಗೆ ಸೇರಿದ್ದು ಅಂತ ಕೊಟ್ಟ ನಂತರ ಅದನ್ನು ಶ್ರದ್ಧೆಯಿಂದ ತಂದು ಪ್ರತಿಷ್ಠಾಪನೆ ಮಾಡಿ ನಿತ್ಯ ಪೂಜಾದಿಗಳನ್ನು ಮಾಡ್ತಾರೆ. ದೈವದ ನರ್ತನೆಯ ಜೊತೆ ನಾನು ಕಾಂಪೀಟ್ ಮಾಡೋದು ಭಾಳ ಕಷ್ಟ. ನಾನು ಮುದುಕ, ಹತ್ರ 80 ವರ್ಷ ಆಗ್ತಾಯಿದೆ ನನಗೆ. ಆದರೆ ಇರಲಿ, ಅದು ನಡೀಲಿ. ದೇವತೆ ಗೊತ್ತಾಯ್ತು. ಯಾಕೆಂದರೆ ನನ್ನದೊಂದು ದೌರ್ಬಲ್ಯ ಗೊತ್ತುಂಟು, ನನ್ನ ಶಿಷ್ಯರಿಗೆ ಗೊತ್ತುಂಟು. ನಾನು ಪಾಠ ಮಾಡುವಾಗ, ನಾನು NCCಯಲ್ಲಿ ಆರ್ಡರ್ ಕೊಡುವಾಗ ನನಗೆ ಸ್ವಲ್ಪ ಕಿರಿಕಿರಿ ಇದ್ದರೂ ಕೂಡ ಮಾತಾಡಲಿಕ್ಕೆ ಆಗೋದಿಲ್ಲ. ಮೊನ್ನೆ ಸುಧಾಕರ್ ಇದ್ದರು, ಇಂಡಿಪೆಂಡೆನ್ಸ್ ಡೇ ಆಗ್ತಾ ಇರುವಾಗ ಮಳೆ ಬಂತು. ಮಕ್ಕಳು ಗಲಿಬಿಲಿ ಆಗಿ ಸೈಡಿಗೆ ಹೋದರು. ಹೋಗಿ 5 ನಿಮಿಷ ಆದರೂ ಕೂಡ ಶಬ್ದ ನಿಲ್ಲುವುದಿಲ್ಲ. ನಾನು ಮಾತಾಡಬೇಕು. ನಾನು ಹೇಳಿದೆ, ನೀವು ಮಾತಾಡಿ, ಇಲ್ಲ ಇದ್ದರೆ ನಾನು ಮಾತಾಡ್ತೇನೆ. ನಾನು ಮಾತಾಡೋದು ಬೇಡ ಅಂತ ಹೇಳಿದರೆ ನೀವು ಮಾತಾಡಿ, ಚೆನ್ನಾಗಿ ಮಾತಾಡಿ, ಇದು ಕೂಡ ಉತ್ಸವನೇ, ನಾನು ಹೋಗ್ತೇನೆ, ನನಗೆ ಮಾತನಾಡುವ ಒಂದು ಹುಚ್ಚಿಲ್ಲ. ಕರೆದಿದ್ದಾರೆ ಅಧ್ಯಕ್ಷನಲ್ಲಿ, ನೀವು ನಂಬಲಿಕ್ಕಿಲ್ಲ, 1,500 ಮಕ್ಕಳು ಒಂದು ಸಾಸಿವೆ ಕೆಳಗೆ ಬಿದ್ದರೆ ಶಬ್ದ ಕೇಳ್ತದೆ, ಆ ರೀತಿಯ ನಿಶ್ಶಬ್ದವನ್ನು ಮಾಡಿದರು. ಯಾಕೆ ಅಂತೇಳಿದರೆ, ಮಕ್ಕಳನ್ನು ನಾವು ಆ ರೀತಿಯಲ್ಲಿ ಬೆಳೆಸಿದರೆ, ಅವರಿಗೆ ಆ ರೀತಿಯ ಶಿಕ್ಷಣ, ಸಂಸ್ಕಾರಯುತ ಶಿಕ್ಷಣವನ್ನು, ನೈತಿಕ ಶಿಕ್ಷಣವನ್ನು ಕೊಟ್ಟರೆ ಮಕ್ಕಳು ಹಾಳಲ್ಲ. ಈಗ ನೋಡ್ತೀರಿ, ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳನ್ನು ಮುಂದೆ ಇಟ್ಟು ಸಮಾಜಘಾತಕ ಶಕ್ತಿಗಳು ಕೆಲಸ ಮಾಡ್ತಾಯಿವೆ. ಅಮೇರಿಕಾ, ಚೈನಾ, ಪಾಶ್ಚಾತ್ಯ ದೇಶಗಳಿಗೆ ಈಗ ಟಾರ್ಗೆಟ್ ಅಲ್ಲಿಯ ಸ್ಟೂಡೆಂಟಿಗೆ ಯಾರು ಟಾರ್ಗೆಟ್ ಅಂತ, ಅಲ್ಲಿಯ ಪ್ರಧಾನಮಂತ್ರಿಗಳಲ್ಲ, ಹಸೀನಾ ಅಲ್ಲ, ಅವರಿಗೆ ಹಿಂದೂಗಳ ಮೇಲೆ ಟಾರ್ಗೆಟ್ ಆಗಬೇಕು. ಅದು ಇಸ್ಲಾಂ ಕಂಟ್ರಿ, ಅಲ್ಲಿ 32% ಇದ್ದ ಹಿಂದೂಗಳು ಈಗ 8%ಗೆ ಇಳಿದಿದ್ದಾರೆ. ಆದರೆ ಪ್ರಮುಖವಾದ ವ್ಯಾಪಾರ, ದೇವಸ್ಥಾನ ಎಲ್ಲ ಇದೆ. ಈಗಾಗಲೇ ಹಲವಾರು ದೇವಸ್ಥಾನಗಳು ಪುಡಿಯಾಗಿವೆ. ಹಿಂದೂಗಳಿಗೆ ಆಘಾತ ಆಗಿದೆ, ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಿದೆ. ಬಹಳ ನೋವಿನ ವಿಷಯ ಏನು ಅಂತಂದರೆ, ಈಗಿನ ಬಾಂಗ್ಲಾದೇಶ ಬಂಗಾಳದ ಒಂದು ಭಾಗವಾಗಿತ್ತು. ಹಿಂದೂಗಳೇ ಪ್ರಬಲವಾಗಿದ್ದಂತಹ ಆ ಜಾಗ ಕೇವಲ ಮತಾಂತರದ ಕಾರಣದಿಂದಾಗಿ ಮುಸ್ಲಿಮರು ಬಹುಸಂಖ್ಯಾತರಾದರೂ ಆ ಭಾಗ ಹೋಯಿತು. 1990-71ರಲ್ಲಿ ಪಶ್ಚಿಮ ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನ ಅಂತ ಇದ್ದ ಬಾಂಗ್ಲಾದೇಶಕ್ಕೆ ನಿರಂತರ ತೊಂದರೆ ಕೊಟ್ಟಾಗ ಜನ ಗಲಾಟೆ ಮಾಡಿದರು, ಅಸಹಕಾರ ತೋರಿಸಿ ಯುದ್ಧ ಮಾಡಿದರು, ಮ್ಯೂಟಿನಿ ಮಾಡಿದರು. ಭಾರತ ಮಧ್ಯಪ್ರವೇಶ ಮಾಡಿ ಅವರಿಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿತ್ತು. ನಿರಂತರವಾಗಿ ಅವರು ಋಣಿಗಳಾಗಿರಬೇಕು. ಇಲ್ಲದಿದ್ದರೆ ಪೂರ್ವ ಪಾಕಿಸ್ತಾನದ ಸಂಪತ್ತನ್ನು ಪಶ್ಚಿಮ ಪಾಕಿಸ್ತಾನ ತಿನ್ನೋದು. ಅವರು ಬುದ್ಧಿವಂತರು, ತಿನ್ನೋದು ಇವರು ಪಾಪದವರು. ಇಲ್ಲಿ ಜೂಟ್ ಬೆಳೆಸುವುದು, ಭತ್ತ ಎಲ್ಲ ಕೃಷಿ ಭೂಮಿ, ಗಂಗೆಯ ಕಣಜ ಇವರು ಕೆಲಸ ಮಾಡೋದು ಅವರು. ಅದರ ವಿರುದ್ಧವಾಗಿ ಆಗಿದೆ. ನಮ್ಮ ದುರದೃಷ್ಟ, ಇವತ್ತು ಅಲ್ಪಸಂಖ್ಯಾತರಾದ ಹಿಂದೂಗಳ ಮೇಲೆ ವಿಶೇಷವಾದಂಥ ಒಂದು ಹೊಡೆತ ಬೀಳ್ತಾ ಇದೆ. ಚಿಕ್ಕ ಮಾತನ್ನು ಹೇಳ್ತೇನೆ, ಬೇರೆ ಯಾವುದಾದ್ರೂ ಒಂದು ಅಲ್ಪಸಂಖ್ಯಾತರ ಒಂದು ಚಿಕ್ಕ ಗುಂಪಿಗೆ, ಮುಸಲ್ಮಾನರ, ಕ್ರಿಶ್ಚಿಯನ್ರ ಅಥವಾ ಸಿಖ್ಖರ, ಬುದ್ಧರ ಒಂದು ಗುಂಪಿಗೆ
ಏನಾದರೂ ಕಿರುಕುಳ ಆದರೆ ಇಡೀ ವಿಶ್ವ ಒಬ್ಬೆ ಆಗ್ತದೆ, ಕೊಯ್ಯೋ ಮೊಯ್ಯೋ ಅಂತೇಳಿ. ಭಾರತದಲ್ಲಿ ಹೀಗಾಗಿದೆ ಹಾಗಾಗಿದೆ. ಇಷ್ಟು ಚಂದವಾಗಿ ಇಲ್ಲಿ ನಡೀತಾ ಇದೆ ವ್ಯವಸ್ಥೆ. ಭಾರತದಲ್ಲಿ ಪ್ರಜಾಪ್ರಭುತ್ವ ಮುಳುಗಿ ಹೋಗ್ತಾ ಇದೆ. ಇಲ್ಲಿ ನಮ್ಮ ಸಂಘಟನೆ ಏನಾಗಿದೆ, ಇದು ಹಾಳಾಗ್ತಾ ಇದೆ. ಅಲ್ಪಸಂಖ್ಯಾತರಿಗೆ ಇಲ್ಲಿ ವ್ಯವಸ್ಥೆ ಇಲ್ಲ. ಈ ರೀತಿಯ ಅಪಸ್ವರಗಳನ್ನು ನಮ್ಮವರು ಪರದೇಶಗಳ ಕುತಂತ್ರದಿಂದ ಇವತ್ತು ಮಾಡ್ತಾ ಇದ್ದಾರೆ. ಬಂಧುಗಳೇ, ಹೆಚ್ಚು ನಾನು ಇದು ರಾಜಕೀಯ ಅಲ್ಲ, ನಮ್ಮ ಒಳಗಿರತಕ್ಕಂಥ ಬೇಗುದಿ, ನೋವು, ದುಃಖ ಅದನ್ನು ಹೇಳ್ಕೊಳ್ತಾ ಇದ್ದೇನೆ. ನಾವೀಗ ಇಷ್ಟರ ಮಟ್ಟಿಗಾದರೂ ಇದೆ. ಇನ್ನೊಂದು 30 ವರ್ಷ ಹೋದರೆ, 35 ವರ್ಷ ಹೋದರೆ ಮಂಗಳೂರಿನ ಪರಿಸ್ಥಿತಿ ಹೇಗಿರ್ಬೋದು ಅಂತ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ರಾಜಕೀಯ ಮಾತಾಡ್ತಾ ಇಲ್ಲ. ಇಷ್ಟೆಲ್ಲ ತನುಮನ ಧನಗಳನ್ನು ಖರ್ಚು ಮಾಡಿ ನಿದ್ರೆ ಬಿಟ್ಟು ಇಂತಹ ಒಂದು ಪೂಜಾ ಸ್ಥಳಗಳನ್ನು, ಮಠಗಳನ್ನು, ದೇವಸ್ಥಾನವನ್ನು ಎಲ್ಲ ನಾವುಗಳು ನಿರ್ಮಾಣ ಮಾಡ್ತೇವೆ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ಡ್ಯಾಶ್. ನಾನು ಹೇಳುವುದಿಲ್ಲ. ನಾವು ಇಷ್ಟು ವೈಭವದಿಂದ ಮಾಡಿದಂಥ ಇದೆಲ್ಲ ಹಾಳು ಮಾಡಲಿಕ್ಕೆ ಹೆಚ್ಚು ಸಮಯ ಬೇಡ. ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ನಮ್ಮ ಹಿಂದೂ ಸಮಾಜದ ಒಳಗಿರತಕ್ಕಂತಹ ಭಿನ್ನತೆ, ಒಕ್ಕಟ್ಟಿನ ಕೊರತೆ. ನಾನು ಈ ದೇವಸ್ಥಾನದ ಉತ್ಸವದ ಸಂದರ್ಭದಲ್ಲಿ ಇಲ್ಲಿಗೆ ಬರ್ತಾ ಇದೆ. ಇಲ್ಲಿ ಶ್ರೀನಿವಾಸ ಕಲ್ಯಾಣದ ಮೀಟಿಂಗಿಗೆ, ಕಾರ್ಯಕ್ರಮಕ್ಕೆಲ್ಲ ಬರ್ತಾ ಇದೆ, ನಾವು ಕರೀತಾ ಇದ್ದೆ. ಈ ಕ್ಷೇತ್ರದಲ್ಲಿ ಯಾರನ್ನ ಖುಷಿ ಮಾಡಲಿಕ್ಕೆ ಹೇಳೋದಿಲ್ಲ. ಪುರಾಣಿಕರು ಯಾವುದು ಕೂಡ ಬೆಣ್ಣೆ ಹಾಕೋರಲ್ಲ. ನಾನು ನೋಡಿದ ಒಂದು ಸತ್ಯ ಏನು ಅಂತಂದರೆ, ಈ ಪರಿಸರದ ಜನ ಏಕ ಮನಸ್ಸಿನಿಂದ ದುಡಿತಾ ಇದೆ. ಅದರಲ್ಲಿ ಅಧ್ಯಕ್ಷರಿಂದ ಆದಿಯಾಗಿ ಎಲ್ಲ ಭಾಗದ ಜನ, ಅವನಿಗೆ ಮ್ಯಾನೇಜ್ಮೆಂಟ್ನಲ್ಲಿ, ಉತ್ಸವ ಸಮಿತಿಯಲ್ಲಿ ಸ್ಥಾನ ಇರಲಿ ಇಲ್ಲದೆ ಕೂತ್ಕೊಳ್ಳಿ, ತಾನು ಕೆಲಸ ಮಾಡ್ತೇನೆ, ಕೆಲಸ ಒಳ್ಳೆಯ ರೀತಿಯಲ್ಲಿ ಆಗಿ, ಆ ರೀತಿ ಆದಂಥದ್ದು ಈ ಪರಿಸರದ ಎಲ್ಲ ಜನಗಳನ್ನು ಸೇರಿಸಿ ಅದ್ಭುತ ರೀತಿಯಲ್ಲಿ ಶ್ರೀನಿವಾಸ ಕಲ್ಯಾಣ, ಸಾವಿರಾರು ಜನ ಅನ್ನಪ್ರಸಾದವನ್ನು ತಗೊಂಡಿದ್ದಾರೆ, ನಾಗಮಂಡಲಾಗಿದೆ. ಇದಕ್ಕೆ ಕಾರಣ ಏನು ಅಂತಂದರೆ, ಈ ಪ್ರದೇಶದ ಜನ, ನಾನು ಬ್ರಾಹ್ಮಣ, ನಾನು ಅಬ್ರಾಹ್ಮಣ, ನಾನು ಬಂಟ, ನಾನು ಬಿಲ್ಲವ, ನಾನು ದೇವಾಡಿಗ, ಈ ರೀತಿಯ ಯಾವ ಮನೋಭಾವವೂ ಇಲ್ಲದೆ ನಮ್ಮ ಆರ್ಷ್ಯ ಪದ್ಧತಿ ಏನಿದೆ, ಈ ದೇಶದಲ್ಲಿ ನಾವೆಲ್ಲ ಭಗವಂತನ ಮಕ್ಕಳು, ದೇವರ ಮಕ್ಕಳು. ಯಾವುದೋ ಒಂದು ಕಾರಣದಿಂದ ನಮ್ಮ ವೃತ್ತಿಯ ದೆಸೆಯಿಂದ ಬೇರೆ ಬೇರೆ ಆಗಿದ್ದೇವೆ. ಪೂಜೆ ಮಾಡೋರು ಒಂದು ವರ್ಗ, ಕೃಷಿ ಮಾಡೋರದ್ದು ಒಂದು ವರ್ಗ, ಬಟ್ಟೆ ಒಗೆಯೋರದ್ದು ಒಂದು ವರ್ಗ, ದೇವಸ್ಥಾನದ ಚಾಕರಿ ಮಾಡೋರಿಗೆ ಒಂದು ವರ್ಗ. ಈ ರೀತಿ ನಮ್ಮ ಕೆಲಸದ ಉದ್ಯೋಗದ ದೃಷ್ಟಿಯಿಂದ ಎಲ್ಲದರದ್ದು ಜಾತಿಯ ಹೆಸರು ನಿರ್ಮಾಣ ಆಗಿದೆ. ಬಂಧುಗಳೇ, ನನ್ನ ಪ್ರಾರ್ಥನೆ ಇಷ್ಟೇ, 100ಕ್ಕೆ 100 ರಾತ್ರಿ ಬೆಳಗಾಗುವುದರೊಳಗೆ ಜಾತೀಯತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ನಿರ್ಮೂಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ತುಂಬ ನೋವಿನಿಂದ ಹೇಳ್ತೇನೆ, ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ನಾನು ದುಡಿತಾ ಇದ್ದೇನೆ, ನಮಗೇನು ಲಾಭ ಇಲ್ಲ. ಬಾಕಿಯವರಿಗೆ ಆದರೆ ಏನಾದರೂ ಸ್ಥಾನಮಾನ ಸಿಗ್ತದೆ, ನನಗೆ ಸ್ಥಾನಮಾನ ಏನಿಲ್ಲ. ಅಲ್ಲಿ ಬದಿಯಲ್ಲಿ ಕೂತ್ಕೊಳಿಸ್ತಾರೆ. ನಿಮ್ಮಂಥ ಗೌರವದವ್ರು ನೋಡಿದರೆ, ಓ ಪುರಾಣಿಕರು ಬೈದಾರಿ, ಅವನಿಗೆ ಮೂಲೆಡು ಕುಲ್ಲಲೇರೇನು ಅಂತ ಹೇಳ್ತಾರೆ. ಇಲ್ಲದಿದ್ದರೆ ನಮ್ಮ ಹತ್ರ BJP ಅವರಿಗೆ, ಕಾಂಗ್ರೆಸ್ನವರಿಗಿದ್ದಾಗ ನಮ್ಮ ಹತ್ರ ಪವರ್ ಇಲ್ಲ ಸರ್, ದುಡ್ಡು ಇಲ್ಲ, ಪವರು ಇಲ್ಲ. ಬೇಡ, ಪವರು ಬೇಡ. ನಾನು ಯಾಕೆ ಹೇಳ್ತೇನೆ ಅಂತಂದರೆ, ನಾವು ಇವತ್ತು ಒಗ್ಗಾಟುವಂಥದ್ದು ಅತ್ಯಂತ ಅಗತ್ಯ. 10 ಜನ ಒಂದು ಕಡೆ ಸೇರಿ ಕೆಲಸ ಮಾಡುವಾಗ ಅಭಿಪ್ರಾಯ ವ್ಯತ್ಯಾಸಗಳು ಬರ್ತವೆ, ಚಿಂತನೆಗಳು ಬರ್ತವೆ. ಒಬ್ಬ ಲೀಡರ್ ಅದೋ ಒಂದು ನಿಶ್ಚಯ ಮಾಡ್ತಾನೆ. ಆ ಸಂದರ್ಭದಲ್ಲಿ ಉಳಿದವರು ಉದಾರವಾಗಿ ಚರ್ಚೆ ಮಾಡುವ, ಹೀಗಾಯಿತು ಹಾಗೆ ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬಂದ ನಂತರ ನಾವು ಅದನ್ನು ಮುಂದುವರಿಸಬಾರ್ದು. ಅದಕ್ಕೋಸ್ಕರ ನಾವು ಮತ್ತೆ ಸೇರಿ ಕೆಲಸ ಮಾಡಬೇಕು. ನನ್ನ ಪ್ರಾರ್ಥನೆ ಇಷ್ಟೇ. ಒಂದು ಬೆರಳು ಒಂದು ರೀತಿ ಇದೆ, ಇನ್ನೊಂದು ಬೆರಳು ಒಂದು ರೀತಿ ಇದೆ, ಕಿರುಬೆರಳು ಇನ್ನೊಂದಿದೆ. ಆದರೆ
ಒಂದು ಕೆಲಸ ಮಾಡುವಾಗ, ಮುಷ್ಟಿ ಹಿಡಿಯುವಾಗ 5 ಬೆರಳುಗಳು ಮುಖ್ಯ. ಅವುಗಳು ಮಾತ್ರ ಗಟ್ಟಿಯಾದಾಗ ಮಾತ್ರ ನಮ್ಮ ಕೈಗೆ ಬಲ ಬರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಏನು ದೈವದ ಒಂದು ನೆಲೆಯನ್ನು ಪುನಃ ಸ್ಥಾಪ ಮಾಡಬೇಕು. ಈ 5-6 ಸತ್ಯದೇವತೆ, ಕಲ್ಲುರುಟಿ, ಪಂಜುರ್ಲಿ, ಗುಳಿಗ, ಶ್ರೀ ರಕ್ತೇಶ್ವರಿ, ಶ್ರೀ ಸಿದ್ಧ ಕಲ್ಲುರುಟಿ ಬಹಳ ಶಕ್ತಿಯುತವಂಥ ದೈವಗಳು. ದೈವಗಳು ಯಾಕಿರ್ತಾರೆ? ಈ ಸಮಾಜದಲ್ಲಿ ಸಾಧನೆಯನ್ನು ಮಾಡಿದವರು, ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ, ರಾಜ್ಯಕ್ಕೋಸ್ಕರ, ಸಮಸ್ತ ಜೀವಿಗಳಿಗೋಸ್ಕರ ಬಲಿದಾನ ಮಾಡಿದ, ಸ್ಯಾಕ್ರಿಫೈಸ್ ಮಾಡಿದಂಥ ವ್ಯಕ್ತಿಗಳೇ ಇವತ್ತು ದೈವಗಳಾದ. ಅವರ ಉದ್ದೇಶ ಅಷ್ಟೇ, ಒಂದಕ್ಕೆ ಒಂದು ಪೂರಕ. ದೇವರು ದೈವ ಎರಡೂ ಕೂಡ ಪೂರಕ. ಆ ದೃಷ್ಟಿಯಿಂದ ಗುಡಿಯ ಒಳಗಡೆ ದೇವರು, ಗುಡಿಯ ರಕ್ಷಣೆ ಮಾಡ್ತಕ್ಕಂಥ ದೈವಗಳು, ಸಮಾಜವಾದ ರಕ್ಷಣೆ ಮಾಡ್ತಕ್ಕಂಥ ದೈವಗಳು. ನಮಗಂತೂ ಮಾತನಾಡುವ ದೈವಗಳಿಗೆ ವಿಶೇಷವಾದಂಥ ಒಂದು ಗೌರವ ನಮ್ಮ ತುಳುನಾಡಿನಲ್ಲಿ. ಯಾಕೆ ಅದು ತಪ್ಪಲ್ಲ? ಯಾಕೆ ಅಂತಂದರೆ ಅದು ವ್ಯಕ್ತಿಯನ್ನು ಗುರುತಿಸ್ತದೆ. ಆ ವ್ಯಕ್ತಿಗೆ ಏನು ತೊಂದರೆ ಇದೆ ಅದನ್ನು ಕಾಣ್ತದೆ, ಹೇಳ್ತದೆ, ಅದಕ್ಕೊಂದು ಪರಿಹಾರವನ್ನು ಕೂಡ ಹೇಳ್ತದೆ. ಆ ದೃಷ್ಟಿಯಿಂದ ದೈವಗಳ ಕ್ಷೇತ್ರ ವಿಶೇಷ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ನಮ್ಮ ಈ ಕೊಂಚಾಡಿಯ ಈ ಪುಣ್ಯ ಕ್ಷೇತ್ರದಲ್ಲಿ, ಮಂದಾರ ಬೈಲಲ್ಲಿ ಎಲ್ಲ ನಾನು ನೋಡ್ತೇನೆ. ನಾವು ಉತ್ಸವಕ್ಕಿಂತ ಮೊದಲು ಬರುವಾಗ ಈ ಸುಂದರ ಚಾವಣಿ ಇರಲಿಲ್ಲ, ಅದರ ಉಳಿಕೆಯಿಂದ ಇದನ್ನು ಕಟ್ಟಿದ್ದೀರಿ. ಒಂದು ವೇದಿಕೆಗೆ ಜಾಗ ಇರಲಿಲ್ಲ. ನಮ್ಮ ಒಬ್ಬ ಸಹೋದರನಿಂದ ಜಾಗ ತಗೊಂಡ್ರು, ಇಲ್ಲಿ ಮಾಡಿದ್ರಿ. ಇದರ ಮೇಲೆ ಗೋಪುರ ಆಗಬೇಕು ಅಂತ ನಮ್ಮ ಇವರೆಲ್ಲ ಯೋಚನೆ ಇದೆ. ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಆಗಲಿ. ಅಭಿವೃದ್ಧಿ ಮಾತ್ರ ಅಲ್ಲ, ಹಿಂದೂ ಸಮಾಜದ, ಸನಾತನ ಧರ್ಮದ ಉದ್ಧಾರಕ್ಕೋಸ್ಕರ, ಏಳಿಗೆಗೋಸ್ಕರ ಒಂದು ದೊಡ್ಡ ಶ್ರದ್ಧಾ ಕೇಂದ್ರವಾಗಿ ಬೆಳೀಲಿ. ನಮ್ಮಲ್ಲಿ ಯಾವುದೇ ಥರ ವೈಮನಸ್ಸು, ಒಡಕು, ಅಭಿಪ್ರಾಯ ವ್ಯತ್ಯಾಸಗಳು ಬಾರದೇ ಇರಲಿ. ನಾವೆಲ್ಲ ಒಂದಾಗಿ, ಒಂದೇ ಮನಸ್ಕರಾಗಿ ಈ ದೈವಗಳ ಪುನರ್ನಿರ್ಮಾಣ ಈ ಕೆಲಸಕ್ಕೆ ಸಹಕರಿಸುವ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ. ನಾವೆಲ್ಲ ಇಲ್ಲಿ ಸೇರಿದವಳು ದೊಡ್ಡ ಪ್ರಭಾವಿಗಳು ಯಾರೂ ಇಲ್ಲ, ಸಾಮಾನ್ಯ ಜನರು. ಆದರೆ ಸಾಮಾನ್ಯ ಜನಗಳು ಅಸಾಮಾನ್ಯ ಕೆಲಸ ಮಾಡಿದ್ದೀರಿ, ಅಸಾಮಾನ್ಯ ಕೆಲಸ ಮಾಡಿದ್ದೀರಿ. ನಿಮಗೆ ಭಗವಂತ ಶಕ್ತಿ ಕೊಡ್ತಾನೆ, ದೈವಗಳು ಶಕ್ತಿ ಕೊಡ್ತಾರೆ. ನನ್ನದು ಕೂಡ ತುಂಬು ಹೃದಯದ ಸಹಕಾರ ಈ ಕಾರ್ಯಕ್ರಮಕ್ಕೆ ಇದೆ ಅಂತ ಹೇಳ್ತಾ, ಇವತ್ತು ಶುಭ ಗಳಿಗೆಯಲ್ಲಿ ತಂತ್ರಿವರೇಣ ಮತ್ತೆಲ್ಲ ಹಿರಿಯರ ಸಮ್ಮುಖದಲ್ಲಿ ಶಿಲಾನ್ಯಾಸ ಆಗಿದೆ. 6 ಗುಡಿಗಳಿಗೂ ಆ ಕೆಲಸ ಅತ್ಯಂತ ತ್ವರಿತವಾಗಿ ನೀವು ಎಣಿಸಿದ ಸಮಯದಲ್ಲಿ ಅದು ನಿರ್ಮಾಣವಾಗಲಿ, ಅವರ ಪ್ರತಿಷ್ಠೆ ಆಗಲಿ. ಅವರಿಗೂ ಒಂದು ಸುಂದರ ನೆಮ್ಮದಿಯ ನೆಲೆ ಸಿಕ್ಕಿದಾಗ ನಮ್ಮ ಕಷ್ಟ ಕಾರ್ಪಣ್ಯಗಳು, ದುಃಖ ದುಮ್ಮಾನಗಳು, ನಮ್ಮ ಸಮಸ್ಯೆಗಳು ದೇವರು ಹೇಗೆ ಪರಿಹರಿಸ್ತಾನೆ, ಈ ದೈವಗಳು ಕೂಡ ಅನುಗ್ರಹ ಮಾಡಿ ನಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾ, ನಾವೆಲ್ಲ ತೆರೆದ ಮನಸ್ಸಿನಿಂದ, ಬಿಚ್ಚು ಮನಸ್ಸಿನಿಂದ ನಿಧಿ ಸಂಗ್ರಹ ಮಾಡಬೇಕು. ಏನೋ ಸಮಿತಿಯವರು ಮಾತ್ರ ಮಾಡಬೇಕು ಅಂತ ಕೂತ್ಕೊಳ್ಬೇಡಿ. ಹತ್ತಿದ್ದದ್ದು ಅಲ್ಲಿ ಮುತ್ತಾಗ್ತದಂತೆ, ಹನಿ ಕೂಡಿ ಹಳ್ಳ. ಆ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿದಾಗ ಸಂಗ್ರಹ ಹೆಚ್ಚು ಕಷ್ಟ ಆಗಲಿಕ್ಕಿಲ್ಲ. ಆ ದೃಷ್ಟಿಯಿಂದ ನನ್ನ ಅನುಭವದಲ್ಲಿ ಹೇಳ್ತೇನೆ, ಹಲವಾರು ದೇವಸ್ಥಾನಗಳನ್ನು ನನಗಾಗಿ ಅಲ್ಲ, ಅದು ಅನಿರೀಕ್ಷಿತವಾಗಿ ಒತ್ತಡದಲ್ಲಿ ನನ್ನ ಮೇಲೆ ಬಿದ್ದಂಥದ್ದು, ಅದೆಲ್ಲ ಯಶಸ್ವಿಯಾಗಿದೆ, ಆಗ್ತಾಯಿದೆ. ಇಲ್ಲಿ ಕೂಡ ನಾನು ಕೂಡ ಒಂದು ಹಿಡಿಸೂಡಿ ಇದರಲ್ಲಿ ಒಂದು ಕೋಲಾಗಿ ಚಿಕ್ಕ ಒಂದು ಕೊರಂದಾಗಿ ನಾನು ನನ್ನನ್ನು ಸೇರಿಸಿಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗೆ ನಿತ್ಯ ಪ್ರಾರ್ಥನೆ ಮಾಡಿ ನನ್ನಿಂದ ಆದಂತಹ ಈ ಅಳಿಲೆ ಸೇವೆಯನ್ನು ಮಾಡಲಿಕ್ಕೆ ನಾನು ಸಿದ್ಧ ಅಂತ ಹೇಳಿ ನನ್ನನ್ನು ಕರೆದು ಗೌರವ ಕೊಟ್ಟು, ಪುರಾಣಿಕರ ಇನ್ನು ಪುರಾಣವಂತ ಬುಚ್ಚಾಲೆ ಅಂತ ಹೇಳಿದೆ. ನಮ್ಮ ಶಿಷ್ಯರೆಲ್ಲ ಇದ್ದಾರೆ, ಈ ಸುಧಾಕರ ಪೇಜ ಅವರು, ಅಲ್ಲಿ ಅಡಿಗರು ಎಲ್ಲ ನಮ್ಮ ಮುಂದಿನ ಪೀಳಿಗೆಯವರು ಚೆನ್ನಾಗಿ ಮಾತಾಡ್ತಾರೆ, ನನಗಿಂತಲೂ ಚೆನ್ನಾಗಿ ಮಾತಾಡ್ತಾರೆ. ಆದ್ದರಿಂದ ನಮ್ಮ ಯುವಕರಿಗೆ, ತಾಯಂದಿರಿಗೆ ನನಗಿಲ್ಲಿ ವಿಶೇಷ ಸಂತೋಷ ಆಗೋದು ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು ಬರ್ತಾರೆ. ನನಗೆ ತಾಯಂದಿರನ್ನು ನೋಡಿದರೆ ಸ್ವಲ್ಪ ಪ್ರೀತಿ ಜಾಸ್ತಿ.
ಪ್ರೀತಿ ಅಂದರೆ ಗೌರವ, ಬೇರೆ ಏನಿಲ್ಲ, ತಪ್ಪು ತಿಳ್ಕೊಬೇಡಿ. ಪ್ರೀತಿ ಜಾಸ್ತಿ. ಯಾಕೆ ಪ್ರೀತಿ ಜಾಸ್ತಿ ಅಂತಂದರೆ, ನಾನೊಬ್ಬ ಶಿಕ್ಷಕ, ನಾನೊಬ್ಬ ವಿಶ್ವ ಹಿಂದೂ ಪರಿಷತ್ತು ಸಂಘಟಕ, ನನಗೆ ಮನವರಿಕೆಯಾಗಿದೆ ಈ ಸಮಾಜದಲ್ಲಿ ಮಕ್ಕಳಿಗೆ, ಯುವಕರಿಗೆ, ಗಂಡಂದಿರಿಗೆ ಇವತ್ತೇನಾದರೂ ಧಾರ್ಮಿಕ ಶಿಕ್ಷಣವನ್ನು ಕೊಟ್ಟದಿದ್ದರೆ ಅದು ನೀವು. ನಾವಲ್ಲ. ನಾವು ಗಂಡಸರು ಸ್ನಾನ ಮಾಡೋದು, ಸ್ವಲ್ಪ ತಿನ್ನೋದು, ಪಿನ್ನೆ ಬಿಡ್ಚಿಟ್ಟು ಮತ್ತು ಯಾವಾಗ ಬರ್ತೇವೆ ಅಂತ ಗೊತ್ತಿಲ್ಲ. ಆದರೆ ಆ ಮಕ್ಕಳು ಯಾವ ರೀತಿಯಲ್ಲಿ ಬೆಳಿಬೇಕು, ಅವ್ರಿಗೆ ಯಾವ ಸಂಸ್ಕಾರ ಬಿಡಬೇಕು, ಯಾವ ಬಟ್ಟೆ ಉಡಬೇಕು, ಹೇಗೆ ಮಾತನಾಡಬೇಕು, ಹೇಗೆ ವ್ಯವಹರಿಸಬೇಕು, ಎಲ್ಲವನ್ನು ಹೇಳಿಕೊಡುವಂತಹ ತಾಯಂದಿರು. ಯಾವ ಕುಟುಂಬದಲ್ಲಿ ತಾಯಿ ಸಶಕ್ತಳಾಗಿದ್ದಾಳೆ, ತಾಯಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾಳೆ, ಗಂಡ ಸ್ವಲ್ಪ ಬೇಜವಾಬ್ದಾರಿ ಜವಾಬ್ದಾರಿ ಇರಬಾರ್ದು, ಇದ್ದರೂ ಕೂಡ ಅದನ್ನು ಹೊಡೆದು ಹಾಕಬಲ್ಲಂಥ ಶಕ್ತಿ ಇರತಕ್ಕಂಥದ್ದು ತಾಯಿಗೆ ಈ ಪ್ರದೇಶದಲ್ಲಿ ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಇದ್ದೀರಿ. ಒಂದು ಮನೆಗೆ ಒಂದೇ ತಾಯಿ, ಎರಡು ಇರೋದಿಲ್ಲ, ಇದ್ದರೂ ಅಜ್ಜಿ, ಅತ್ತೆ, ಸೊಸೆ ಇರ್ಬೋದು. ಆ ರೀತಿಯಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಮಾತಾ ಭಗಿನಿಯರದು ದೊಡ್ಡ ಕೊಡುಗೆ ಇದೆ. ಈ ದೇಶದ ರಕ್ಷಣೆಗೆ, ನಮ್ಮ ಸನಾತನ ಧರ್ಮದ ಉಳಿವಿಗೆ ನಿಮ್ಮೆಲ್ಲರ ಒಂದು ಕೊಡುಗೆ ಇರಲಿ. ಅದರ ಬಗ್ಗೆ ನಾವು ಸದಾ ಚಿಂತಿತರಾಗಿ, ಅದು ಸಂಘ, ವಿಶ್ವ ಹಿಂದೂ ಪರಿಷತ್ತು, ಬಜರಂಗದಳ, ಜಾಗರಣ ವೇದಿಕೆ ಬೇರೆ ಯಾರಾದರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನಾವೆಲ್ಲ ಸೇರಿ ಈ ದೇಶದ ಈ ಸಂಸ್ಕೃತಿಯ ಸನಾತನ ಧರ್ಮದ ರಕ್ಷಣೆ ಮಾಡಬೇಕು. ಇಂತಹ ದೈವಿ ಕ್ಷೇತ್ರಗಳೇ ಇದರ ಮಾಡತಕ್ಕಂಥ ಒಂದು ತಾಣಗಳು ಅಂತ ಹೇಳ್ತಾ, ಇದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಭಗವಂತನ ಆ ದೇವರ ಆಶೀರ್ವಾದವನ್ನು ಬೇಡಿ. ವೆಂಕಟರಮಣ, ದುಡ್ಡಿಗೆ ಭಾರಿ ಸುಲಭ. ವಿನಾಯಕ ಮತ್ತು ದುರ್ಗೆಯ ಕ್ಷೇತ್ರದಲ್ಲಿ ದುಡ್ಡಿಗೆ ಏನೂ ಕಡಿಮೆ ಆಗೋದಿಲ್ಲ. ಇಲ್ಲಿ 3 ಜನ ಇದ್ದಾರೆ, ದುರ್ಗೆ ವಿನಾಯಕನ ಜೊತೆ ವೆಂಕಟರಮಣ ಕೂಡ ಇದ್ದಾನೆ. ಆದ್ದರಿಂದ ನೀವು ಕೇಳದೆ ನೀವು ಬಯಸಿದ ದುಡ್ಡು ಇಲ್ಲಿ ಬರ್ತದೆ. ಅದು ನನ್ನ ಆತ್ಮ ಹೇಳ್ತಕ್ಕಂಥದ್ದು ಹೇಳಿ ಮಾತಿನಿಂದ. ಮಾನ್ಯ ಪುರಾಣಿಕರು ತನ್ನೆಲ್ಲ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಆರಂಭಿಕ ಕಾಲದಲ್ಲಿ ಪಜೀರ್ನಲ್ಲಿ ಕೆಲವು ದನಗಳಿದ್ದವು. ಅದಕ್ಕಾಗಿ ಇವತ್ತು ದೊಡ್ಡ ವಿಶ್ರಾಂತ ಧಾಮವನ್ನು ರಚಿಸೋದ್ರಲ್ಲಿ ಅವರು ವ್ಯವಸ್ಥೆ ಮಾಡಿದರು. ಸುಮಾರು 400-500 ದನಗಳು ಇವತ್ತು ಆಶ್ರಯ ಪಡೀತಾ ಇದೆ. ಅದರ ನಂತರ ಅದರ ಅಧ್ಯಕ್ಷರಾಗಿದ್ದರು. ಮುಂದುವರಿಯುವಂತ ಹೇಳಿದರೆ ಮುಂದುವರಿಯಲಿಲ್ಲ, ಮತ್ತು ವಿಶ್ವ ಹಿಂದೂ ಪರಿಷತ್ತಿಗೆ ಬಿಟ್ಟು ಕೊಟ್ಟಿದ್ದಾರೆ. ಅಥವಾ ವಿಶ್ವ ಹಿಂದೂ ಪರಿಷತ್ ಆಫೀಸ್ ಸುಮಾರು 1 ಕೋಟಿ ರೂಪಾಯಿ ಒಂದು ಆಫೀಸ್ ಆಗುವಾಗ ಇವರು ಕಾರ್ಯಾಧ್ಯಕ್ಷರಾಗಿದ್ದರು. ಆಗ ಅದನ್ನು ವ್ಯವಸ್ಥೆ ಮಾಡಿ ಅದನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ಕಚೇರಿಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಬಾಲ ಸಂರಕ್ಷಣಾ ಕೇಂದ್ರ, ಅನಾಥ ಮಕ್ಕಳು, ನಾವು ಅನಾಥ ಮಕ್ಕಳು ಅಂತ ಹೇಳಲ್ಲ, ಬಾಲ ಸಂರಕ್ಷಣಾ ಅಂತ ಹೇಳೋದು. ಬಾಲ ಸಂರಕ್ಷಣಾ ಕೇಂದ್ರ, ಅಲ್ಲಿ ಸುಮಾರು 100 ಮಕ್ಕಳು ಇವತ್ತು ಕುತ್ತಾರಪದಲ್ಲಿ ಅದನ್ನು ನೆರವೇರಿಸಿ ಅದರ ಅಧ್ಯಕ್ಷರಾಗಿ ಮತ್ತೆ ಮುಂದುವರಿಯಿಲ್ಲ, ಬೇರೆಯವರು ಬಿಟ್ಟುಕೊಟ್ರು. ಹೀಗೆ ಈಗ ವೃದ್ಧಾಶ್ರಮ ಮಾಡೋದಕ್ಕೂ ಕೂಡ ಇವತ್ತು ಅವರು ಸಿದ್ಧರಾಗಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಹೀಗೆ ಯಾವುದಾದ್ರೂ ಮಾಡಬೇಕಾದ್ರೆ ಸಮಾಜಕ್ಕೆ ಕೊಡಬೇಕಾದಂಥ ಒಂದು ಮನಸ್ಸು ಅವರಲ್ಲಿ ಇವತ್ತು ಒಂದು ಸಹಸ್ರ ಚಂದ್ರದರ್ಶನ ಹತ್ತಿರದಲ್ಲಿ ಅವರಿಗೆ ಆಗ್ತದೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ನಮ್ಮ ಎಳೆಯ ಮನಸ್ಸು ಇದ್ದ ಹಾಗೆ ಕೆಲಸ ಕಾರ್ಯಗಳನ್ನು ಮಾಡುವ ಪುರಾಣಿಕರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ. ಇವತ್ತು ಬೆಳಿಗ್ಗೆ ವಿದ್ಯಾಭಾರತಿಯಲ್ಲಿ ಒಟ್ಟಿಗೆ ಇದ್ದೆವು, ಅಲ್ಲೇ ಓಡಿ ಅಲ್ಲಿಯ ಮಕ್ಕಳ ಜೊತೆ ಇದ್ದು ಮತ್ತು ಇಲ್ಲಿ ಬಂದು ಆಗಮಿಸಿ ಕಾರ್ಯಕ್ರಮ ನಡೆಸ್ಕೊಂಡು ಅವರಿಗೆ ವಂದನೆಗಳು ಸಲ್ಲಿಸ್ತಾ, ನಮ್ಮ ಜೊತೆ BS ನಳ್ಳಿತಾಯರವರಿದ್ದಾರೆ. ಸದಾನಂದ ದೇವಾಡಿಗರು ದಯವಿಟ್ಟು ವೇದಿಕೆಗೆ ಬಂದು ಅವರಿಗೆ ಶಾಲು ಹೊದಿಸುವ ಮೂಲಕ ಗೌರವ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ನಮ್ಮ ಸಮಿತಿಯ ಸದಾನಂದ ದೇವಾಡಿಗರು ದಯವಿಟ್ಟು ವೇದಿಕೆಗೆ ಬಂದು ಅವರಿಗೆ ಗೌರವ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಎಂದು ವಿನಂತಿಸ್ತಾ, 1 ಗಂಟೆ ಒಳಗಡೆ ನಮ್ಮ ಪ್ರಸಾದ ವಿತರಣಾ ಕಾರ್ಯಕ್ರಮ ಆಗಲಿಕ್ಕಿದೆ. ವೇದಿಕೆಯಲ್ಲಿ ಎಲ್ಲ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲ 2 ಮಾತುಗಳನ್ನು ಆಡುವ ಮುಖೇನ ಈ ವೇದಿಕೆಯಲ್ಲಿ ಶುಭ ನುಡಿಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಸ್ಥಳೀಯ ಕಾರ್ಪೊರೇಟ್ರಿಗೆ ತುಂಬ ಜವಾಬ್ದಾರಿ ಇದೆ. ಎಂಥ ಆಗು ಹೋಗು ಆಗುವುದನ್ನೆಲ್ಲ ಸರ್ಕಾರಕ್ಕೆ ತಿಳಿಸುವ ಮುಖೇನ, ಸರ್ಕಾರದಿಂದ ಇದಕ್ಕೆ ಅನುಮೋದನೆಯನ್ನು ಮಾಡುವ ಮುಖೇನ ಮತ್ತು ಜನಸ್ಪಂದನೆ ಮಾಡುವಂಥ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ತಕ್ಷಣ ಸ್ಪಂದಿಸುವ ಮನೋಭೂಮಿಕೆಯನ್ನು ಬೆಳೆಸುವ ಮುಖೇನ ಕಾರ್ಪೊರೇಟ್ರುಗಳು ಆ ಕ್ಷೇತ್ರದ ರಾಜ ಆಗಿರ್ತಾರೆ. ಇವತ್ತು ರಂಜನಿಯವರು ನಮ್ಮ ಜೊತೆ ಇದ್ದಾರೆ. ತನ್ನೆರಡು ಮಾತುಗಳನ್ನು ಆಡುತ್ತಾ ಶುಭ ನುಡಿಬೇಕು ಅಂತ ವಿನಂತಿಸ್ತಾ ಇದೆ. ಕ್ಷೇತ್ರದ ದುರ್ಗಾಪರಮೇಶ್ವರ ವೆಂಕಟರಮಣ ದೇವರಿಗೆ ಪಾದ ಹಿಡಿಯುತ್ತಾ, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ,
ಗಣ್ಯರೇ, ಹಾಗೆ ವೇದಿಕೆ ಮುಂದಿರುವ ನಮ್ಮ ಊರಿನ ಎಲ್ಲ ಭಗವದ್ ಭಕ್ತರೇ, ಇವತ್ತು ನಾವು ದುರ್ಗಾಪರಮೇಶ್ವರಿ ವೆಂಕಟರಮಣ ದೇವಸ್ಥಾನದ ಕ್ಷೇತ್ರ ಪರಿವಾರ ದೈವಗಳ ಸಾನ್ನಿಧ್ಯ ಪುನರ್ನಿರ್ಮಾಣ ಕಾರ್ಯಕ್ರಮದ ಶಂಕುಸ್ಥಾಪನೆಯಲ್ಲಿ ಭಾಗವಹಿಸಿದ್ದೇವೆ. ನಮ್ಮ ಊರಿನ ದೈವಸ್ಥಾನ ಅಭಿವೃದ್ಧಿ ಹೊಂದಿದರೆ ನಮ್ಮ ಮನೆ ಬೆಳಗಿದಾಗೆ. ಹಾಗಾಗಿ ನನಗೆ ಈ ಮಂದಾರ ಬೈಲ ದೇವಸ್ಥಾನದ ಪುರಾತನ ದೇವಸ್ಥಾನ ಇರುವಾಗ ಕೂಡ ನಾವು ಈ ಹೊಸ ಪುನರ್ ಸ್ಥಾಪನೆ ಆಗುವ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಕೂಡ ನನಗೆ ಭಾಗವಹಿಸಲು ಅವಕಾಶ ಇತ್ತು. ಆ ಅವಕಾಶದಲ್ಲಿ ಎಲ್ಲ ನಾನು ಕೂಡ ನಾಗಕನ್ನಿಕಾ ದೇವಸ್ಥಾನದ ಸೇವಾ ಸಮಿತಿ ಮತ್ತು ಮಹಿಳಾ ಮಂಡಲದಲ್ಲಿ ನನ್ನನ್ನು ನಾನು ತೊಡಗಿಸಿದ್ದೆ. ಹಾಗಾಗಿ ಈ ದೇವಸ್ಥಾನದ ಭಟ್ರು ನಮಗೆ ಇಲ್ಲಿ ಕೂಡ ನಿಮ್ಮ ಸೇವೆ ಅಗತ್ಯ ಇದೆ ಅಂತ ಹೇಳಿದ ಕಾರಣ ನಾವೆಲ್ಲರೂ ಊರಿನ ಎಲ್ಲ ಜನರು ಸೇರಿ ಇಲ್ಲಿ ಸಹಸ್ರ ಅರ್ಚನೆ ಇತ್ತು, ಅದರಲ್ಲೂ ಭಾಗವಹಿಸಿದ್ದೇವೆ. ಹಾಗೆ ಇಲ್ಲಿ ಬ್ರಹ್ಮಕಲಶ ಇರುವಾಗ ಹಾಗೆ ಎಲ್ಲ ಕಾರ್ಯಕ್ರಮದಲ್ಲೂ ತಮ್ಮನ್ನು ಎಲ್ಲರೂ ತೊಡಗಿಸಿಕೊಂಡಿದ್ದೇವೆ. ಹಾಗೆ ಎಲ್ಲ ಊರಿನ ಎಲ್ಲರೂ ನಮ್ಮ ಮನೆ ಹೇಗೆ ಬೆಳಗಬೇಕು ಅದೇ ಬೆಳಗಬೇಕಾದ್ರೆ ಈ ದೇವಸ್ಥಾನ ನಮ್ಮ ಊರಿನ ದೇವಸ್ಥಾನ ಪ್ರತಿಷ್ಠೆ ಹಾಗೆ ಅವರ ದೇವಸ್ಥಾನದ ಸುತ್ತಮುತ್ತಲೂ ನಾವೆಲ್ಲರೂ ನಮ್ಮ ಆರೋಗ್ಯ ಹಾಗೆ ಮಕ್ಕಳೆಲ್ಲ ಅಭಿವೃದ್ಧಿ ಹೊಂದುತ್ತಾ ಬರಬೇಕಾದ್ರೆ ನಮ್ಮ ದೇವಸ್ಥಾನ ಅಭಿವೃದ್ಧಿಯಲ್ಲಿ ಇರಬೇಕು. ಎಲ್ಲರೂ ಇದಕ್ಕೆ ಸಹಕರಿಸಿ. ಹಾಗೆ ಪುರಾಣಿಕರು ಹೇಳಿದಾಗೆ ನನ್ನಿಂದ ಏನಾದರೂ ಈ ಕ್ಷೇತ್ರಕ್ಕೆ ನನ್ನಿಂದ ಆಗುವಷ್ಟು ಸಹಾಯ, ಹಾಗೆ ನಮ್ಮ ನಗರ ಪಾಲಿಕೆಯಿಂದ ಏನಾದರೂ ವ್ಯವಸ್ಥೆ ಮಾಡಬೇಕಿದ್ರೆ ನಾನು ಅದಕ್ಕೆ ಪೂರಕವಾಗಿ ಇದ್ದೇನೆ ಅಂತ ಹೇಳುತ್ತಾ ನನಗೆ ಈ ಸಮಾರಂಭದಲ್ಲಿ ಅವಕಾಶ ಮಾಡಿಕೊಟ್ಟದಕ್ಕಾಗಿ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಿತರಾದಂಥ ಅತಿಥಿಗಳು ಈಗಾಗಲೇ ತುಂಬ ಜನ ನಮ್ಮ ಜೊತೆ ಬಂದು ಶುಭ ಹಾರೈಸಿ ಶುಭಕಾಮನೆಗಳನ್ನು ನೀಡಿದ್ದಾರೆ. ಅದು ಅಲ್ಲದೆ ನಮ್ಮ ಎಲ್ಲ ಮುಂದಿನ ಕಾರ್ಯಕ್ರಮಗಳ ಜೊತೆಯಾಗಿ ಭಾಗಿಯಾಗ್ತೇವೆ ಅಂತ ಆಶ್ವಾಸನೆ ಕೂಡ ನೀಡಿದ್ದಾರೆ. ಅವರನ್ನೆಲ್ಲ ಅಭಿನಂದಿಸ್ತಾ ಈ ವೇದಿಕೆಯಲ್ಲಿ ಮತ್ತೊರವರು ಇರುವವರೀಗ ರಮಾನಂದ ಭಂಡಾರಿ ಅವರು ಇಲ್ಲಿಯ ಸ್ಥಳೀಯ ನಾಗಕನ್ನಿಕಾ ದೇವಸ್ಥಾನದ ಟ್ರಸ್ಟಿ. ಮೇಲಾಗಿ ನನಗೆ ಕದ್ರಿದು ನೆನಪಾಗ್ತದೆ. ಕದ್ರಿಯ ಬ್ರಹ್ಮಕಲಶದಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಆಗ ಪ್ರತಿ ದಿವಸ ಊಟಕ್ಕೆ ಏನು ಅಂತ ನಾವು ಪಟ್ಟಿ ಮಾಡುವಾಗ ಅಡುಗೆಯವರ ಹತ್ರ ಕೇಳಿ ನಾವು ಪಟ್ಟಿ ಮಾಡ್ತಾಯಿದ್ದೇವೆ. ಉಗ್ರಾಣ ನೋಡಿ ಪಟ್ಟಿ ಮಾಡಿದ್ದಲ್ಲ. ಯಾಕೆಂದರೆ ಉಗ್ರಾಣದಲ್ಲಿ ರಮಾನಂದ ಭಂಡಾರಿ ಇದ್ದಾರೆ. ನನಗೆ ಧೈರ್ಯ ಇತ್ತು, ಯಾವ ಪಟ್ಟಿಯನ್ನು ಕೂಡ ಆ ಸಮಯಕ್ಕೆ ಸರಿಯಾಗಿ ಸಾಮಗ್ರಿ ಕೊಡುವಂಥ ವ್ಯವಸ್ಥೆ ಅವರೇ ಮಾಡ್ತಾಯಿದ್ರು. ಅವರಿಗೆ ಬಿಲ್ಲು ಕೊಡಲಿಲ್ಲ. ಆಮೇಲೆ ಉಗ್ರಾಣದಲ್ಲಿ ವಸ್ತು ಉಂಟು ಅಂತ ನೋಡಲಿಲ್ಲ. ಹೇಳಿದ ವಸ್ತುಗಳನ್ನೆಲ್ಲ ತಯಾರು ಮಾಡುವಂಥ ಮನೋಭೂಮಿಕೆಯಲ್ಲಿ ಬೆಳೆಸಿ ರಮಾನಂದ ಭಂಡಾರಿ ಕದ್ರಿ ದೇವಸ್ಥಾನದ ಬ್ರಹ್ಮಕಲಶಲ್ಲಿ ಮಾಡಿದ್ದು ಇವತ್ತಿಗೂ ನೆನಪಿದೆ. ಅದೇ ಪದ್ಧತಿಯನ್ನು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಕೂಡ ಮಾಡ್ತಾರೆ. ಇವತ್ತು ನಾಗಕನ್ನಿಕಾ ದೇವಸ್ಥಾನ ಆಗಲಿ, ಇತರ ದೇವಸ್ಥಾನಗಳಾಗಲಿ, ಹೊರಕಾಣಿಕೆ ಹೋಗೋದರಲ್ಲಾಗಲಿ ಹಾಗೆ ಥರ ಮಾಡುವಂಥ ಒಂದು ಬೆಳವಣಿಗೆಯನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಜೊತೆ ಇದ್ದಾರೆ. ತನ್ನೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ದುರ್ಗಾಪರಮೇಶ್ವರಿ ನಾಗಕನ್ನಿಕೆ ನಮಃ. ಕ್ಷೇತ್ರದ ಅಧಿದೇವರಾಯನ ದುರ್ಗಾಪರಮೇಶ್ವರಿ ವೆಂಕಟರಮಣ ದೇವರು ಅಂಜನೆ ಸಾನ್ನಿಧ್ಯ ದೇವರಿನ ಪೂರ ವಂದನೆ ಮಂತೊಂದು ಇನಿ ನಮ್ಮ ಕೊಂಚಾಡಿ ಕ್ಷೇತ್ರ ಪಂಡ ಈ ಊರುಡು ಯಾನಿತ್ತೆ ಎಂಬಿ ಬರಣಗೇಡ ಪಂಡೆ 10 ಸ್ಟೆಪ್ ಒಂಜಿ ದೇವಸ್ಥಾನಲುಂಡು. ಫಸ್ಟ್ ದೇವಸ್ಥಾನ ಒಂಜಿ ಮಠ ಮಂದಿರಲುಂಡು. ಸೊ ಈ ಕೊಂಚಾಡಿ ದೇರಬೈಲ್ನ ಒಂಜಿ ಧಾರ್ಮಿಕ ಕ್ಷೇತ್ರದಿಂದ ಆ ಊರಿಗೆ ಪನೊಲಿ ಆಂಡ ಮುಲ್ಪ ಈತ ದೇವಸ್ಥಾನ ಇಂಚ ಈತ ಮಾತ ಜನಸಂಖ್ಯೆ ಈತ ಮಾತ ಇಲ್ಲಿತ್ತಂಡ ಈತ ಯಾನು ನಾಗಕನ್ನಿಕಾ ದೇವಸ್ಥಾನ ಬತ್ತ ಸಾಧಾರಣ 10-30 ವರ್ಷ ಮುಲ್ತ ದೇವಸ್ಥಾನದ ಲಕ್ಷ್ಮಣನ ಟಚ್ ಆದ ಒಂಜಿ 10-25 ವರ್ಷ ಈತೇ ಜನ ಕೊಲುಪುಣಿ ಓಲು ಪೋಂಡಲ್ಲ ಈತೇ ಜನ ಕೊಲುಪುಣಿ ನಮ್ಮ ಈ ಬೇತೆ ಅನ್ನು ತೀಯ ಮಾತ ನಮ್ಮ ಹಿರಿಯಾಕಲು ಆಯ್ನಾತ ಇಲ್ಲಲಿತ್ತನ ಜೋಕ್ಲಿನಲ್ಲಿ ತಂಬತ್ತದು ಈ ಧಾರ್ಮಿಕ ಕ್ಷೇತ್ರಗಳು ಹಾಕಲು ಕೈ ಜೋಡಿಸಲಕ್ಕ ನಮ್ಮ ಮಾತೆಲ್ಲ ಸೇರೋಡವು ಪಂಡದ್ದು ಅಪಗ ಮಾತ್ರ ನನ್ನ ದುಮ್ಮದ ಪೀಳಿಗೆಗೆ ಈತ ಎಂಬಿ ಪುರಾಣಿಕೆಯರು ಪಂಡ ಹಿಂದುತ್ವ ದಾದ ಆ ಒಂದು ಪಂಡದು ಹಿಂದುತ್ವದ ಮಿತ ದಾದ ಡ್ಯಾಮೇಜ್ ಆ ಒಂದು ಪಂಡದು ಈ ಡ್ಯಾಮೇಜಿನ ಸರಿ ಮಾಡ್ಬೋಡ್ದಾಂಡ ಇದು ಎಂಕ್ಲೆ ಮಾತ ಪ್ರಾಯ ಅಂದು ನನ್ನದ ಜೋಕುನು ಈ ಡ್ಯಾಮೇಜಿನ ಸರಿ ಮಂಪೆರಲ್ಲ ನಡೀಪು ನನ್ನದ ಜೋಕುನು ಸೊ ಅಂಕಲ್ ಮಾತದಟ್ಟು ಸಿದ್ಧತೆ ಉಪ್ಪೋಡು ಪಂಡದು ನಾನು ಆಶಿಸುವೆ.
ಅಂಜನೆ ನಮ್ಮ ದೇವಸ್ಥಾನದ ಮುಕ್ತೇಶ್ವರಾಯನ ಲಕ್ಷ್ಮಣ ದೇವಾಡಿಗರು ಮಸ್ತ್ ಸಮಯದಿಂಚಿ ಪಾಪ ದೇವಸ್ಥಾನ ದೇವೇರು ಪಂಡದು ಐತ ಬೆರಿಯೇ ಉಳ್ಳೇರು ಆರ್ನ ಬೇಲೆ ಮನ್ಪೇರೆ ಜಗೊತ್ತಿಚ್ಚಿ ಸೊ ಮಸ್ತ್ ಸಮಯದಿಂಚಿ ಆರು ಮನ್ಪುಣ ಈ ಎಡ್ಡೆ ಕಾರ್ಯ ನಂಗೆ ಮಾತ್ರೆಗಳೊಂಜಿ ಶುಭ ನುಡಿಂದೆ ಪನೊಲಿ ಈ ಕಾರ್ಯ ಅನಗ ಎಂಗೆಲ್ಲ ದುರ್ಗಾ ಪರಮೇಶ್ವರಿ ನಾಲ್ಕನಿಗೆ ದೇವಸ್ಥಾನಗಳಾರು ಮಸ್ತ್ ಮಟ್ಟದ ಮಲಮಲ್ಲ ಮಟ್ಟದ ಕೊಡುಗೆಯನ್ನು ಕೊಡ್ತಿನಾರು ಮೂಲಂಚನೆ ದಾದ ನಾಪುಂದಾನ ಎಂಕೆಲ್ಲ ಸಾಧ್ಯನಾತು ಮಲ್ಲ ಸಹಾಯನ ಕೊಡ್ತಾ ನನ್ನ ದುಂಬಾಗಲ ಎಂಕೆಲ್ಲ ದಾಪನ ಸಹಾಯನಾರಿಗೆ ಮನ್ಪೆ ತಯಾರುಲ್ಲ ಪನ್ನೊಂದು ಎನ್ನೆರಡು ಪಾತ್ರನ ಕೈದು ಮುಂದೆ ಜೈ ಹಿಂದ್ ಜೈ ಕರ್ನಾಟಕ. LK ಗ್ರೂಪಿನ ಮಾಲಕರಾದಂಥ ಕಿಶೋರ್ ಸುವರ್ಣ ನಮ್ಮ ಜೊತೆ ಇದ್ದಾರೆ. ಕಿಶೋರ್ ಸುವರ್ಣ ಅವರು ತನ್ನೆರಡು ಮಾತುಗಳ ಮುಖೇನ ಈ ವೇದಿಕೆಯ ಹಲವಾರು ಕಾರ್ಯಕ್ರಮ ತೊಡಗಿಕೊಂಡವರು, ಅದು ಅಲ್ಲದೆ ಈ ಕ್ಷೇತ್ರಕ್ಕೆ ಅವ್ರಿಗೆ ಒಂದು ಒಳ್ಳೆಯ ಸಂಬಂಧವನ್ನು ಇರಿಸಿಕೊಂಡವರು ನಮ್ಮ ಜೊತೆ ಇದ್ದಾರೆ. ಕಿಶೋರ್ ಸುವರ್ಣರು ನಮ್ಮನ್ನು ಉದ್ದೇಶಿಸಿ ತನ್ನೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಶ್ರೀ ದುರ್ಗಾ ಪರಮೇಶ್ವರಿ ವೆಂಕಟರಮಣ ದೇವರ ಪಾದಾವರಿಂದಕ್ಕೆ ನಮಸ್ಕರಿಸುತ್ತಾ, ಪರಿವಾರ ದೈವಗಳಿಗೆಲ್ಲ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ MB ಪುರಾಣಿಕರವರೇ, ಹಾಗೆಲ್ಲ ನನ್ನ ಹಿರಿಯರೇ, ನನ್ನ ಆತ್ಮೀಯ ಮಿತ್ರರೇ, ಹಾಗೂ ವೇದಿಕೆಯಲ್ಲಿ ನೆರೆದಿರತಕ್ಕಂತಹ ನನ್ನ ಎಲ್ಲ ಭಗವದ್ಭಕ್ತರಿಗೆ ವಂದಿಸುತ್ತಾ, ಈ ಸುಮಾರು 10 ವರ್ಷದ ಹಿಂದಿನಿಂದ ಲಕ್ಷ್ಮಣ ದೇವಾಡಿಗರ ಜೊತೆ ಸಂಪರ್ಕವನ್ನು ಹೊಂದಿಕೊಂಡು ಈ ದೇವಸ್ಥಾನದಲ್ಲಿ ಹಲವಾರು ಎಲ್ಲ ಕೆಲಸ ಕಾರ್ಯಗಳಲ್ಲಿ ನನ್ನನ್ನು ಸ್ವಲ್ಪ ಮಟ್ಟಿಗೆ ತೊಡಗಿಸಿಕೊಂಡು ಬರ್ತಾ ಇದ್ದೇನೆ. ಆ ದೇವಿಯ ಅನುಗ್ರಹ ಏನೋ ನಮ್ಮ ವ್ಯವಹಾರ ಕ್ಷೇತ್ರದಲ್ಲೂ ನಾವು ಸ್ವಲ್ಪ ಮೇಲಿನ ಮಟ್ಟಕ್ಕೆ ಬಂದು ಈ ದೇವಿಯ ಅನುಗ್ರಹ ಹಾಗೂ ನನ್ನ ಹಿರಿಯರಾದಂತಹ ಲಕ್ಷ್ಮಣ ದೇವಾಡಿಗರ ಆಶೀರ್ವಾದದಿಂದ ಈ ವರ್ಷ ಧಾರ್ಮಿಕ ದತ್ತಿ ಪ್ರತಿಷ್ಠಾನ ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನದ ಒಂದು ಮಸರುಡಿಕೆಯ ಅಧ್ಯಕ್ಷೆಯ ಗಿರಿಯನ್ನು ನಾನು ಆ ದೇವಿ ನನಗೆ ಕೊಟ್ಟಿದ್ದಾಳೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ದೇವರ ಸೇವೆಯನ್ನು ಮಾಡಿದರೆ ಅವರಿಗೆ ನಾವು 10 ರೂಪಾಯಿ ಕೊಟ್ಟರೆ ಅದರ 10ರಷ್ಟು ನಮಗೆ ಹಿಂದೆ ಕೊಡ್ತಾರೆ ಅನ್ನೋದನ್ನು ನಾನು ಕಂಡುಕೊಂಡು ಬಂದಿದ್ದೇನೆ. ಈಗ ಪರಿವಾರ ದೈವಗಳ ದೇವಸ್ಥಾನವನ್ನು ನಿರ್ಮಾಣ ಮಾಡುವಂಥ ಕಾರ್ಯ ನಿರ್ಮಾಣ ಆಗಿದೆ. ಲಕ್ಷ್ಮಣ ದೇವರಿಗೆ ಹತ್ರ ನಾವು ಯಾವಾಗಲೂ ಹೇಳೋದಷ್ಟು, ನಿಮ್ಮ ಹಿಂದೆ ಖಂಡಿತವಾಗಿ ಇದ್ದೇವೆ, ನಿಮ್ಮ ಹಿಂದೆ ನಾವೆಲ್ಲ, ನಮ್ಮನ್ನು ನೀವು ಹೇಳ್ಕೊಂಡು ಬರ್ತೀರ, ಹಾಗೆ ದೇವರು ನಿಮ್ಮನ್ನು ನಮಗೆ ಈ ಸೇವೆ ಮಾಡುವಂಥ ಏನೋ ಒಂದು ನಿಮ್ಮ ಬಾಯಿಂದ ಹೇಳ್ತಾ ಇರ್ತಾರೆ. ಅದೇ ರೀತಿ ನಾವೊಂದು ಸೇವೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಸಣ್ಣದಾದರೂ ಸೇವೆಯನ್ನು ಖಂಡಿತವಾಗಿ ಮಾಡ್ತೇವೆ. ಅದ್ರ ಜೊತೆಗೆ ನೀವುಗಳೆಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋಣ. ಜಾಸ್ತಿ ಮಾತಾಡುವ ಸಮಯ ಅಲ್ಲ ಇದು, ದೇವರ ಪೂಜೆಯ ಸಮಯ. ಹಾಗಾಗಿ ಚುಟುಕಾಗಿ ಮಾತಾಡುತ್ತಾ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ರಿಗೂ ಈ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅನ್ನುತ್ತಾ ನನ್ನ 2 ಮಾತನ್ನು ಮುಗಿಸ್ತಾರೆ. ಪ್ರಶಾಂತ್ ಪೈ ಅವರು ನಮ್ಮ ಜೊತೆಗಿದ್ದಾರೆ. ಈ ಪರಿಸರದಲ್ಲೇ ಇದ್ದವರು. ಮಹಾಲಕ್ಷ್ಮೀ ನಾರಾಯಣ ದೇವಸ್ಥಾನ ಮತ್ತು ಚಾತುರ್ಮಾಸ್ಯ ಭಾಳ ನನಗೆ ಸಂತೋಷ ಕಾಣ್ತಾ ಇದೆ. ಚಾತುರ್ಮಾಸ್ಯ ನಮಗೋಸ್ಕರ ಯತಿಗಳು ಒಂದೇ ಕಡೆಯಲ್ಲಿ ಕೂರು ಎಲ್ಲ ಜನರನ್ನು ಕರೆಸಿ ಪೂಜೆ ಮಾಡ್ತಾರೆ. ಆನಂತರ ವಿಜಯೋತ್ಸವ ಮಾಡಬೇಕು. ಆ ವಿಜಯೋತ್ಸವ ಒಂದು ಬಹಳ ಚೆನ್ನಾಗಿ ನಮ್ಮ ಪ್ರಶಾಂತ್ ಪೈ ಅವರು ನೆರವೇರಿಸಿದ್ದಾರೆ. ಅದು ಅಲ್ಲದೆ ಅವರ ಸಮಾಜದ ಜನರನ್ನೆಲ್ಲ ಸೇರಿಸಿಕೊಂಡು ಮಂಜೇಶ್ವರ ನಾಗನ ಅನಂತೇಶ್ವರ ದೇವಸ್ಥಾನ, ಭಾಳ ದೊಡ್ಡ ವಿದ್ಯಾಸಂಸ್ಥೆಗಳಿದೆ, ಸುಮಾರು ಸ್ಥಳಗಳಿಗೆ ಅಧಿಪತಿಯಾದಂಥ ಆ ಕ್ಷೇತ್ರದ ಒಂದು ಮುಕ್ತೇಶ್ವರರಾಗಿಯೂ ಮತ್ತು ಇಲ್ಲಿ 10 ಕಾರ್ಯಕ್ರಮಗಳಾಗುವಾಗ ಅದಕ್ಕೆ ಸಂಘಟನೆ ಮಾಡುವಂಥ ಒಬ್ಬ ಮುತ್ಸುದ್ದಿ ನಮ್ಮ ಜೊತೆ ಇದ್ದಾರೆ. ನಮ್ಮ ಈ ವೇದಿಕೆಯಲ್ಲಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಪ್ರಶಾಂತ್ ಪೈ ಅವರಲ್ಲಿ ಭಿನ್ನವಿಸ್ತಾ ಇದೆ. ದುರ್ಗಾ ಪರಮೇಶ್ವರಿ ವೆಂಕಟರಮಣ ದೇವರ ಸಾನ್ನಿಧ್ಯಕ್ಕೆ ಕೈ ಮುಗಿದು ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಆದರಣೀಯ ಹಿರಿಯರೇ, ಗುರುಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಆತ್ಮೀಯ ಸಜ್ಜನ ಬಂಧುಗಳೇ, ವೆಂಕಟರಮಣ ದೇವರು ಕಾಮಿತಾರ್ಥ ಪ್ರಧಾಯಿನಿ ಅಂತ ಕರೆಸಿಕೊಂಡಿದ್ದಾರೆ. ಅಂದರೆ ಇಷ್ಟಾರ್ಥಗಳನ್ನು ಕೊಡುವಂಥ ದೇವರು. ವೆಂಕಟರಮಣ ಸಂಕಟ ಹರಣ ಅಂತ ಹೇಳ್ತಾರೆ. ವೆಂಕಟರಮಣ ಹತ್ರ ಪ್ರಾರ್ಥನೆ ಮಾಡಿದರೆ ಸಂಕಟ ಹರಣ ಮಾಡ್ತಾನಂತೆ. ಆದರೆ ನಮ್ಮ ಮನಸ್ಸು ಹೇಗಿರಬೇಕು? ಮನಸ್ಸು ನಿಷ್ಕಲ್ಮಶವಾಗಿರಬೇಕು, ಶುದ್ಧವಾಗಿರಬೇಕು. ಆ ಶುದ್ಧ ಮನಸ್ಸಿನಿಂದ ಆ ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ಆ ದೇವರು ಪ್ರಸನ್ನನಾಗ್ತಾನೆ. ತೇನ ವಿನ ತೃಣಮಪಿ ನ ಚಲತಿ ಅಂತ ಹೇಳಿದ್ದಾರೆ. ದೇವರ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕೂಡ ಅಲುಗಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ವೇದಿಕೆಯಲ್ಲಿ ಇಷ್ಟು ಜನ ಇದ್ದಾರೆ. ಇಲ್ಲಿ ಬರಬೇಕಿದ್ರೆ ಅದಕ್ಕೆ ದೈವ ಸಂಕಲ್ಪ ಉಂಟು. ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ. ಆ ದೇವರ ಮನಸ್ಸಿನಲ್ಲಿತ್ತು ನಿಮ್ಮನ್ನು ಅವನು ಇಲ್ಲಿ ಕರ್ಕೊಂಡು ಬಂದಿದ್ದಾನೆ. ನಾವು ಬಂದದಲ್ಲ. ನಾವು ಮಾಡುವುದು ಏನಲ್ಲ. ಪ್ರತಿದಿನ ವೆರಿ ನೆಕ್ಸ್ಟ್ ಮೂಮೆಂಟ್ ಏನಿದೆ ಆ ಭಗವಂತನ ಕೈಯಲ್ಲಿದೆ. ನಾವು ಗೊಂಬೆಗಳು ಮಾತ್ರ. ಗೊಂಬೆ ಆಟದಲ್ಲಿ ಸೂತ್ರ ಉಂಟು, ಮೇಲೆ ಅವನ ಕೈಯಲ್ಲಿ ಉಂಟು. ನಾವು ನಲಿಯುವುದು ಮಾತ್ರ. ನಮಗೆ ಕೊಡುವವನೇ ಅವನೇ, ತೆಗೊಳ್ಳುವವನೇ ಅವನೇ.
ಆದ್ದರಿಂದ ಈ ಒಂದು ಸುಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೂ ನನಗೂ ಒಂದು ಅವಿನಾಭಾವ ಸಂಬಂಧ. ಲಕ್ಷ್ಮಣ ದೇವಾಡಿಗರು ಮತ್ತು ಇಲ್ಲಿಯ ಕಮಿಟಿಯವರು ಮೊನ್ನೆ ತಾನೇ ಮನೆಗೆ ಪುನಃ ಬಂದು ತಾವು ಬರಬೇಕಂತ ಕೇಳಿಕೊಂಡರು. ಸಂತೋಷದಿಂದ ಬಂದೆ. ನಾವು ಕೂಡ ನಮ್ಮ GSB ಸಮಾಜದಲ್ಲಿ ಪ್ರತಿ ಊರಿಗೆ ಹೋದರಲ್ಲಿ ಒಂದು ವೆಂಕಟರಮಣ ದೇವಸ್ಥಾನ ಉಂಟು. ನಮ್ಮ ಇಷ್ಟ ದೇವರು. ನೀವು ಯಾವುದೇ ಊರಿಗೆ ಹೋಗಿ, ತಿರುಪತಿಯಿಂದ ಹಿಡಿದು ಇಡೀ ದೇಶದಲ್ಲಿ ಎಲ್ಲಿ ಹೋದರಲ್ಲಿ ಒಂದು ವೆಂಕಟರಮಣ ದೇವರು ನಮಗೆ ಭಾರಿ ಇಷ್ಟ ದೇವರು ಅವರು. ಆದರೂ ನಮಗೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ. ಇವತ್ತು ತಿರುಪತಿ ದೇವರಿಗೆ ಹುಂಡಿ ಕಾಣಿಕೆ ಹಾಕಿದವರು ಯಾರಿಲ್ಲ, ಯಾಕಂದರೆ ಅಷ್ಟು ಶ್ರದ್ಧೆ. ತಿರುಪತಿಯ ಲಡ್ಡು ಪ್ರಸಾದ ಅಂದರೆ ಬಹಳಷ್ಟು ಶ್ರೇಷ್ಠ ಅದು. ಆದರೆ ಇಲ್ಲಿ ಕೂಡ ಆ ವೆಂಕಟರಮಣ ದೇವರಯ್ಯನ ಮನಸ್ಸಿನಲ್ಲಿ ಇರ್ಬೋದು. ಇಲ್ಲಿ ಒಂದು ಸೇವೆ ಮಾಡೋ ಭಾಗ್ಯ ನಮಗೂ ಕೂಡ ಕರುಣಿಸಿದ್ದಾನೆ. ಆಗಲಿ, ನಾನು ಹೇಳುವಂಥದ್ದು ಇಷ್ಟೇ. ನಮ್ಮ ಕಾಯ ವಾಚ ಮನಸ್ಸ ನಾವು ಶುದ್ಧವಾಗಿದ್ದರೆ ಪರಮಾತ್ಮ ಖಂಡಿತವಾಗಿಯೂ ಕೈ ಹಿಡಿತಾನೆ. ಅದರ ಜೊತೆಗೆ ದೇವರ ಸೇವೆಯನ್ನು ಮಾಡಿದರೆ ಅಂಥವ್ರಿಗೆ ಯಾವುದೇ ರೀತಿ ಕೊರತೆ ಅನಿಸೋದಿಲ್ಲ. ತತ್ಕಾಲಕ್ಕೆ ಏನಾದರೂ ಅನಿಸ್ಬೋದು, ಆದರೂ ನಮ್ಮ ವೃತ್ತಿಯನ್ನು, ನಮ್ಮ ಉದ್ಯೋಗವನ್ನು ನಾವು ಮಾಡಿಸ್ತಾನೆ. ಇದು ವಿಶೇಷ. ಈಗ ನಾವು ಕೂಡ ಮಂಜೇಶ್ವರ ಸಾಧಾರಣ 800 ವರ್ಷ ಇತಿಹಾಸ ಇರುವಂಥ 18 ಪೇಟೆ ಒಡೆಯನ ಕ್ಷೇತ್ರದಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ, ಸೇವೆಯನ್ನು ಮಾಡ್ತೇವೆ. ಆದರೆ ನಮ್ಮ ವ್ಯವಹಾರಕ್ಕೆ ಏನು ತೊಂದರೆ ಆಗೋದಿಲ್ಲ. ನಾವಲ್ಲಿ ಸಮಯ ಕೊಟ್ಟರೆ ನಮ್ಮ ಏನು ಉದ್ಯಮ ಇದೆ ಅವ ಅಲ್ಲಿ ಕೂತ್ಕೊಂಡು ನಡೆಸ್ತಾ ಇದ್ದಾನೆ. ಅಂಥ ಒಂದು ಶ್ರೇಷ್ಠ ವಿಶ್ವಾಸ ನಮ್ಮಲ್ಲಿರಬೇಕು. ಕೆಲವರಿಗೆ ಅನಿಸ್ಬೋದು, ಇಡೀ ದಿನ ದೇವಸ್ಥಾನ ಧರ್ಮ ಕಾರ್ಯ ನಾವು ಹೋಗ್ತೇವೆ, ಏನು ಪ್ರಯೋಜನ, ಏನು ಸಿಗ್ತದೆ ಅವನಿಗೆ? ಸಿಗುವುದೇನಿಲ್ಲ, ಭಗವಂತನ ಆಶೀರ್ವಾದ ಅದಿದ್ದರೆ, ಗುರು ಹಿರಿಯರ ಆಶೀರ್ವಾದ ಇದ್ದರೆ ನಾವು ಹಾಕಿದಂಥ ಎಲ್ಲ ಕೆಲಸಗಳು ಅದೊಂದು ಸ್ವರ್ಣಮಯ ಆಗ್ತದೆ, ಅಂದರೆ ಸಫಲ ಆಗ್ತದೆ. ಅದರ ಜೊತೆಗೆ ಒಂದು ಚಿಕ್ಕ ಒಂದು ಕತೆ ನೆನಪಾಗ್ತದೆ. ಒಂದು ದಿನ ದೇವಸ್ಥಾನ ಎಲ್ಲ ಅರ್ಚಕರು ಪೂಜೆ ಮಾಡಿ ಹೋದ ನಂತರ ಈ ಶಿಲೆಗಳಿದೆ ಅಂತೆ. ಶಿಲೆ ಅಂದರೆ ಕಪ್ಪುಗಲ್ಲು ಅಂತ ಹೇಳ್ತೇವೆ ನೋಡಿ, ಇಲ್ಲಿ ಕಂಬ ಕಾಣ್ತಾಯಿಲ್ಲ, ಅದೇ ಟೈಪ್. ಆ ಶಿಲೆಗಳು ಪರಸ್ಪರ ಮಾತಾಡ್ತಾ ಇರ್ತದಂತೆ. ನೆಲಕ್ಕೆ ಹಾಕಿದ ಶಿಲೆ ಹೇಳ್ತದಂತೆ, ನನಗಿಂತ ಕಂಬದಲ್ಲಿ ಇರುವಂಥ ಶಿಲೆ ಭಾರಿ ಶ್ರೇಷ್ಠ, ಯಾಕೆಂದರೆ ಎಲ್ಲರೂ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ, ನೀನು ತುಂಬ ಶ್ರೇಷ್ಠ. ಆದರೆ ನನ್ನನ್ನು ಎಲ್ಲರೂ ಮೆಟ್ಟಿಕೊಂಡು ಹೋಗ್ತಾರೆ. ಮಳೆಗೆ ನಾನು ನೆನಿತೇನೆ, ಬಿಸಿಲಿಗೆ ನಾನು ಬಿಸಿ ಆಗ್ತೇನೆ, ಆದರೆ ನಿನಗೆ ಹಾಗೆಲ್ಲ, ನಿನಗೆ ಒಂದು ಒಳ್ಳೆಯ ಚಪ್ಪರ ಮಾಡಿದ್ದೇನೆ ಅಂತ. ಆಗ ಆ ಕಂಬ ಹೇಳ್ತದಂತೆ, ನನಗಿಂತ ಶ್ರೇಷ್ಠ ಒಳಗೆ ಒಂದು ಗುಡಿಯಲ್ಲಿ ಒಂದು ಶಿಲೆ ಇದೆ, ಮೂರ್ತಿ ಇದೆ. ಆ ಮೂರ್ತಿಗೆ ನೋಡಿ ಅಭಿಷೇಕ ಮಾಡ್ತಾರೆ, ನೈವೇದ್ಯ ಮಾಡ್ತಾರೆ, ಚಿನ್ನ ಹಾಕ್ತಾರೆ, ಹೂ ಹಾಕ್ತಾರೆ. ಅವು ಕೂಡ ನಾವು ಒಂದು ಕಾಲದಲ್ಲಿ ಕಾರ್ಕಳದಲ್ಲಿ ನಾವು ಒಂದೇ ಪಾದೆಯಲ್ಲಿದ್ದೆವು, ಆದರೆ ಅಲ್ಲಿ ಅವನಿಗೆ ಪೂಜೆ ಆಗ್ತದೆ, ನಮಗೆ ಖಾಲಿ ಮುಟ್ತಾರೆ ಮಾತ್ರ, ನನ್ನನ್ನೆಲ್ಲ ಮೆಟ್ತಾರೆ ಇಲ್ಲಿ ಅಂತ ಶಿಲೆಗಳು ಮಾತಾಡ್ತಾ ಕೂತ್ಕೊಂಡಿರ್ತಾರೆ. ಆಗ ಒಳಗಿರುವ ಶಿಲೆ ಹೇಳ್ತಾನಂತೆ, ನಿಮ್ಮೆಲ್ಲರಿಗಿಂತ ಹೆಚ್ಚು ಪೆಟ್ಟು ತಿಂದವ ವ್ಯಕ್ತಿ ನಾನು. ನನ್ನನ್ನು ಶಿಲ್ಪಿ ಬಹಳಷ್ಟು ಕೆತ್ತಿ 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 ನನಗೆ ಈ ಸ್ವರೂಪವನ್ನು ಕೊಟ್ಟಿದ್ದಾನೆ. ಅಂದರೆ ಅಷ್ಟು ದುಃಖವನ್ನು, ಅಷ್ಟು ನೋವನ್ನು ಅನುಭವಿಸಿದ ಕಾರಣ ಇವತ್ತು ನಾನು ಸಂತೋಷದಲ್ಲಿದ್ದೇನೆ ಅಂತ ಹೇಳ್ತಾನೆ. ಆದ್ದರಿಂದ ನಾವು ಕೂಡ ಜೀವನದಲ್ಲಿ ಕಷ್ಟ ಬರ್ತದೆ, ಯಾವುದೇ ಸಂದರ್ಭದಲ್ಲಿ ಹೆದರಬಾರ್ದು. ದೇವರ ಮೇಲೆ ವಿಶ್ವಾಸವನ್ನು ಇಡಬೇಕು. ಮಾಡುವಂಥ ಕಾರ್ಯದಲ್ಲಿ ಶ್ರದ್ಧೆ ಇರಬೇಕು, ಸತ್ಯ ಇರಬೇಕು, ನಿಷ್ಠೆ ಇರಬೇಕು. ಹಾಗಿದ್ದರೆ ದೇವರು ಖಂಡಿತವಾಗಿಯೂ ನಮ್ಮ ಕೈ ಹಿಡಿತಾನೆ. ಅದರ ಜೊತೆಗೆ ದೇವರಿಗೆ ಹಣ ಬೇಡ, ಚಿನ್ನ ಬೇಡ, ಶ್ರದ್ಧಾಪೂರ್ವಕವಾದ ಒಂದು ಮನಸ್ಸು ಬೇಕು. ನಾವು ಶ್ರದ್ಧೆಯಿಂದ ಒಂದು 10 ರೂಪಾಯಿ ಕೊಟ್ಟರು ಕೂಡ ಸಂತೋಷದಿಂದ ಸ್ವೀಕರಿಸು ಪರಮಾತ್ಮವ. ಖಾಲಿ ಒಂದು ಹೂವು ಕೊಟ್ಟರು ಕೂಡ ಅವನಿಗೆ ಸಾಕು. ಲಕ್ಷಾಂತರ ರೂಪಾಯಿ ಅವನಿಗೇನು ಬೇಡಿಕೆ ಇಲ್ಲ, ಅವೇನು ಮನೆಗೆ ಕೊಂಡೋಗೋದಿಲ್ಲ. ದೇವರ ಕೊಟ್ಟದ್ದು ನಮಗೆ, ನಾವು ಹೇಳ್ತೇವೆ ಕೆರೆ ನೀರನ್ನು ಕೆರೆಗೆ ಚಿಲ್ಲಿ ಅಂತ. ದೇವರು ನಮಗೆ ಏನೋ ಒಂದು ಉತ್ಪತ್ತಿಯನ್ನು ಕೊಡ್ತಾರೆ, ಅದರ ಒಂದು ಅಂಶ ನಾವು ದೇವರಿಗೆ ಕೊಡುವಂಥದ್ದು. ದೇವರಿಗೆ ಕೊಡುವಷ್ಟು ದೊಡ್ಡ ಜನ ನಾವು ಯಾರೂ ಅಲ್ಲ. ಅವ ಕೊಟ್ಟು ನಮ್ಮಿಂದವ ನಾವು ಅವರಿಗೆ ಕೊಡಬೇಕು. ಅಂಥ ಒಂದು ಒಳ್ಳೆಯ ಕಾರ್ಯದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ನನಗಿಂತ ಮೊದಲು ಮಾತಾಡಿದವರು ಎಲ್ಲರೂ ಒಳ್ಳೆ ವಿಷಯವನ್ನು ಹೇಳಿದಿರಿ. ಆ ಮಾತಿಗೆಲ್ಲ ಮಮ ಅಸ್ಮಾಕಂ ಅಂತ ಹೇಳುತ್ತಾ, ಮುಂಬರುವ ದಿನಗಳೇ ನಮ್ಮ ಧರ್ಮ ಜಾಗೃತಿ ಆಗಬೇಕು ಬಂಧುಗಳೇ. ಇನ್ನೂ ಆಗಲೇ ಪುರಾಣಿಕರು ಹೇಳಿದರು, ಬರುವಂಥ ದಿನಗಳಲ್ಲಿ ನಾವು ಇಂಥ ಸಮಾರಂಭ ಮಾಡಲಿಕ್ಕೆ ಉಂಟಾ ಇಲ್ಲೋ ಅಂತ ನಮಗೆ ಗೊತ್ತಾಗೋದಿಲ್ಲ. ಆದರೆ ಯಾವುದೇ ರೀತಿಯ ಧೃತಿಗೆಡಿಬೇಡಿ. ಕೇಂದ್ರದಲ್ಲಿ ಒಳ್ಳೆಯ ನಾಯಕತ್ವ ಇದೆ. ಇಡೀ ಜಗತ್ತಿನಲ್ಲಿ ಇವತ್ತು ಭಾರತಕ್ಕೆ ಎಲ್ಲರೂ ಎದ್ದು ನಿಂತು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ನಾವು ಕೂಡ ಅದೇ ರೀತಿ ಮಲಗಬಾರ್ದು, ಕೂತ್ಕೊಳ್ಬಾರ್ದು. 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆವಿದ್ದರೆ, ಸಿಂಧುವಿದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ನಾದವಿದ್ದರೆ, ಘನ ಪರಂಪರೆ ಇದ್ದರೆ, ಏನು ಸಾರ್ಥಕ ಮನೆಯ ಜನರೇ ಮಲಗಿ ನಿದ್ರಿಸುತ್ತಿದ್ದರೆ ಅಂತ ಕವಿವಾಣಿ ಇದೆ. ಹಾಗೆ ನಾವು ಮನೆಯಲ್ಲಿ ನಿದ್ರಿಸುವುದಲ್ಲ, ಧರ್ಮ ಕಾರ್ಯ ಬರುವಾಗ ನಮ್ಮಿಂದ ಆದಷ್ಟು ತನು ಮನ ಧನವನ್ನು ಸಹಕರಿಸುವಂತ ಹೇಳುತ್ತಾ ಅವಕಾಶಕ್ಕೋಸ್ಕರ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಗುರುಗಣಾಧಿಪತಯೇ ನಮಃ.
ನಮಸ್ಸರ್ವಸುರಾಧೀಶ ನಮಸ್ತೆ ಪಾರ್ವತೀಪತೆ ನಮಸ್ತೆ ವೃಷಭಾರೂಢ ಮಂಜುನಾಥಾತೆ ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ವೇದಿಕೆಡುಪ್ಪುನಂಚಿನ ಸಭಾಧ್ಯಕ್ಷರೇ, ಅಂಚನೆ ಅತಿಥಿ ಗಣ್ಯರೇ, ಅಂಚನೆ ವೇದಿಕೆದ ಮುಂಭಾಗೊಡುಪ್ಪುನಂಚಿನ ಭಗವದ್ಭಕ್ತರೇ, ವಿಶೇಷವಾದ ಮಂದಾರ ಬೈಲ್ದ ಈ ಮಣ್ಣಡು ಮಂದಾರ ಪನ್ಪಿನಂಚಿನ ಒಂಜಿ ಪೂ ಅತ್ಯಂತ ಪರಿಮಳ ಕೊರ್ಪುನಂಚಿನ ಒಂಜಿ ಪೂ ಐಟು ಮೂಜಿ ಬಣ್ಣಲ ಉಂಡು, ಮೂಜಿ ವಿಧಲ ಉಂಡು. ಅಂಚಾದ ಪುನಗ ಅಂಚಿನ ಪೂತ ಕಮ್ಮೆನ ಕೊರ್ಪುನಂಚಿನ ಮಣ್ಣಾಯಿ ನೆಡ್ದ ಅವರ ಮಂದಾರ ಬೈಲು ಪನ್ಪಿನಂಚಿನ ಮಂದಾರದ ಪೂತ ಒಂಜಿ ಪುದರ್ ಈ ಮಣ್ಣಗುಂಡು. ಅಂಚಾದ ಪುನಗ ಅಂಚಿನ ಮಣ್ಣದ ಒಡತಿ ಏರಿಕೆಂಡಂದಾಂಡ ಪೆ ದುರ್ಗಾ ಪರಮೇಶ್ವರಿ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಅಲ್ಲೇನು ಶರಣು ಹೊಂದುದು ಬತ್ತಿನ ಕಲೆಗೆ ಕೈ ಬುಡಂದೆ ಆ ಮಂದಾರದ ಪೂತ ಕಮ್ಮೆನನು ಇನಿಮುಟಲ ಕೊರ್ತಿನಾಲು ಪನ್ಪಿರೆಂಚಿನ ಕೀರ್ತಿ ಆ ಅಪ್ಪೆಗುಂಡು. ಅಂಚಾದ ಪುನಗ ಕುಲ್ಲುದಿ ಪಟ್ಟ ನಡತಿ ಪಟ್ಟ ಪನ್ಪಿರೆಂಚಿನ ಒಂಜಿ ತುಳುಟೊಂಜಿ ವ್ಯವಸ್ಥೆ ಉಂಡು. ಚರ ಪ್ರತಿಷ್ಠೆ ಸ್ಥಿರ ಪ್ರತಿಷ್ಠೆ ಪನ್ಪಿನೇನು ನಮ್ಮ ಸಂಸ್ಕೃತೋಡು ಪನ್ಪ. ಚರ ಪಂಡಂದಾಂಡ ಅಂಚಿಂಚಿ ಚಲನೆ ಇತ್ತಿನ ಅಂದ ಲೆಕ್ಕ, ಸ್ಥಿರ ಪಂಡಂದಾಂಡ ಚಲನೆ ಇಜ್ಜಂದಿನ ಅಂದ ಲೆಕ್ಕ. ಪಗ ಇಂಚಿನ ಈ ಮಾತ ಪಾತೆರ ಇತ್ತನಂದಾಂಡಲ ಮೂರ್ತಿಗೆ ಮಾತ್ರ ಅವು ಅನ್ವಯ ಆಪುಂಡು, ದೇವೇರ್ನ ಶಕ್ತಿಗೆ ಅನ್ವಯ ಆಪುಜಿ. ದಯ ಪಂಡಂದಾಂಡ ದೇವೇರ್ನ ಶಕ್ತಿ ಚಲನಶೀಲನ ಅಥವಾ ಸ್ಥಿರನ ಪನ್ಪಿರೆಂಚಿನ ತೂತಿನ ಕುಲು ಏರ್ಲ ಇಜ್ಜಿ ಆಂಡ ಯದ್ಭಾವಂ ತದ್ಭವತಿ ಎಂದು ಪೂರ ನಮ್ಮ ಭಾವನೆಗೆ ಅನುಗುಣವಾಯಿನಂಚಿನ ವಿಚಾರ. ದುರ್ಗಾ ಪರಮೇಶ್ವರಿನ ಮೂರ್ತಿ ಪ್ರತಿಷ್ಠಾಪನೆ ಆತಂಡು ಒವೇ ದೇವರನ ಮೂರ್ತಿನ ನಾವು ಪ್ರತಿಷ್ಠೆ ಮಲ್ಪುವ. ಆ ಪ್ರತಿಷ್ಠೆ ಆಯಿನಂಚಿನ ಸಂದರ್ಭಡು ಅವು ಸ್ಥಿರ ಪ್ರತಿಷ್ಠೆ ಅಂದು ಲೆಕ್ಕ. ಅಂಚನೆ ಉತ್ಸವ ಮೂರ್ತಿ ಬಲಿಮೂರ್ತಿ ಪೂಡ ಇಂಚಿನ ಉಂಡ ಐಕ್ ಚರ ಪ್ರತಿಷ್ಠೆ ಅಂದು ಲೆಕ್ಕ. ಪಂಡ ಅವು ಉಲೈಪಿದಾಯಿ ಮಾತ ಪೋಯರೆ ಉಂಡು. ಅಂಡ ಗರ್ಭಗುಡಿ ಇಡ್ತಿನೆಂಚಿನ ಪ್ರಧಾನ ಮೂರ್ತಿ ಅವು ಶಾಶ್ವತ, ಅವು ಬೊಕ ಪ್ರತಿಷ್ಠೆ ಅಂಡ ಅವಿನ ಬೊಕ ದೆಪ್ಪೆರ ಇಜ್ಜಿ. ಅಂಚನೆ ದೈವದೇವರನ ಕಟ್ಲೆಡ್ಲ ಉಂಡು. ಮಣೆ ಮಂಚವ ಪನ್ಪಿರೆಂಚಿನ ಸ್ಥಿರ ಪ್ರತಿಷ್ಠೆ, ಮೊಗಮೂರ್ತಿ ಪನ್ಪಿರೆಂಚಿನ ಚರ ಪ್ರತಿಷ್ಠೆ ಪಂಡದು. ಮಣೆ ಮಂಚವರ ಪ್ರತಿಷ್ಠೆ ಮಲ್ತಂಡ ಬೊಕ್ಕ ಕುಡದೆ ಪುನಿಯಪ ಕೆಂಡಂದಾಂಡ ಇಂಚ ಜೀರ್ಣೋದ್ಧಾರ ಪುರ ಆಪುನಂಚಿನ ಸಂದರ್ಭಡು ಐತ ಜೀರ್ಣಾವಸ್ಥೆಯನ್ನು ಸರಿ ಮಲ್ಪರೆ ಜೀರ್ಣನ ಉದ್ಧಾರ ಮಲ್ಪುನಂಚಿನ ವ್ಯವಸ್ಥೆನೇ ಜೀರ್ಣೋದ್ಧಾರ. ಆ ಸಂದರ್ಭಡು ಅವಿನ ದೆಪ್ಪುನು ಅನಿವಾರ್ಯವಾದ ಇಜ್ಜಿಂದಾಂಡ ಅವಿನ ಅಂಚ ದೆಪ್ಪೆರೆ ಇಜ್ಜಿ. ಅಂಚನೆ ಮಣೆ ಮಂಚವು ಸ್ಥಿರ ಪ್ರತಿಷ್ಠೆ ಅಂದಾಂಡ ಮೊಗಮೂರ್ತಿ ಚರ ಪ್ರತಿಷ್ಠೆ ನೇಮ ಕೋಲ ಮತ ಅನಗ ಅವೆನು ಕೊಡಿಯಡಿಕ ಕನೆಯರೆ ಉಂಡು. ಮುಂಡದ ಮಿತ್ತು ರುಂಡ ಏರುನು ಪಂಡಂದಾಂಡ ಅಣಿತ ಮಿತ್ತು ಆ ಮೊಗನು ಮಾತ ದೀದು ಕೋಲನೇಮ ಮಾತ ಆಪುನಂಚಿನ ಕ್ರಮ. ಅಂಚಿನ ಮಾತ ಸಂದರ್ಭಡು ವಿಶೇಷವಾದ ನಮ್ಮ ಮಾತ ಆಡು ಭಾಷೆಡು ಲೌಕಿಕವಾಯಿನಂಚಿನ ಭಾಷೆಡು ಪ್ರಶ್ನಾ ಮಾರ್ಗೋಡು ಮಾತ ಒಂಜಿ ವಿಷಯಕ್ಕೇನುವ ವಾಸ್ತು ಚರ ಆತಂಡು ಪಂಡದು. ವಾಸ್ತು ಚರ ಆತಂಡು ಪನ್ಪಿರಂಚಿನ ವಿಷಯ ಕೆಂಡಂದಾಂಡ ಕೆಲವು ಸ್ಥಿರವಾದೆ ಉಪ್ಪೊಡು ಪನ್ಪಿರಂಚಿನ ಕಟ್ಲೆ ಉಂಡು, ಅವು ಚರ ಆವೆರೆ ಬಲ್ಲಿ. ಕೆಲವು ಚರ ಆವುಡುಂದೆ ಪನ್ಪಿರಂಚಿನ ಕಡ್ಡಾಯ ಉಂಡು, ಅವು ಸ್ಥಿರ ಆವೆರೆ ಬಲ್ಲಿ. ಅಂಚಿನ ಮಾತ ಸಂದರ್ಭಡು ವಿಶೇಷವಾದ ಕಲ್ಲುಟ್ಟಿಯಪ್ಪೆಲ ಪರಿವಾರ ಸತ್ಯುಲ್ಲ ಈ ಮಣ್ಣುಡು ದುರ್ಗಾ ಪರಮೇಶ್ವರಿನ ಬಲಕೈಯಾದ ಬೆನ್ಪುನಾಲಾಲ್ ಬಗ ಈ ಸನ್ನಿಧಾನುಡು ಅಂಚಿನ ಇತ್ತ ಚರಟು ಉಲ್ಲಲಾಲ್. ಅಂಚಿನ ಚರಟು ಇತ್ತಿನಂಚಿನ ಸಂದರ್ಭಡು ಅಲ್ಲಿನ ಸ್ಥಿರ ಮಲ್ಪರೆ ಮಲ್ಪುನಂಚಿನ ಪ್ರಕ್ರಿಯೆನೇ ಈ ನೂತನವಾಯಿನಂಚಿನ ಸಾನ ಮುಂಡಿಗೆ ಅವೇನು ಗರ್ಭಗೃಹ ಅಂದಲ ಪನೊಲಿ. ಅವಾಗ ಅಂಚಿನ ಕ್ಷೇತ್ರುಡು ಸುರುಟೆ ಇತ್ತಿನಂಚಿನ ವಿಶೇಷವಾಯಿನಂಚಿನ ಆ ದೈವದೇವರಿಗೆ ಪುನರ್ನಿರ್ಮಾಣದ ಒಂಜಿ ಕಾರ್ಯನ ಅಧ್ಯಕ್ಷರ್ಲ ಸಮಿತಿ ಸದಸ್ಯರ್ಲ ಊರ ಪರ ಊರದ ಗಣ್ಯರ್ನ ಭಕ್ತರ್ನ ಸಹಕಾರದ ಅವರ ನೆರವೇರಿಸಾದು ಕೊರಡು ಪಂಪಿನಂಚಿನ ಮಲ್ಲ ಒಂಜಿ ಸಂಕಲ್ಪನ ಇನಿ ಮಲ್ತದೇರು. ಎಡ್ಡೆ ದಿನ ಇನಿ ಶುಕ್ಲ ಪಕ್ಷದ ಚತುರ್ದಶಿ ಪುಣ್ಣಮೆದ ಪೂವೆ ಅಂದ ಮನ್ಪ ಎಲ್ಲ ಪುಣ್ಣಮೆ ಇನಿ ವಿಶೇಷವಾಯಿನಂಚಿನ ಚತುರ್ದಶಿ ಐಟಲ ಶ್ರವಣ ನಕ್ಷತ್ರ ಸ್ಪರ್ಶ ಉಪ್ಪುನಂಚಿನ ವಿಶೇಷವಾಯಿನಂಚಿನ ಪ್ರದೋಷ ಕಾಲದ ಪುಣ್ಯ ಸಂದರ್ಭ. ಅಂಚನೆ ಸೂರ್ಯನಾರಾಯಣ ದೇವರನ ದಿನ ಆದಿತ್ಯವಾರ. ಯಾದವ ಕುಲಟು ಉದ್ಧವೇ ಪನ್ಪಿರೆಂಚಿನ ಒಂಜಿ ವ್ಯಕ್ತಿ ಮಾತ್ರ ಕೃಷ್ಣೆ ಉರಿಪಾಯಿ ಗಾಂಧಾರಿನ ಶಾಪೋಡದಾವರನ
ಮಾತ ವ್ಯವಸ್ಥೆಗೆ ಕಾರಣ ಆಯ್ನೆಂಚಿನ ಒಂಜಿ ವಿಶೇಷವಾದ ಯಾದವ ಕುಲ ಅವನತಿಯಾಪುನಂಚಿನ ಸಂದರ್ಭಡು ಉವೇ ಕುಲ ನಿರ್ವಂಶಾವರ ಬಲ್ಲಿ ಪನ್ಪಿರಂಚಿನ ಒಂಜಿ ಸದುದ್ದೇಶದ ಕೃಷ್ಣನ ಅತೀವ ಭಕ್ತಿ ಆಯ್ನೆಂಚಿನ ಉದ್ಧವನು ಮಾತ್ರ ಒರಿಪಾವೆ ದ್ವಾರಕೆಡ್ದು ಬೇತೆ ಓಡಾಂಡ್ಲ ಪೋದು ಬದರಿಕಾ ಕ್ಷೇತ್ರೋಡು ಪೋದು ತಪಸ್ಸು ಮಲ್ಪುಲ ಪಂಡದು ಆಯ್ನ ಬದರಿಗೆ ಕಡಪಾವೆ ಮುಲ್ಪ ಆ ಗಾಂಧಾರಿನ ಶಾಪದ ಪ್ರಭಾವದಾವರ ದೇವರಿಗೇರ್ಲ ಶಾಪ ಕೊರಿಯರ ಇಜ್ಜಿ ಆಂಡ ಮಾತೃ ಹೃದಯದ ಒಂಜಿ ಬೇನೆಡು ಬತ್ತಿನಂಚಿನ ಉದ್ಗಾರದ ಪಾತೆರಲ್ಲ ಸುಳ್ಳು ಮಲ್ಪರೆ ಬಲ್ಲಿ ದಾಯಕೊಂಡಂದಾಂಡ ತನ್ನ ಪಾತೆರ ಸುಳ್ಳಾಂಡಲ ಮಲ್ಲೆತ್ತು ಭಕ್ತನ ಪಾತೆರ ಸುಳ್ಳಾವರ ಬಲ್ಲಿ ಪನ್ಪಿರಂಚಿನ ಮಲ್ಲ ಜಗತ್ತಿಗೆ ಸಂದೇಶ ಸಾರಿನಾರು ಶ್ರೀಕೃಷ್ಣ ಪರಮಾತ್ಮೆ 14,107 ಬೊಡೆದಿಯಿಂದ ನಮ್ಮ ಅಪಹಾಸ್ಯ ಮಲ್ಪುವ ಆಯನ ಒಂಜಿ ರೋಮದ ಯೋಗ್ಯತೆ ಎಂಕ್ಲೆಗಿಜ್ಜಿ ಜೈಲಿಡು ಆಯ ಪುಟ್ಟಿಯೇ ಪಂಡದು ಜೈಲಿಡುತ್ತಿನ ಕುಲ್ ಮಾತ ಕೃಷ್ಣ ಅವರ ಸಾಧ್ಯ ಇಜ್ಜಿ ನಮ್ಮ ಒಂಜಿ ಪೊರ್ತುಡು ಒಂಜಿ ಕಡೆಟ್ ಮಾತ್ರ ಉಪ್ಪೆರ ಸಾಧ್ಯ ಉಂಡು ಈತ ಯಾನು ಮೂಲಿತ್ತೆ ಅಂದಾಂಡ ಏಕಕಾಲುಡು ಎನ್ನ ಇಲ್ಲಡು ಈ ಕ್ಷಣಟು ಉಪ್ಪೆರ ಸಾಧ್ಯ ಇಜ್ಜಿ ಪಗ ಒಂಜಿ ಸಂದರ್ಭಡು ಆ 14,100 ಪೊನ್ನುಲು ಏರಿಕೆಂಡೊಂದಾಂಡ ಭೌಮಾಸುರೆ ನರಕಾಸುರೆ ಪನ್ಪಿನಂಚನ ಪರಾಜ್ಯೋತಿಷದ ಒಂಜಿ ರಾಜೆ ಅಕ್ಲೇನೆ ಬಂಧನ ಮಲ್ತದು ಶೋಷಣೆ ಮಲ್ತಿನಂಚನ ಒಂಜಿ ಕತೆ ಅಪಗ ಆ ಶೋಷಿತ ವರ್ಗನ ಉದ್ಧರಿತಿನಂಚನ ಮಲ್ಲ ಕೀರ್ತಿ ಇತ್ತನಂದಾಂಡ ಕೃಷ್ಣಗೆ ಅಪಗ ಆ ನರಕಾಸುರನ ಸಂಹಾರ ಮಲ್ತದ ಆಗೊಂಜಿ ವರ ಅಪ್ಪ ಅಮ್ಮೆ ಒಂಜಿ ರತೊಟ್ಟು ಬತ್ತದು ಬತ್ತನ್ನ ಮಾತ್ರ ಏನನ್ನು ಸಂಹಾರ ಮಲ್ಪರ ಸಾಧ್ಯ ಪನ್ಪಿನಂಚನ ವರ ಅಂಚಿನ ಕೃಷ್ಣೆ ಮಹಾವಿಷ್ಣುಗೂ ಶ್ರೀದೇವಿ ಭೂದೇವಿ ಪನ್ಪಿರಂಚನ ಮಡದಿ ರುಕ್ಮಿಣಿ ಲಕ್ಷ್ಮಿನ ಒಂಜಿ ಸಾನ್ನಿಧ್ಯ ಅಂಚನೆ ಸತ್ಯಭಾಮೆ ಪನ್ಪಿರಂಚನ ಆ ಕೃಷ್ಣನ ಬೊಡೆದಿ ಭೂಮಿನ ಅಂಶ ಅಪಗ ಅಂಬಿಯ ಭೂಮಿನ ಮಗೆ ಆಯ್ನಿಡ್ದ ಅವರ ಭೌಮಾಸುರೆ ಪನ್ಪಿರಂಚನ ಕೀರ್ತಿನ್ ಪಡೆಯೊಂದೆ ಅಂಚಿನ ಅಪ್ಪಮ್ಮೆ ಒಂಜಿರ ತೊಡು ಕುಲ್ಲುಂಡ ಮಾತ್ರ ಆಗ ಅವಸಾನ ಮರಣ ಅಂಚಾದು ಪುನಗ ಸತ್ಯಭಾಮೆಲ ಕೃಷ್ಣೆಲ ಒಂಜೇರ ತೊಟ್ಟು ಕುಲ್ಲುದು ಈ ನರಕಾಸುರನ ಸಂಹಾರ ಮಲ್ತದು ಅಂಚಿನ 14,100 ಪೊಣ್ಣುಲೆನು ಉದ್ಧರಿತಿನ ಅಂಚಿನ ಒಂಜಿ ಮಲ್ಲ ಕತೆ ನಮ್ಮ ಮೇಲ್ನೋಟಗು ಅಕ್ಲೆನು ಮದ್ಮೆ ಆಯೆ ಎಂದು ಪನ್ಪ ಮದ್ಮೆ ಅವರ ಕಾರಣದಾದ ಅಂದಿಜ್ಜ ಅಪಗ ಒಂಜಿ ಅಪಹೃತ ಆಯಿನಂಚಿನ ಒಂಜಿ ಪೊಣ್ಣುನು ಸಮಾಜ ಸ್ವೀಕಾರ ಮಲ್ಪುಂಡ ಇತ್ತ ಒಂಜಿ ಮದ್ಮೆಡು ಆ ಪೊಣ್ಣು ಇಂಚಿನಾಂಡಲ ಒಂಜಿ ಕಾರಣಾಂತರದ ಅವರ ಅವ್ಯವಸ್ಥೆ ಇತ್ತನಂದಾಂಡ 100 ಪ್ರಶ್ನೆ ಮಲ್ಪುನ ಕುಲ್ಲುಲ್ಲೇರು ಅಪಗ ಆ 14,100 ಪೊಣ್ಣುಲು ಕಣ್ಣ ನೀರು ಬಿಡ್ಪೇರು ಈ ಅಂಕ್ಲೇನು ಉದ್ಧಾರ ಮಲ್ತ ಕೃಷ್ಣ ಬಂದ ನೋಡ್ದು ಬಿಡುಗಡೆ ಮಲ್ತ ಆಂಡ ನನ್ನದ ಎಂಕ್ಲನ ಗತಿ ಏರು ಎಂಕ್ಲೇನು ಏರು ನನ್ನ ಸಮಾಜ ಸ್ವೀಕಾರ ಮಲ್ಪುಂಡ ಒಂಜಿ ಕೆಲ್ಯ ವಿಷಯ ಮದ್ಮೆ ನನ್ನ ನಮ್ಮನ್ನು ಏರು ಮದ್ಮೆ ಪೇರು ನಮ್ಮ ಗತಿದಾದ ಅಂದಕ್ಕೆನ್ನಾಗ ಅಂಚಿನ ಕೃಷ್ಣೆ ಆ ಶೋಷಿತ ವರ್ಗದ ಅಪ್ಪೆನಕಲ್ನ ಕಣ್ಣ ನೀರು ಒಚ್ಚಿದು ಒಂಜಿ ಮಲ್ಲ ಒಂಜಿ ಬೇಲೆ ಮಲ್ತೆ ನಿಕ್ಲೇನು ಈತ ಜನಲ್ನ ಯಾನು ಮದ್ಮ್ಯಾಪ ಪಂಡದು 14,100 ಪೊಣ್ಣುಲೆಗಳ ಮಾಂಗಲ್ಯದ ಒಂಜಿ ಭಾಗ್ಯನು ಕೊರ್ಪೆ ಕೊರ್ದು ಆಯೆ 14,100 ಇಲ್ಲಡು ಅಕುಲಕಲ್ನ ಜಾಗೆಗೆ ಪೂಪೆರಕುಲು ಉದ್ಧರಿಪುವೆ ಇಂಚಿನ ಒಂಜಿ ಸಂದರ್ಭಡು ನಾರದರು ವಿಶೇಷವಾದ ಬ್ರಹ್ಮದೇವರಡ ಒಂಜಿ ಅಪಹಾಸ್ಯ ಪಂಡ ಒಂಜಿ ಮಕ್ಕರದ ಪಾತೇರ ಅಪಗ ಬ್ರಹ್ಮದೇವರ ಪನ್ಪೇರು ಆತ ಕೇವಲವಾದ ಕೃಷ್ಣನ ಬಗ್ಗೆ ನುಡಿಯಡ ನಾರದ ಈ ಅನ್ನ ಮಗೆ ನಿಕ್ಕು ಮಾನಸ ಪುತ್ರ ಎಂದು ಕೀರ್ತಿ ಉಂಡು ಪಗ ಬ್ರಹ್ಮದೇವರನ ಮನಸ್ಸುಡ್ದು ಪುಟ್ಟಿನಂಚಿನ ನಾರದೆರೆಗು ಮನೋವೇಗ ಉಂಡು ಜಗತ್ತಡು ಮನೋವೇಗ ರಡ್ಡೇ ಜನ ಕುಪ್ಪುನು ಒಂಜಿ ಹನುಮಂತಗು ಮೊಕ್ಕೊಂಜಿ ನಾರದೆರೆಗು ಜಗತ್ತಡು ಅತ್ಯಂತ ವೇಗವಾಯಿನಂಚಿನ ಸೊತ್ತು ಕೆಂಡೊಂದಂಡ ಮನಸ್ಸುಡ್ದು ವೇಗದ ವಸ್ತು ಬೊಕ್ಕೊಂಜಿಜ್ಜಿ ಅಪಗ ಆತೇ ವೇಗವಾದ ಚಲನೆ ಮಲ್ಪೇರ ಇರುವೆರೆಗೆ ಮಾತ್ರ ಸಾಧ್ಯ ನಾರದೆರ್ಲ ಹನುಮಂತಗ್ಲ ಅಪಗ ನಿಕ್ಕು ಮುಕ್ಕಾಲು ಮೂಜಿಗಳಿಗೆಡು ಮಿತದ 7 ಲೋಕಲ್ನ ತೀರ್ಥದ 7 ಲೋಕಲ್ನ ತೀರ್ಗ್ಯಾರ ಸಾಧ್ಯ ಉಂಡತ ಒಂಜಿ ಕ್ಷಣ 14,100 ಪೊಣ್ಣುಲ್ನ ಇಲ್ಲಡೆ ಅವರ ಭೇಟಿ ಕೊರದು ಬಲ ನಿಕ್ಕು ಸತ್ಯಾಂಶ ಗೊತ್ತಾಪುಂಡೊಂದು ಪನ್ನಗ ಕ್ಷಣ ಮಾತ್ರಡು ಮುಕ್ಕಾಲು ಮೂಜಿಗಳಿಗೆಡು 14,100 ಇಲ್ಲಡೆ ನಾರದೇರು ಭೇಟಿ ಕೊರ್ನಾಗ 14,100 ಇಲ್ಲಡ್ಲ ಕೃಷ್ಣೆ ಉಲ್ಲೆ ಕೃಷ್ಣ ಇತದು ಅಕಲೊಟ್ಟುಗು ಸಂಸಾರ ಮಲ್ತೊಂದುಲ್ಲೆ ಪ್ರತಿಯೊರಿಯನ್ನ ಗರ್ಭೋಡುಲ 9 ಜನ ಆಣುಲು 1 ಜನ ಪೊಣ್ಣು 10 ಸಂತಾನನ್ ಪಡೆಯೊಂದು ಸುಖ ಶಾಂತಿ ನೆಮ್ಮದಿಡು ಕೃಷ್ಣೆ ಉಲ್ಲೆ ಮಕ್ಕರ್ ಮಲ್ಪುನ ನಂಕ್ ಈ ಯೋಗ್ಯತೆ ಉಂಡ ನಮ್ಮ ಒಂಜಿ ಕ್ಷಣೊಟ್ಟು ಬೊಕ್ಕೊಂಜಿ ಜಾಗೆಡು ಪೆರ ಸಾಧ್ಯಜ್ಜಿ ಕೃಷ್ಣೆ ಒಂಜಿ ಕ್ಷಣೊಟ್ಟು ಆತ ಇಲ್ಲಡಿತ್ತೊಂದು ಗೃಹಸ್ಥಾಶ್ರಮ ಧರ್ಮನು ಪರಿಪಾಲನೆ ಮಲ್ತೊಂದುಲ್ಲೆ ಅಂಚಾದ ಪುನಗ ವಿಶೇಷವಾದ ಇಂಚಿನ ಉದ್ದವನು ಕೃಷ್ಣೆ ಉದ್ಧರಿತೆ ಬದರಿಕಾಶ್ರಮಡು ಅವಾಗ ಆ ಉದ್ದವೇ ಉಪ್ಪುನಂಚಿನ ಸಂದರ್ಭಡು ಒಂಜಿ ಮರತ ಬುಧೆಂಡು ತಪಸ್ಸು ಮಲ್ತೊಂದುಲ್ಲೆ
ತಪಸ್ಸು ಬಂಡ ಧ್ಯಾನಾಸಕ್ತರಾಯನೆಂಚಿನ ಇತ್ತಿನ ಸಂದರ್ಭಡು ಅಡೆಗೊಂಜಿ ರಾಜೆ ಬರ್ಪೆ ರಾಜೆ ಬತ್ತದು ಇಂಚಿನ ಮಾತ ಯೋಗ್ಯತೆ ಅರ್ಹತೆ ಇತ್ತಿನೆಂಚಿನ ಇರೇ ಗುರುಕುಳು ಏರೆಂದು ಬಂದಾಗ ಎಂಕ್ ಒಂಜತ್ತು ರಡ್ಡತ್ತು 24 ಗುರುಕುಳು ಪಂಡದು ಐತ ವಿವರಣೆಯನ್ನು ಕೊರ್ಪೆ ಆ 24 ಗುರುಕುಳೆಡು ಪಂಚಭೂತಾತ್ಮಕವಾಯನೆಂಚಿನ ಭೂಮಿ ನೀರು ಆಕಾಶ ಗಾಳಿ ಅಗ್ನಿ ಪನ್ಪಿರೆಂಚಿನ ಪಂಚಭೂತಾತ್ಮಕ ತತ್ವ ಐಟ್ ಜೇನುಗೂಡು ಆನೆ ಆಮೆ ಅಗ್ನಿ ಅಂಚನೆ ಬೇತ ಗುರುಕುಳ್ನ ಮಾತ ಸಮುದ್ರ ಇಂಚಿನ ಮಾತ ವ್ಯವಸ್ಥೆ ಪನೊಂದು ಬೋಪೆ ಅಂಚಿನ ಮಾತ ಸಂದರ್ಭಡು ವಿಶೇಷವಾದ ಆನೆ ಭೂಮಿಡು ನಡಪುನಗ ಸೊಂಡಿಲ್ನ ಭೂಮಿಗೆ ಬೊಟ್ಟೊಂದು ಬೋಪುಂಡು ದಾಯಪಂಡಂದ ಅಂಡ ಓಲು ಕೆಡ್ಡ ನಿರ್ಮಾಣ ಮಲ್ತದು ಏನನು ಲಗಡಿದೆ ಪೋಯರ ಪನ್ಪಿರೆಂಚಿನ ಜ್ಞಾನ ಐಕೊಂಡು ಐಕೋಸ್ಕರ ಆತ ಮಿತ್ತು ಕಣ್ಣಿತ್ತನಂದ ಅಂಡಲ ಐತಾತು ಸೂಕ್ಷ್ಮದ ಕಣ್ಣು ಬೊಕ್ಕೊಂಜಿ ಪ್ರಾಣಿಗಿಜ್ಜಿ ಐತಾತು ನೆನಪು ಶಕ್ತಿ ಬೊಕ್ಕೊಂಜಿ ಪ್ರಾಣಿಗಿಜ್ಜಿ ಅಂಚಾದ ಪುನಗ ಸೊಂಡಿಲ್ಡ್ ಭೂಮಿನ ಬೊಟ್ಟೊಂದು ಬೋಪುಂಡು ನೆತ್ತ ಅರ್ಥದಾದ ಕೆಂಡಂದಾಂಡ ಇಡೀ 24 ಗಂಟೆ ನಮ್ಮ ಮನಸ್ಸು ಜಾಗೃತವಾದ ಪೋಡು ಜಾಗ್ರತೆಡು ಪೋಡು ಓಲು ಎಂಚಿನ ಕೆಡ್ಡ ಉಂಡು ಪನ್ಪಿರೆಂಚಿನ ವಿಷಯ ಎಂಕಲೆ ಗೊತ್ತಿಜ್ಜಿ ಅಂಚಾದ ಪುನಃ ಕ್ಷಣಲ ಎಂಕುಲು ಜಾಗೃತವಾದ ಪೋಡು ಇಂಚಿನ ಮಾತ ಸಂದೇಶ ಕೊರ್ಪುಂಡು ಜೇನು ತನ್ನ ಇಡೀ ಒಂಜಿ ಗೂಡುಡು ಜೇನನ್ನು ಸಂಗ್ರಹ ಮಲ್ತು ಬೋಪುಂಡು ಆಂಡ ಆತ ಜೇನುಲ ಆ ಜೇನುಗೆ ತಿನಿಯರ ತಿಕ್ಕೊಂಡ ಇಜ್ಜಿ ಅಪಗ ಎಂಕುಲು ಕಾಸನ ಮಾತ ಸಂಗ್ರಹ ಮಲ್ತದು ಒಟ್ಟು ಮಲ್ತೊಂದ್ಕೊಂಡೊಂದಾಂಡ ಅವೇನು ವಿನಿಯೋಗ ಮಲ್ಪೋಡು ವಿನಿಯೋಗ ಮಲ್ತಿನೆಂಚಿನ ಸಂದರ್ಭಡು ವಿನಿಯೋಗ ಮಲ್ಪಂದ ಇತ್ತನಂದಾಂಡ ಒವಾಂಡಲ ಒಂಜಿ ದಿನ ಎಂಕಲ್ನ ಕಾಸು ಪರಕೀಯರ್ನ ಸೊತ್ತಾಪುಂಡು ಅಥವಾ ಬೇತಕಲ್ನ ಅಪಹರಣಗೂ ನಮ್ಮ ಸೊತ್ತು ಕಾರಣ ಆಪುಂಡು ಅವಾಗ ಕಾಲ ಕೂಡ್ದು ಬಂದಾಗ ಆ ಸಂಪತ್ತನ್ನು ಓಲೋಲು ಒಂಚೆಂಚಿನ ಮಾತ ವಿನಿಯೋಗ ಮಲ್ಪೋಡು ಪಂಡದು ಧರ್ಮಶಾಸ್ತ್ರ ಪನ್ಪುಂಡು ನಮ್ಮ ಸಂಪಾದನೆನು 5 ಪಾಲು ಮಲ್ತದು ಒಂಜಿ ಪಾಲು ನಂಗೆ ಸ್ವಾರ್ಥಗೂ ಒಂಜಿ ಪಾಲು ನಮ್ಮ ಮಕ್ಕಳಿಗೆ ಒಂಜಿ ಪಾಲು ಸಮಾಜಗೂ ಒಂಜಿ ಪಾಲು ಧರ್ಮಗೂ ಒಂಜಿ ಪಾಲುಗೆ ಶುಶ್ರೂಷೆ ಮಲ್ಪುನಂಚಿನ ವ್ಯವಸ್ಥೆಗೆ ಬುರ್ದು ಕೊರಡು ಪನ್ಪಿರಂಚಿನ ವಿಷಯ ಉಂಡು ಅಂಚಾದ ಪುನಗ ನಮಡೈತೆ 100 ರೂಪಾಯಿ ಸಂಗ್ರಹ ಮಲ್ತಂಡ ಐಟ್ 20 ರೂಪಾಯಿ ದೇವೇರ್ನ ದೈವದ ಅಂಚಾದ ಪುನಗ ನಮ್ಮ ಅವೆನು ವಿನಿಯೋಗ ಮಲ್ಪೊಡೆ ಪನ್ಪಿರಂಚಿನ ಸಂದೇಶನ ಜೇನುಗೂಡು ಕೊರ್ಪುಂಡು ಅಂಚನೆ ಸೂರ್ಯ ನಿಜವಾದ ನಮ್ಮ ಬರ್ಸ ಬನ್ನಗ ವರುಣನ್ ಪನ್ಪ ವರುಣಗಲ ಬರ್ಸೋಗಲ ಸಂಬಂಧ ಇಜ್ಜಿ ವರುಣ ನೀರಿಗೂ ಅಧಿಕಾರಿ ಆಂಡ ಬರ್ಸೋಗು ಅಧಿಕಾರಿ ಏರ್ಕೆಂಡಂದಾಂಡ ಸೂರ್ಯೇ ಮೋಡಗೂ ಅಧಿಕಾರಿ ಏರ್ಕೆಂಡಂದಾಂಡ ಇಂದ್ರೆ ಮೋಡನ ಉತ್ಪತ್ತಿ ಮಲ್ಪುವೆ ಸೂರ್ಯೇ ನೀರಿನ ಕೊರ್ಪುನಂಚಿನ ಬರ್ಸನ ಕೊರ್ಪುನಂಚಿನ ದೇವೇರು ಐಕೋಸ್ಕರನೇ ಬರ್ಸ ಬೈಜಿಂಡ ಪರ್ಜನ್ಯ ಜಪ ಮಲ್ಪುನು ಪರ್ಜನ್ಯ ಬಂಡ ಸೂರ್ಯ ಅಪಗ ಉದ್ದವೇ ಬನ್ಪೆ ಸೂರ್ಯ ಎಂಚ ಎಂಕೆ ಗುರು ಬೇಸಿಗೆ ಕಾಲುಡು ಇತ್ತಿನ ನೀರಿನ ಮಾತ ಸಂಗ್ರಹ ಮಲ್ತದು ಮರಿಯಾಲೋಡು ಆ ನೀರಿನ ಮಾತ ಪ್ರಕೃತಿಗೆ ಬುಡ್ದು ಕೊರ್ಪೆ ಅಪಗ ನಮ್ಮ ಸಮಾಜೋಡ್ದು ಎಂಚಿನ ಮಾತ ದೆತೊಂದನ ಅವೇನು ಸಮಾಜಗೂ ಒಂತೆಂಡಲ ಬುಡ್ದು ಕೊರಡು ಪನ್ಪಿರೆಂಚಿನ ಸಂದೇಶನು ಈ ಸೂರ್ಯ ಕೊರ್ಪೆ ಅಗ್ನಿಗೆ ಎಂಚಿನ ಪಾಡ್ನಂದ ಅಂಡಲ ಅವು ಭಸ್ಮ ಆಪುಂಡು ತನ್ನ ಉಲಾಯಿ ದಿಯೋನುಜಿ ಆ ಸಂದರ್ಭಡ್ಲ ಅಗ್ನಿ ಪ್ರಜ್ವಲನೆ ಒಂದುಪ್ಪುಂಡು ಅವಾಗ ಇಂಚಿನ ಮಾತ ಸಂದೇಶ ದಾಯ ಅಗ್ನಿ ಅಂಕ ಗುರು ಕೆಂಡಂದ ಅಂಡ ಇಂಚಿನ ಮಾತ ಸಂದರ್ಭಡು ಅನೇಕ ಅಪವಾದ ಮಾತ ಬರ್ಪುಂಡು ಎಡ್ಡ ಬೇಲೆ ಮಲ್ಪುನಗ ಅವಾಗ ಅಂಚಿನ ಎಡ್ಡ ಬೇಲೆ ಮಲ್ಪುನಗ ಏತು ಅಪವಾದ ಬತ್ತನಂದ ಅಂಡಲ ಅಗ್ನಿಧರಕ ನಮ್ಮ ಪ್ರಜ್ವಲಿಸೊಂದು ಪೊಡು ಅವೆಲ್ಲ ನಮ್ಮ ಮೈಕ ಅಂಟೋನಂದೆ ಆ ಬತ್ತಿನ ಅಪವಾದಲ ನಿಕ್ಕು ಬತ್ತಿನ ಎಡ್ಡ ಪುಲ ನಿಕ್ಕು ಕೀರ್ತಿ ಅಪಕೀರ್ತಿ ರಡ್ಡುಲ ನಿನ್ನನೆ ಭಗವಂತ ಪನ್ಪಿರಂಚನ ಸಂಕಲ್ಪ ಮಲ್ತನಂದಾಂಡ ಅವು ಅಗ್ನಿ ಕೊರ್ಪುನಂಚನ ಸಂದೇಶ ಅಂಚಾದ ಪುನಗ ಸಮುದ್ರ ಎಂಚಿನ ದಕ್ಕನಂದಾಂಡಲ ಅವು ನಮ್ಮ ಕಾರಮುದೆಲ್ ಕನಪುಂಡು ಅಪಗ ದೇವರಿಗೆ ಎಂಚಿನ ಕೊರ್ನಂದಾಂಡಲ ಅವು ಐತ ತೆರೆ ಅಲೆ ಎಂಕಲಗೆ ಐತ ಪುಣ್ಯ ಫಲನ ಕೊರ್ಪುಂಡು ಪನ್ಪಿನಂಚಿನ ಸಂದೇಶ ಸಮುದ್ರ ಪನ್ಪುಂಡು ಇಂಚ ಒಂಜೊಂಜಿ ವಿಷಯ ಪನ್ನಾಗ ಆ ರಾಜಗೆ ಭಾರಿ ಸಂತೇಶ ಆಪುಂಡು ಅಪಗ ಈ ಸಂದೇಶ ನಂಗೆ ದಾದ ಕೆಂಡಂದಾಂಡ ಕಲ್ಲುಟ್ಟಿ ಪಂಜುರುಳಿ ಬೊಕ ಇಂಚ ಮಾತ ಆಜಿ ದೈವಸ್ಥಾನಗೂ ಇಂಚಿನ ಮಾತ ವಿಶೇಷವಾದ ದೇವಾಡಿಗೆರ್ಲ ಅಧ್ಯಕ್ಷರ್ಲ ಸಮಿತಿಲ ನಿಕ್ಕಲ್ಡ ದಾಯಕ್ಕೇನುಂಡು ಬಂಡಂದಾಂಡ ಸಂಪತ್ತನು ಏರೇರ್ನ ಸಂಪತ್ತನ್ನು ಹಾಕಲು ಕೇನು ಹತ್ತು ಆ ದೈವದನೇ ಸಂಪತ್ತನ್ನು ನಿಕ್ಕಲ್ಡ ಕೇನು ಒಂದು ಲೆಕ್ಕ ಅಂಚಾಂದ ಬಂಡದು ಕಡ್ಡಾಯದಾಲ ಇಜ್ಜಿ ಬಲಾತ್ಕಾರದಾಲ ಇಜ್ಜಿ ಅಪಗ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆಯಿರೋ ಪನ್ಪಿರೆಂಚಿನ ನಿಜವಾಯನೆಂಚಿನ ಪಾತೆರ ಸತ್ಯ ಅಪಗ ಕೆರೆತ ನೀರಿನ ಕೆರೆಕೆ ಪಾಡು ನೆಡ್ದವರ ದಾದ ಲಾಭ ಕೆರೆತ ನೀರು ದೆಪ್ಪುನು ಕೆರೆಕೆ ಪಾಡುನು ದಾದ ಮರಲ ಮಾರ ಕೆರೆತ ನೀರು ದೆತ್ತೊಂದುಲ್ಲೆ ಕೆರೆತ ಐತ ಅರ್ಥದಾದ ಕೆಂಡಂದ ಅಂಡ ಒಂಜಿ ಬಾಲೆಗೆ ಅಪ್ಪೆ ಒಣಸು ಮಲ್ಪ ಒಂದು ಪುನಂಚಿನ ಸಂದರ್ಭಡು ಆ ಬಾಲೆ ಬತ್ತದ ತಟ್ಟೆ ಕೈ ಪಾಡ್ದು ಒಂಜಿ ತೊತ್ತು ಅಪ್ಪೆ ಕೊರ್ನೊಂದು ನಮ್ಮ ಕಲ್ಪನೆ ಮಲ್ಪುಗ
ಅವಾಗ ನಂಗೆ ಏತು ಸಂತೇಶ ಆಪುಂಡು ಎನ್ನ ಬಾಲೆ ಎಂಗೆ ಕೈ ತುತ್ತುಕೊಂಡು ಪಂಪಿನಿಂಚಿನ ಸಂತೇಶ ನಮ್ಮ ಪಡೆವ ಅಂಚ ಅಂತ ಮಾಡೋದು ಆ ನುಪ್ಪು ಮಲ್ದಿನಿ ಬಾಲೆನ ತಟ್ಟೆ ಬಾಲೆದನ ಸಾಂಬಾರು ಮಲ್ತೀನಿ ಬಾಲೆನ ಮೊರೆತ್ತಿನಿ ಬಾಲೆನ ಅತ್ತು ಗೊಬ್ಬೊಂದಿತ್ತಿನ ಬಾಲೆ ಇಂಚಿನ ಒಂಜಿ ತಟ್ಟೆ ಕೈಬಾರ್ದು ಅಪ್ಪೆಗೊಂಜಿ ತುತ್ತುಕೊಂಡು ಕೈದೆಕ್ಕದಂಡ ಅಂದ ಪಂಪಿರೆಂಚಿನ ವಿಷಯ ಎಲ್ಲ ಅಪ್ಪೆ ತೂ ಅಂದೆ ಎನ್ನ ಬಾಲೆ ಎಂಕು ತುತ್ತುಕೊಂಡು ಪಂಡದು ಸಂತೇಸುಡು ಸ್ವೀಕಾರ ಮಲ್ಪುವಲ್ ಅಂಚನೆ ನಮ್ಮ ಮಾತ ಆ ಅಪ್ಪೆನ ಬಾರುಳು ಜೋಕುಲು ಅವಾಗ ನಮ್ಮ ಈ ಧರ್ಮ ಕಾರ್ಯವು ನಮ್ಮ ಕೈ ಸೇರಸಾದು ಒಂಜಿ ಕಾಣಿಕೆ ಕೊರನೊಂದು ಅಂಡ ಅಪ್ಪೆನೇ ಕಾಸು ನಮ್ಮ ಅತ್ತವು ಕಾಸು ಒಲ್ಪಡ್ದು ಬತ್ತುಂಡು ನಮ್ಮ ಅತ್ತವು ಅವು ಪರಮಾತ್ಮನ ಅಂಜಾದು ಪುನಗ ವಿಶೇಷವಾದ ಅಂಚಿನ ಪರಮಾತ್ಮನೇ ಸೊತ್ತುಡು ಎಂಕ್ಲೆಗಾಯ ದಾಯಿ ಕೊಡ್ತೀನಿ ಕೇಂದ್ರ ಪೊರ್ಲುಡು ಜೀವನ ಮಲ್ಪಲ ಪಂಡದು ಅವಾಗ ಆ ಸಂಪತ್ತುಡು ಒಂಜಂಶನ ಅಂಡಲ ನಮ್ಮ ಭಗವಂತಗೆ ಅರ್ಪಣೆ ಮಲ್ತ ಅಂದ ಅಂಡ ಖಂಡಿತವಾದ್ಲ ಅವು ನಮ್ಮ ಎಡ್ಡೆಪ್ಪಗೂ ಕಾರಣ ಆಪುಂಡು ಅಂಚಾದ ಪುನಗ ಆಲ್ನೇ ಸೊತ್ತುದ ಒಂಜಂಶನ ಆಲೆಕ್ಕೋರ್ನಗ ಆ ಅಪ್ಪೆಗಾಯಿನಂಚಿನ ಸಂತೋಷ ಈ ಅಪ್ಪೆಗಾಪುಂಡು ಪಂಡದು ಸ್ಪಷ್ಟವಾದ ಪನ್ಪೇರು ಅಪಗ ಸೊತ್ತು ನಮ್ಮ ಅತ್ತು ನಮ್ಮ ಕಾಲಿ ಒಂಜಿ ಆಲೆಗೆ ಕೈ ತುತ್ತು ಕೊರ್ನಿ ಎಂದು ಲೆಕ್ಕ ಅಂಚಾದ ಪುನಗ ಈ ಒಂಜಿ ಮಹತ್ಕಾರ್ಯೋಡು ಮಾತೆರ್ಲ ಭಾಗಿಯಾವುಡು ವಿಶೇಷವಾದ ಮಾಸ್ಟ್ರ್ ನಮ್ಮ ಸನ್ಮಾನ್ಯ ಎಂ ಬಿ ಪುರಾಣಿಕೆರೇನು ಮಾಸ್ಟ್ರ್ ಅಂದೇ ಪನ್ಪುಣ್ಣಮ ದಾಯಪಂಡಂದ ಅಂಡ ಆರ್ನ ಪುದರ್ಡೆ ಅಂಚಿನ ಮಹತ್ವ ಉಂಟು ಭೂಮಿದ ಉದ್ಧಾರ ಮಲ್ತಿನಂಚಿನ ಭೂವರಾಹ ರೂಪಿ ಪರಮಾತ್ಮನ ಪುದರ್ ಆರ್ನ ಆರು ಕೆನರಾ ಕಾಲೇಜಡು ರಸಾಯನ ಶಾಸ್ತ್ರದ ಕೆಮಿಸ್ಟ್ರಿದ ಪ್ರೊಫೆಸರ್ ಆರು ಏಕಡು ಪಂಡಿರ್ ಒಂಜಿ 1,000 ಎತ್ತಿನಂಚಿನ ಜೋಕುಲ್ನ ಸಬೆಟ್ ಒಂಜ ಯಾನು ಪಾತೆರಡು ಒಂಜ ಈರ್ ಪಾತೆರಡು ಒಂದು ಪನ್ಪಿನಂಚಿನ ನಿಕುಲ್ ಪಾತೆರಡು ಒಂದು ಪನ್ನಗ ಪಿನ್ ಡ್ರಾಪ್ ಸೈಲೆನ್ಸ್ ಒಂಜಿ ದಾಸೆಮಿ ಬೂರುಂಡಲ ಒಂಜಿ ಶಬ್ದ ಬರಂದಿನ ಲೆಕ್ಕ ಮೌನ ಆ ಸಂದರ್ಭ ಆಂಡು ಪಂಡದು ಒಂದು ಗೊತ್ತಿತ್ತಿನಕ್ಲೆಗೆ ಮಾತ್ರ ಗೊತ್ತು ಅಂಚ ಆಯಿನೇಟಿ ಎಂಕ್ಲೆಗೆ ದಾಲ ಆಶ್ಚರ್ಯ ದಾಲ ಇಜ್ಜಿ ದಾಯ ಆಶ್ಚರ್ಯ ಇಜ್ಜಿ ಕೆಂಡಂದ ಅಂಡ ಭಯಂಕರ ಸ್ಟ್ರಿಕ್ಟ್ ಪ್ರೊಫೆಸರ್ ಅಂಚಾದ ಪುನಗ ಇತ್ತೆ ಇಳಿ ವಯಸ್ಸಾನ ಹಿಡ್ದವರ ಒಂತೆ ಮೃದು ಆತೇರಾರು ಇಜ್ಜಿಂದ ಅಂಡ ಭಾರಿ ಜೋರ್ದ ಮಾಸ್ಟರ್ ಅಂಚಾದ ಪುನಗ ಅಂಚಿನ ಮಾತ ಸಂದರ್ಭಡು ಆ ಭಯಟು ಜೋಕುಲು ಮಲ್ತೀನಿ ಅಪಗ ಭಯ ಬೋಡು ಪನ್ಪಿರಂಚಿನ ವಿಷಯ ಭಯ ಭಕ್ತಿಯಿಂದ ನಮ್ಮ ಪನ್ಪ ಭಕ್ತಿ ಕಾಲಿ ಬರೆಯರ ಸಾಧ್ಯ ಇಜ್ಜಿ ಭಯ ಬೋಡೆ ಭಯ ಇಜ್ಜಂದಿನಂಚಿನ ಭಕ್ತಿ ಅವು ಜೀವನಡು ಸಾಧ್ಯನೇ ಇಜ್ಜಿ ಭಯವೇ ಜ್ಞಾನದ ಆರಂಭ ಅಂತ ಪನ್ಪೇರು ಜ್ಞಾನ ದೇಗುಲ ಬೋಲ್ ಕೆಂಡಂದ ಅಂಡ ಶಾಲೆ ಅವಾಗ ಅಂಚಿನ ಮಾತ ಸಂದರ್ಭಡು ಟೀಚರ್ನ ಕುಲು ಬಂದಾಗ ಆ ಇಂಚಿನ ವಿಷಯನ ಅಧ್ಯಾಪನೆ ಮಲ್ಪುನು ಪನ್ಪಿರಂಚಿನ ವಿಷಯಡು ವಿಜ್ಞಾನ ಅಂದ ವಿಜ್ಞಾನ ಗಣಿತ ಅಂಡ ಗಣಿತ ಆ ಪುಸ್ತಕನ ಕೈಟ್ ಬತ್ತೊಂದು ಬರೋ ನಿತ್ತೇರು ಒಂದು ಜ್ಞಾನವು ಪುಣು ಪುಸ್ತಕೋಡು ಅವಾಗ ಭಯ ಬೋಲುಂಡು ಕೆಂಡಂದ ಅಂಡ ಪುಸ್ತಕದ ಮಿತ್ತೊಂಜಿ ನಾಗರ ಬೆತ್ತಲ ಪತ್ತೊಂದು ಬರೋ ನಿತ್ತೇರು ಬಗ ಆ ನಾಗರ ಬೆತ್ತದ ಪೋಡಿಗೆಡದ ಅವರ ಕಲ್ತೊಂದಿತ್ತಿನಂಚಿನ ಸಂದರ್ಭ ಒಂದು ಭಯವೇ ಜ್ಞಾನದ ಆರಂಭ ಪಂಡದು ಅಂಚಾದ ಪುನಗ ದೇವರ ಪಣ್ಣಂದ ಅಂಡ ಮಾತೆರೆಗಲ ಭಯ ಕಮ್ಮಿ ಭಯ ಒಂತೆ ಉಪ್ಪುನಿ ಎರಡಕ್ಕೆ ಅಂಡ ದೈವದ ಮಿತ್ತು ಅಂಚಾದ ಪುನಗ ಆ ದೈವ ಭಯ ಕೊರ್ದು ಜ್ಞಾನ ಕೊರ್ಪುನಂಚಿನ ಬೇಲೆನು ಮಲ್ತೊಂದುಲ್ಲಲ್ ಅಂಚಾದ ಪುನಗ ಅಂಚಿನ ಅತಿಥಿ ಗಣ್ಯರ ಮಾತ ವೇದಿಕೆಡು ಉಲ್ಲೇರು ಮಾತೆರ್ಲ ಇಡೆಡ್ಡೆ ಒಂಜಿ ಸಂದೇಶನ ಕೊಡ್ತೇರು ಅಂಚಾದ ಪುನಗ ಮಂಜುನಾಥ ದೇವರನ್ನು ದುಂಬುದಿ ಒಂದು ವಿಠಲ್ದಾಸ್ ತಂತ್ರಿ ವರೇಣ್ಯರ್ನ ವಿಶೇಷವಾಯನಿಂಚಿನ ಮಾರ್ಗದರ್ಶನೋಡು ದಿನೇಶ್ ಪಣಿಕರ್ನ ಒಂಜಿ ಆಶೀರ್ವಾದೋಡು ಅಕಲ್ನ ಸಲಹೆ ಸೂಚನೆ ಹಿಡ್ದವರ ಕೆಲವು ಮಾತ ಇಂಚಿನ ಸಂಕಲ್ಪನು ದೇವಾಡಿಗೆರು ಮಲ್ತದೇರು ಅಂಚಾದ ಪುನಗ ಕೊಟ್ಟದ್ದು ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ತನಗೆ ಪನ್ಪಿನಂಚಿನ ಒಂಜಿ ವಿಷಯ ಉಂಡು ಅಪಗ ದೇವಾಡಿಗೆರು ತನ್ನ ಸಂಸಾರಗೂ ಒಂತೆ ಸಮಾಜಗೂ ಮಸ್ತು ಪನ್ಪಿರಂಚಿನ ಸಂದೇಶನು ಸಾರ್ದಿನ ಅನೇಕ ವ್ಯಕ್ತಿಗಳು ಉಪ್ಪೇರು ಅಂಡ ಮಂದಾರ ಬೈಲ್ದ ಮಣ್ಣಡು ಒಂಜಿ ವ್ಯಕ್ತಿನಿ ಯಾನು ತೂತಿನಿ ಕೆಂಡಂದ ಅಂಡ ಲಕ್ಷ್ಮಣ ದೇವಾಡಿಗೆರು ಅಂಚಾದ ಪುನಗ ಪಾಪ ಆರು ಮೂಲು ಅಧ್ಯಕ್ಷರು ಆವಂದೇ ಇತ್ತದಂಡ ದಾಲ ಅಂಬಾನಿನ ಲೆಕ್ಕ ಆತ ಮಲ್ಲ ಇಲ್ಲು ಕಟ್ಟದು ಬೇರಾರು ಆತ ಸಂಪತ್ತು ಉಂಡಾರಡ ನನಲ ಉಂಡು ದುಂಬುಲ ಇತ್ತುಂಡು ಆಂಡ ಸಂಶಯದಾದ ಕೆಂಡಂದ ಅಂಡ ಇತ್ತೆ ಆತ ಸಂಪತ್ತು ಖಂಡಿತ ಆರಡ ಇಜ್ಜಿ ದಾಯಿ ಇಜ್ಜಿ ಪಂಡಂದ ಅಂಡ ಆರಡ ಬತ್ತಿನಂಚಿನ ಸಂಪತ್ತದ ಲಾಭಾಂಶದ ಮುಕ್ಕಾಲು ಭಾಗನ ಈ ಮಣ್ಣಿಗೆ ಸುರಿತೇರಾರು ಅಂಚಾದ ಪುನಗ ಇಂಚಿನ ಮಾತ ಸಂದರ್ಭಡು ಅಪಗ ಒಸರ್ದ ಲೆಕ್ಕ ಆರು ಪಾಡೊಂದೇ ಉಲ್ಲೇರು ಕಾಸು ಅಂಚಾಂದು ಪಂಡದು ನಮ್ಮ ಇಂಚ ಪನಿಯರ ಬಲ್ಲಿ ಆರಡ ಬೋಡ್ನ ತುಂಡು ಮಾರೆ ಪಾಡಂದೆ ಒಡೆಯುವ ಪೇರಾರಂದು ಖಂಡಿತವಾಡ್ಲ ಆರೆಗೆ ಅಗತ್ಯ ಇಜ್ಜಿ ಆರು ಎಲ್ಲೆ ಬೋಡಂಡ ಈ ಕ್ಷೇತ್ರದ ಆಡಳಿತದ ಬೀಗದ ಕೈನು ಅಪ್ಪೆನ ತಡ್ಡೆಡ್ದಿದ್ದು ಸೀದಲಕ್ಕೊಂದು ಪೋಲಿ ಯಾರಿಗದಲ್ಲ ಬಂಧನ ಇಜ್ಜಿ ಆಂಡ ಆರ್ನ ಒಂಜಿ ಸಂಕಲ್ಪ ಉಂಡು ಇಂಚಿನ ಮಾತ ಸಂದರ್ಭಡು ಅಪ್ಪೆಯನನ್ನು ಆಯ್ಕೆ ಮಲ್ತಿ ಬೊಕ್ಕ ಒಂಜಿ ಕನಿಷ್ಠ ಪಕ್ಷ ಒಂಜಿ ಹಂತಗಾಂಡಲ ಆ ಮಣ್ಣನ್ನು
ವಿಶೇಷವಾದ ಕೀರ್ತಿಯುತವಾದ ಮೆರೆಪುನಂಚಿನ ವ್ಯವಸ್ಥೆ ಆವಡು ಪನ್ಪಿರಂಚಿನ ಒಂಜಿ ಕನಸನ್ನು ತೂತೇರು ಆರೆಗೆ ಈ ಕನಸನ್ನು ಕೊರ್ನಿ ಏರ್ಕೆಂಡಂದ ಅಂಡ ಈ ಮಣ್ಣದ ಮಹಾತಪಸ್ವಿ ಆಯ್ನಂಚಿನ ಚಂದ್ರಾಯ ಭಟ್ರು ಹಿಂಚಾದ ಪುನಗ ಆ ವಿಠಲ್ದಾಸ್ ತಂತ್ರುಳೆಲ್ಲ ಚಂದ್ರಾಯ ಭಟ್ರೆಲ್ಲ ನೆನವರಿಕೆ ಮಲ್ತೊಂದು ಈ ಮಣ್ಣಗೂ ಈ ಕ್ಷೇತ್ರಗೂ ಭೂಮಿದಾನ ಕೊರ್ನ ಮಲಮಲ್ಲ ಅರ್ಚಕ ಸಂಸಾರ ಉಂಡು ಅಂಚಾದ ಪುನಗ ಈ ಅಪ್ಪೆನ ಪೂಜೆ ಮಲ್ಪುನಂಚಿನ ಅರ್ಚಕ ಮನೆತನದ ಐನು ಇಲ್ಲದ ಕಲೆಲ್ಲ ದತ್ತು ಬಲತ್ತಗ ಸ್ಮರಣೆ ಮಲ್ತೊಂದು ಒಂಜಿ ಮಾಸ್ಟರ್ ಪನ್ನಲೆಗೆನೆ ಒಂಜಿ ಭೂಮಿನ ಅಪ್ಪೆಗೆ ಕೊರ್ಪುನಂಚಿನ ಮಲ್ಲ ಸಂಕಲ್ಪತ್ತು ಒಂದು ಸುಲಭ ಇಜ್ಜಿ ಬಗ ಆ ತ್ಯಾಗದ ಮನೋಭಾವನೆ ಆ ಅರ್ಚಕ ಮನೆತನಗೆ ಇತ್ತಿ ನೀಡಿದವರ ಈತ ಮಾತ ಜಯಕ್ಕೂ ಕಾರಣ ಆತಂಡು ಅಂಡ ಕಾರಣಾಂತರದವರ ಆ ಐನು ಮನೆತನಲ ಪೂರ್ಣ ಜವಾಬ್ದಾರಿನ ದೇವಾಡಿಗೆರಿಗೆ ಬುಡ್ದು ಕೊಡ್ತೇವೆ ಅಂಚಾದ ಪುನಗ ಗ್ರಾಮಗೂ ಬುಡ್ದು ಕೊಡ್ತೀನಿ ಊರಿಗೂ ಬುಡ್ದು ಕೊಡ್ತೀನಿ ಅಂಚಾದ ಪುನಗ ಆ ದೇವಾಡಿಗೆರನ ನೇತೃತ್ವಡು ನನಾಥ ಧರ್ಮ ಕಾರ್ಯ ಆವಡು ರಥ ಸಿದ್ಧ ಆತಂದು ಖಂಡಿತವಾದ ಅವಿನ ದೇವಾಡಿಗೆರಿಗೆ ಮಾತ್ರ ಒಯ್ಪೆರೆ ಆಪೂಜಿ ಐತ ಬಲ್ಲುನು ನಮಲ ಒಂಜಿ ನಮ್ಮ ಒಯ್ಪೊಡುಂದಿಜ್ಜಿ ಬಲ್ಲುನು ಪತೊಂಡಾಂಡ್ ರಥ ತನ್ನಾತಿಗೆ ದುಂಬರ್ಪುಂಡು ಅಂಚಾದ ಪುನಗ ಬೃಹತಾಗಾರತ ಅತ್ಯಂತ ಭಾರ ಇತ್ತಿನೆಂಚಿನ ರಥಲ ಒಂಜಿ 10 ಜನತ ಕೈ ಸೇರಂಡ ಇಂಚ ಪೊರ್ಲುಡು ಪೂತಲೆಕ ಹಗುರಾದ ಬರ್ಪುಂಡ ಅಂಚನೆ ದೇವಾಡಿಗೆರ್ನ ಸಂಕಲ್ಪದ ಆ ರಥಯಾತ್ರೆದ ಅಪ್ಪೆ ಕಲ್ಲುಟ್ಟಿನ ಆ ಒಂಜಿ ದಿವ್ಯವಾಯಿನೆಂಚಿನ ಭವ್ಯವಾಯಿನೆಂಚಿನ ಸಾನ ನಿರ್ಮಾಣದ ಇಂಚಿನ ರಥದ ಸಂಕಲ್ಪ ಉಂಡ ಅಂಚಾದ ಪುನಗ ರಥನ ಆರು ಸಂಕಲ್ಪ ಮಲ್ತದೇರು ಆಯ್ತ ಬಲ್ಲಗು ನಮ್ಮ ಮಾತೆರ್ಲ ಕೈ ಕೊರ್ದು ಕೈ ಕೊರ್ಪುನು ಬಂಡ ಕೈ ಕೊರ್ಪುನತ್ತು ಕೈ ಕೊರ್ದು ಒಯ್ತದು ಆ ದುನ್ನನು ನಮಲವಂತೆ ಕಮ್ಮಿ ಮಲ್ಪುಗ ಪಂಡದು ಪ್ರಾರ್ಥನೆ ಮಲ್ತೊಂದು ಅನೇಕ ಜನ ರಥ ವೈಪುನ ಸಂದರ್ಭಡು ಯಾಲ್ನ ಆ ರಥ ವೈಪು ಯಾಪನೊಂದು ಮಂಜುನಾಥ ದೇವರನ್ನು ಸ್ಮರಣೆ ಮಲ್ತದು ರಡ್ಡು ಪಾತೆರನು ಮುಗಿಪುವೆ ಕೃಷ್ಣಾರ್ಪಣ ಮಸ್ತು. ನಮ್ಮ ಜೊತೆ ಮಾನ್ಯ ರಾಘವೇಂದ್ರ ಉಡುಪರಿದ್ದಾರೆ. ಇಲ್ಲಿ ಪರಿಸರದಲ್ಲಿ ಒಂದು ಮಾಡಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಸಂಘಟನೆಯನ್ನು ಮಾಡಿ ನಮ್ಮೆಲ್ಲರ ಪರಿಚಿತರಾಗಿದ್ದವರು ಈ ವೇದಿಕೆಯಲ್ಲಿದ್ದಾರೆ. ತನ್ನೆರಡು ಮಾತುಗಳಿಂದ ಶುಭ ಹಾರೈಸಬೇಕು ಅಂತ ವಿನಂತಿಸ್ತಾ ಇದೆ. ಶ್ರೀ ದುರ್ಗಾ ಪರಮೇಶ್ವರಿ ವೆಂಕಟರಮಣ ದೇವರಿಗೆ ಅಡ್ಡಬೂರೊಂದು ಅಂಚನೆ ವೇದಿಕೆ ಉಡುಪುನಂಚಿನ ಗಣ್ಯರೇನು ಪೂರ ವಂದನೆ ಮಲ್ತೊಂದು ಒಂಜಿ ರಡ್ಡು ಪಾತೆರನ ಸಮಯ ಅಂಡು ಬುರ್ಚಿ ಬಂಡೆ ಐರು ದುಂಬು ಬಂಡೆ ಒಂಜಿ ರಡ್ಡ ಆಂಡಲ ಪನೋಡು ಒಂದು ಐವಕ್ಕ ಸಮಯ ಅಂಡು ಯಾವ ಬುರ್ಚಿ ಬಂಡೆ ಆಂಡಲ ರಡ್ಡು ಪಾತೆರೋಡು ಬಂಡೇರು ಸುರುಕಾದು ಆ ದೇವಿನ ಒಂಜಿ ಅನುಗ್ರಹ ಎಂಚೊಂಡು ಬಂಡೆ ಎಂಕು ಆತಿನ ಅನುಭವ ಇಂದಕ್ಕಿತ್ತೆ ಯಾನು ವೇದಿಕೆಗೆ ಬರ್ರೇನು ಇತ್ತಜಿ ಇಂದಕ್ಕೆ ಮಲ್ಲ ಆ ಗಣ್ಯಾತಿ ಗಣ್ಯರು ಎತ್ತೇರು ಅಲ್ಪ ಹೋದು ಒಂಜಿ ಕೈ ಮುಗಿದು ಅಪ್ಪೆ ಎಡ್ಡೆ ಮಲ್ತದಲು ನೀನು ನಲ್ಲ ಏನನ್ನು ಎಡ್ಡೆ ಮಲ್ಪಲ ಅಂದು ಕೈ ಮುಗಿಯೆ ಮೂಲು ಸಾದಿಡು ಬಂದಾಗ ಏರ್ಲೆಜ್ಜರು ವೇದಿಕೆಗೆ ಬಲ್ಲೆ ಬಂದು ಅಧ್ಯಕ್ಷರು ಬಂದಿರು ಅವಾಗ ಅಲ್ಲ ಮಹಿಮೆ ಒಲ್ಪ ಮುಟ್ಟ ಉಂಡು ಪಂಡ ಸುರುಕಾದಿತ್ತ ಈ ಘಟನೆನೇ ಪನೋಲಿ ಐದು ದುಂಬುದ ಘಟನೆ ಪಂಡ ಯಾನು ಎಲ್ಲ ಬಾಲೆರ್ದು ಮೂಲೆ ಬಲೆತಿನೇ ಒಂದೇ ಒಂಜಿ ವಟಾರ ದೇವಸ್ಥಾನ ಅವ್ರ ದುಂಬು ಎಲ್ಲ ವಟಾರ ಇತ್ತಂಡು ಮೂಲು ಪೂರ ಎಂಗುಲು ಮಸ್ತ್ ಜನ ಒಂಜಿ ಮಸ್ತ್ ಸಂಸಾರಲ ಮೂಲು ವಾಸವಾದಿತ್ತ ನೆಲ್ಲಿತಾರನ ಗುಡಾರಡಿತ್ತಿನ ಕುಲು ಎಂಗುಲು ಅಪ್ಪಗ ಒಂಜಿ ಎಲ್ಲ ಘಟನೆ ಅನ್ ಪನ್ಪ ಎಂಗೆ ಆತಿನಂಚಿನ ಘಟನೆ ಎನ್ನ ಅಮ್ಮ ಮಸ್ತ್ ಈ ಕ್ಷೇತ್ರದ ಬಗ್ಗೆ ಎಂಗೆ ತೆರಿಪ ಹೊಂದಿತ್ತೀರು ಅಂಚನೆ ಈ ಕ್ಷೇತ್ರಗಳ ನಮ್ಮ ಮಸ್ತ್ ರೀತಿದ ಈ ವಿಶೇಷ ಪರ್ವದ ಸಂದರ್ಭಡು ಮಸ್ತ್ ತನ್ನ ಸೇವೆಯನ್ನು ಮಲ್ತಿನಂಚಿನ ಒಂಜಿ ಅಮ್ಮ ಆ ಅಮ್ಮ ದಾದಪನಿತ್ತೀರು ಪಂಡ ಯಾನು ಸೈತನಲ ಮಗ ಈ ಕ್ಷೇತ್ರದ ಬಗ್ಗೆ ಈ ಬುಡಡ ಈ ಕ್ಷೇತ್ರದ ಆತ ಕಾರ್ಣಿಕೊಂಡು ಅಪ್ಪೆ ಕಲ್ಲುಟ್ಟಿ ನನ್ನ ರಕ್ಷಣೆ ಮಲ್ಪಲು ಎಂದು ಪಂಡೇರು ಆ್ಯಕ್ಚುಲಿ ಇನ್ನಿತ ದಿನಲಂಚನೆ ಮುರಂದಿಂಚಿ ಪನೊಂದಿತ್ತೇರು ಶಂಕುಸ್ಥಾಪನೆ ಓಲಾ ಪೋಯರೆತ್ತಂಡು ದಾನ್ನ ಒಂಜಿ ಗಳಿಗೆ ಅವು ಪೂರ ಕ್ಯಾನ್ಸಲ್ ಆದು ಕಡೆ ಕಾದು ಅಪ್ಪನ ಸಾನ್ನಿಧ್ಯಗೆ ಬರ್ಪನ ಭಾಗ್ಯ ತಿಕ್ಕನು ಬೇತ ಕಡೆಗೆ ಪೂಜೆಗೆ ಹೋಪಿನಾಯೆ ಆ ಪೂಜೆಗೆ ಬೇತ ಜನಕುಲು ತಿಕ್ಕಿಯರು ಈ ಅಪ್ಪನ ಸನ್ನಿಧಾನಗೆ ಒಂಜಿ ಆ ಶಂಕುಸ್ಥಾಪನೆಗೆ ಬರ್ಪನಂಚಿನ ಒಂಜಿ ಭಾಗ್ಯ ತಿಕ್ಕನು ಎಲ್ಲ ಘಟನೆ ಓಪಂಡ ಅಂಡ ಯಾನು ಎಲ್ಲ ಬಾಲೆ ಜೆತದಿತ್ತೆ ಎಂಗ ಅಪ್ಪಗ ಮೂಲು ವಟಾರದಾಗಲು ಪೂರ ಪೋಡಿಗೆ ಅಟ್ಟು ನಿತ್ಯರು ಗೆಜ್ಜದ ಸೌಂಡು ಕೇಂಡು ಮಗ ಗೆಜ್ಜದ ಸೌಂಡು ಕೇಂಡು ಎನ್ನ ಮಂಡೆ ಡವ್ವೆ ಪೋಡಿಗೆ ಆಂಡಲ ಒಂಜಿ ದಿನ ಅಮ್ಮಡ ಇಂಚನೆ ಪಾತೆರೊಂದು ಎಂಗ್ಲನ ನೆಲ್ಲಿತಾರನ ಇಲ್ಲದಲ್ಪ ಒಂಜಿ ಎಲ್ಲ ಜಗಲ್ಲಿತ್ತಂಡು ಐಟ್ ಎಂಗ್ಲನ ಮಾಸ್ಟ್ರ್ ವಾಸುದೇವ ಮಾಸ್ಟ್ರ್ ಆರ್ನ ಒಂಜಿ ಬೆಂಚ್ ಇತ್ತಂಡು ಐಟ್ ಜೊತೊಂದಿತ್ತೆ ಮಂಡೆ ಡವ್ವೆ ಗೆಜ್ಜದ ಸೌಂಡು ಕೇಂಡು ಮಗ ಅಂಡ ರಾತ್ರಿ ಒಂತೆ ಪುರ್ತು ಜೆತದಾನಾಗ ಏರ ಎನ್ನ ಕಾರ್ ಪತ್ತದ ತಿರ್ತು ವೈಪುನಂಚಿನ ಒಂಜಿ ಘಟನೆ ಅನ್ ಐಬಕ್ಕ ಬೆಂಚಿದೆ ಅನ್ ಜೆಪ್ಪುನ ಕ್ರಮನೆ ಇಜ್ಜಿ ಆತು ಪೋಡಿಗೆ ಆಂಡ ಎಂಗೊಂಜಿ ನಂಬಿಕೆ ಇತ್ತಂದ್ರೆ ಎನ್ನ ಅಮ್ಮ ಈ ಶಕ್ತಿ ಮೂಲ ಉಳ್ಳಲು ಕಲ್ಲುಟ್ಟಿನ ನನ್ನ ಕೈ ಬುಡು ಪೂಜಲು ಪನ್ಪುನ ಶಕ್ತಿ ಇತ್ತು ಉಂಡು ಒಂದು ತೆರಿಪಾದು ಕೊರ್ನಿರ್ದ ಅವರ ಆ ಅಮ್ಮನ ಯಾನಿತ್ತು ಒಂಜಿ ನೆನವರಿಕೆ ಮಲ್ಪೊಡಾಂಡು ದಯಪನ್ನಂದಾಂಡ ಎನ್ನ ಘಟನೆ ಮಸ್ತ್ ರೀತಿ ಹಿಡಿತ್ತು ಯಾನು ಒಂಜಿ ದಿನ ನಿಗ್ಲಲಕ ನೆಲ್ಪನೆ ಕುಲ್ಲೊಂದಿತ್ತೆ ಬಾಸನಾನಾಗ
ಯಾನು ಪುರಾಣಿಕರನ ಭಾಷಣನ ಮಸ್ತ್ ಸಭೆಟ್ ಪೂರ ಪೋದು ಕೇನೊಂದಿತ್ತೆ ಆ ಸಭೆಟ್ ಕೇನೊಂದಿ ಆರು ಪಂಡೇರು ನನ್ನ ಎಂಗ್ ಪ್ರಾಯಾಂಡು ನನ್ನ ಶಿಷ್ಯನಾಗಲು ಉಳ್ಳೇರು ಮಸ್ತ್ ಜನ ಪಾತೇರುವೇರು ಆ ಪಾತೇರೋಡೊಂದು ಅಂಡ ಒಂಜಿ ಗುರುಕುಲ ಮೇಲೆ ವೇದಿಕೆ ಉಳ್ಳೇರು ಆ ಗುರುಕುಲ ಎದುರು ಒಂಜಿ ರಡ್ಡು ಪಾತೇರೊಂದುಲ್ಲೇತ ಪನ್ಪನ ಒಂಜಿ ನಂಬಿಕೆ ದಾಯಪನೊಂದು ಅಂಡ ಆ ದೇವತಾ ಶಕ್ತಿ ಓಲುಪ್ಪುಣು ಪನ್ನೊಂದು ಅಂಡ ಒಂಜಿ ಎಲ್ಲ ನರಮ ನೀನು ಓಡೆ ಮುಟ್ಟ ಕನದು ಕುಲ್ಲಾವನು ಪನ್ಪುನಂಚಿನೇನು ನಮ್ಮ ನಂಬೋಡಿ ದಯಪಂಡ ಅಡೆ ಮುಟ್ಟದ ಒಂಜಿ ಸ್ಥಾನ ಇನಿ ಒಂಜಿ ಯಾನು ಬೆಂದಿನೆಟ್ಟು ಒಂತೆ ಸಮಾಜಗ್ ಕೊರೋಡು ಪನ್ಪುನಂಚಿನ ಅಮ್ಮನ ಒಂಜಿ ಯೋಜನೆ ಐತೊಟ್ಟಿಗೆ ಈ ಕ್ಷೇತ್ರಗಳ ಸೇವೆ ಮಲ್ತೊಂದುಪ್ಪಲ ಪನ್ಪುನಂಚಿನ ಯೋಜನೆ ಐಕೋಸ್ಕರವಾದ ಇನಿ ಸಂಘಟನೆಡ್ಲ ಎಲ್ಲೆಲ್ಲ ಜವಾಬ್ದಾರಿಲ್ಲ ತೆಗೆದನ್ನು ಐಕ್ ಆರ್ನ ನಮ್ಮ ಪುರಾಣಿಕರನ ಒಂಜಿ ಭಾಷಣಾರು ಒಂಜಿ ಪಂಡೇರು ಎಂಕ್ ಪಕ್ಷದ ಸ್ಥಾನಮಾನದ ಆಲಜ್ಜಿ ಏನಡ ಪವರ್ ಇಜ್ಜಿ ಪಂಡೇರು ಆಂಡ ಆ ಪಕ್ಷದ ಸ್ಥಾನಮಾನ ಪವರ್ ಹತ್ತು ಸರಿ ಈರೆಗೆ ದೇಶದ ಒಂಜಿ ಯೋಧೆ ರಕ್ಷಣೆ ಮಲ್ತೊಂದಿತ್ತೇರನ್ನ ಅಂಡ ದೇಶದ ಉಲಾಯದ ಜನರನ್ನು ರಕ್ಷಣೆ ಮಲ್ಪುನಂಚಿನ ಸಂಘಟನೆದ ಮುಂದಾಳತ್ವದ ಶಕ್ತಿ ಎರಡು ಉಂಡು ಆ ಶಕ್ತಿನ ತಗೊಂಡು ಎಂಗುಲು ಬೆಲೆ ತಿನ್ನಗುಲು ಐಗೋಸ್ಕರವಾದ ಈರ್ನ ಅನುಭವನ ಪತ್ತೊಂದು ಇನಿ ಎಂಗುಲು ಈ ಸ್ಥಾನಡುಲ್ಲ ಅಂಚನೆ ವಿಶೇಷವಾದ ಅಪ್ಪೆನ ರಕ್ತೇಶ್ವರನ ಸಾನ್ನಿಧ್ಯ ಅಂಚನೆ ಕಲ್ಲುಟ್ಟಿನ ಸಾನ್ನಿಧ್ಯ ಅಂಚನೆ ವಿಶೇಷವಾದ ಸತ್ಯದೇವತನ ಸಾನ್ನಿಧ್ಯ ಪೂರ ನಿರ್ಮಾಣ ಎರಂಡು ಇಂದೇಕ್ ಎನ್ನರ್ದ ಆಯ್ನಾತ್ ಸಹಾಯನ ಅಂಚನೆ ಎನ್ನ ಪರಿಚಯದಾಗ್ಲೇನ ಮುಖಾಂತರವಾದ ಅಂಡಲ ಈ ಕ್ಷೇತ್ರಗಾಗ್ಲೇನ ಲೆತ್ತೊಂದು ಬರ್ತದು ಅವತ್ತಂದೆ ಈ ಕ್ಷೇತ್ರ ನನಾತ್ ಧಾರ್ಮಿಕ ಕಾರ್ಯಕ್ರಮದ ಮುಖಾಂತರವಾದ ಮಲ್ತೊಂದು ಈ ಕ್ಷೇತ್ರನ ಅಭಿವೃದ್ಧಿ ಮಲ್ಪೆರೆ ಲಕ್ಷ್ಮಣ ದೇವರನೊಟ್ಟಿಗೆ ಯಾನ್ಲ ಒಂಜಿ ಎಲ್ಲ ಬಿರೆಲಾದ ಆರೆಗೆ ಒಂಜಿ ಸಹಕಾರ ಕೊಡ್ಪೆ ದಯಪಂಡ ಒಂದೊಂಜಿ ಯೋಗ ಪನ್ಪುನಂಚಿನ ಬೈದುಂಡು ಈ ಯೋಗನ ನಮ್ಮ ಕಲೆಂಡ್ರ ಬಲ್ಲಿ ಈ ಯೋಗನ ನಮ್ಮ ದುಂಬು ಪಾಡೊಂದೇ ಪೋಡು ಐಕೋಸ್ಕರವಾದ ಆರ್ನೊಟ್ಟಿಗೆ ಬೆರಿಸಾಯ ಬಂತುದು ಅನಾಥ ಈ ಕ್ಷೇತ್ರನ ಜನವರಿ ಇಂದು ಪಂಡೇರು ಜನವರಿ ಹತ್ತು ಅವ್ರ ದುಂಬೆ ಅವಳು ಪ್ರತಿಷ್ಠಾಪನೆ ಆದ ಐತ ಒಟ್ಟಿಗೆ ಈ ಊರುಡು ಒಂಜಿ ಸಭಾಂಗಣ ಒಂದೊಂದು ಆವಡು ಪನ್ಪುನಂಚಿನ ಸಂಕಲ್ಪಲುಂಡು ಐತ ಒಟ್ಟಿಗೆ ಒಂದಿಲ್ಲ ಆವಡು ಪನ್ಪುನಂಚಿನ ದಯಪಂಡ ನಮ್ಮ ಊರ್ದಾಕುಲು ಓಲೋಲು ಪೋದು ಫಂಕ್ಷನ್ ಮಲ್ಪನೆರ್ದು ನಮ್ಮ ಊರುಡು ನಮ್ಮ ಕ್ಷೇತ್ರಡೆ ಮಾತೇರ್ನಲ್ಲ ಒಂಜಿ ಮಂಗಲ ಕಾರ್ಯ ಮೂಲ ಆಪುನ ಭಾಗ್ಯ ತಿಕ್ಕೋಡು ಪನ್ಪುನ ಉದ್ದೇಶದ ಒಂದು ಜೈದೇರು ಇಂದೆಲ್ಲ ಐತ ಒಟ್ಟಿಗೆ ಪೂರ್ಣ ಪ್ರಮಾಣದ ಆದ ಐನು ಒಟ್ಟಿಗೆ ಉದ್ಘಾಟನೆ ಮಲ್ಪನಂಚಿನ ಶಕ್ತಿನ ಲಕ್ಷ್ಮಣ ದೇವರೇ ಕೊರಡು ಆರ್ನ ಒಟ್ಟಿಗೆ ಎಂಗುಲೊಂಜಿ ಎಲ್ಲ ಬೆರೆಲಾದ ಸಹಾಯ ಮಲ್ತೊಂದು ಊರ್ದಾಕ್ಲೇನಲ್ಲ ಸಹಾಯ ತಿಕ್ಕಡು ಬಂದು ಎಂಗೊಂಜಿ ರಡ್ಡು ಅವಕಾಶ ಕೊರ್ನೆಗೆ ನಿಕ್ಲಿಗೆ ಮಾತೇರಿಲ್ಲ ಧನ್ಯವಾದಗಳು. ನಮ್ಮ ಜೊತೆ ವಿಶ್ವ ಹಿಂದೂ ಪರಿಷತ್ನ ದುರ್ಗಾವಾಹಿನಿಯಲ್ಲಿ ಬಹಳ ಪ್ರಮುಖವಾಗಿ ಕೆಲಸ ಮಾಡ್ತಿರೋ ಪೂಜಾ ಪೈ ಅವರಿದ್ದಾರೆ. ತನ್ನೆರಡು ಮಾತುಗಳ ಶುಭಕಾಮನೆ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೆ. ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಭಗವದ್ಭಕ್ತರೇ, ಪುಷ್ಪಮಾಲಾನುಸಂಗಾತ್ ಸೂತ್ರಂ ಶಿರಸಿ ಧಾರ್ಯತೆ ಅಂತೇಳಿ ಒಂದು ಉಕ್ತಿ ಇದೆ. ಪುಷ್ಪದೊಟ್ಟಿಗೆ ದಾರವೂ ಕೂಡ ದೇವರ ಮೈ ಮೇಲೆ ಬೀಳ್ತದಂತೆ. ಅದೇ ರೀತಿ ಯಾವುದೋ ಕಾರ್ಯಕ್ರಮಕ್ಕೆ ನಾನು ಮತ್ತು ಇವರು ಹೊರಟಿದ್ದೆವು. ಗೆಸ್ಟಾಗಿ ಇವರು ಬರಲಿಕ್ಕಿತ್ತು. ನಾನು ಎದುರು ಕೂತು ಯಾರು ಪ್ರಮುಖರಿದ್ದಾರೆ ಅವರ ಮಾತನ್ನು ಕೇಳಿ ಹೋಗುವ ಅಂತೇಳಿ ಬಂದೆ. ಆದರೆ ಜ್ಯೋತಿ ಅಕ್ಕ ಬಿಡಲೇ ಇಲ್ಲ. ಈ ಕ್ಷೇತ್ರಕ್ಕೂ ನಮಗೂ ಒಂದು ಆತ್ಮೀಯವಾದ ಬಂಧ ಹೇಳಿದೆ ತಪ್ಪಾಗಲಿಕ್ಕಿಲ್ಲ. ಈ ಪರಿಸರದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇರಲಿ, ಇಲ್ಲಿಯ ಒಂದು ಮಹಿಳಾ ಭಜನಾ ತಂಡ ಸಕ್ರಿಯವಾಗಿ ಒಂದೇ ಕಲರ್ ಯೂನಿಫಾರ್ಮ್ ಹಾಕಿ ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸ್ಕೊಡ್ತಾರೆ. ಈ ಕ್ಷೇತ್ರ ಆಗಲಿ, ಮಂದಾರ ಬೈಲು ಮತ್ತು ಇನ್ನೊಂದು ನಾಗಕನ್ನಿಕಾ ಕ್ಷೇತ್ರ ತುಂಬ ಖುಷಿ ಆಗ್ತದೆ. 20-25 ಮಂದಿ ಮಹಿಳೆಯರು ಇಲ್ಲಿ ನಿರಂತರವಾಗಿ ಭಜನೆಯನ್ನು ಮಾಡಿಕೊಂಡು ತಂಡವನ್ನು ಕಟ್ಕೊಂಡು ಬೇರೆ ಕಡೆ ಸಹ ಹೋಗಿ ಭಜನೆಯನ್ನು ಮಾಡ್ತಾ ಇದ್ದಾರೆ. ಆ ಒಂದು ಭಜನೆಯ ಭಾವದಿಂದ ಇಲ್ಲಿ ಬಂದಿದ್ದೇನೆ, ಕೂತಿದ್ದೇನೆ. ಈಗಾಗಲೇ ಎಲ್ಲರೂ ಹಿರಿಯರು ಮಾತಾಡಿದ್ದಾರೆ. ಎಲ್ಲರ ಮಾತಿಗೂ ಅಸ್ಮಾಕಮ್ಮ ಹೇಳ್ತಾ, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದ್ದೀರಿ. ಇಲ್ಲಿ ಬಂದ ಎಲ್ಲ ಮಹಿಳೆಯರಲ್ಲಿ ಒಂದೇ ಒಂದು ಕಳಕಳಿಯ ವಿನಂತಿ. ಈಗಾಗಲೇ ಹೇಳಿದರು, MC ಹಿಡಿದು ಎಲ್ಲ ಹಿರಿಯರು ಹೇಳಿದರು, ಧರ್ಮವನ್ನು ರಕ್ಷಿಸಬೇಕು ಅಂತೇಳಿ. ಬಂಧುಗಳೇ, ಒಂದೇ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಭಾರತ ಇವತ್ತು ಭಾರತವಾಗಿ ಉಳಿದಿದೆ ಯಾಕೆ ಹೇಳಿದರೆ, ನಾವು ಸನಾತನವಾದ ಹಿಂದೂ ಧರ್ಮ ನಾವು ಮಹಿಳೆಯರು ರಕ್ಷಿಸಿದ್ರಿಂದ ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ನಾವು ಹೇಳ್ತೇವೆ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ಆಯಿತು ಹೇಳಿದರೆ, ಮಂಗಲ್ ಪಾಂಡೆಯಿಂದ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಯಿತು ಅಂತೇಳಿ. ಇಲ್ಲ, ಅದಕ್ಕಿಂತ ಮೊದಲು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಬ್ರಿಟಿಷರ ವಿರುದ್ಧ ಸೆಟೆದು ನಿಂತ ಮಹಿಳೆ. ಹಾಗಾದರೆ ಸ್ವಾತಂತ್ರ್ಯ ಬರಲಿಕ್ಕೆ ಕಾರಣ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತಹ ರಾಣಿಯರು ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಈಗ ಪುನಃ ಆ ಒಂದು ಝಾನ್ಸಿ ರಾಣಿಯ ಒಂದು ಕಿಚ್ಚನ್ನು ನಾವು ತೋರಿಸಬೇಕಾಗಿದೆ ಬಂಧುಗಳೇ. ಈ ಪ್ರಪಂಚದಲ್ಲಿ ಹಿಂದೂಗಳಿಗೆ ಇರುವಂತಹ ಏಕೈಕ ದೇಶ ಹೇಳಿದರೆ ಅದು ಭಾರತ. ಹಾಗಾಗಿ ಭಾರತದಲ್ಲಿ
ನಮ್ಮ ಸಂಸ್ಕೃತಿ ನಮ್ಮ ಧರ್ಮವನ್ನು ಉಳಿಸಬೇಕಾದವರು ನಾವು ಮಹಿಳೆಯರು. ಏನು ಹೆಚ್ಚಿನ ಕೆಲಸವನ್ನು ಮಾಡಬೇಕಂತೇಳಿ ಇಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನು ಸ್ವಲ್ಪ ಜಾಗೃತೆಯಿಂದ ನೋಡಿಕೊಳ್ಬೇಕು. ಜಾಗೃತಿಯನ್ನು ನೋಡ್ಕೊಳ್ಳೋದು ಅಂತ ಹೇಳಿದರೆ ಎಂತ, ಅವರ ವಿದ್ಯಾಭ್ಯಾಸ ಮಾತ್ರ ಅಲ್ಲ, ಅವರ ಇತರ ಚಟುವಟಿಕೆಗಳನ್ನು ಕೂಡ ಗಮನಿಸಬೇಕು. ವಾರಕ್ಕೆ ಒಂದು ದಿನ ಅಲ್ಲದಿದ್ದರೂ ವಾರಕ್ಕೊಂದು ಸಲ ಆದರೂ ದೇವಸ್ಥಾನಕ್ಕೆ ಕರ್ಕೊಂಡು ಬರಬೇಕು, ಭಜನೆಯನ್ನು ಮಾಡಿಸಬೇಕು, ಶ್ಲೋಕಗಳನ್ನು ಕಲಿಸ್ಕೊಡ್ಬೇಕು. ಅದಕ್ಕೆ ಪೂರಕವಾಗಿ ಧಾರ್ಮಿಕ ಕೇಂದ್ರಗಳು ಕೂಡ ನಮ್ಮಲ್ಲಿ ಅನೇಕ ಇದೆ. ಆ ಧಾರ್ಮಿಕ ಕೇಂದ್ರದ ಪ್ರಮುಖರಲ್ಲಿ ಕೂಡ ನನ್ನ ವಿನಂತಿ, ಹೆಚ್ಚಿನ ಧಾರ್ಮಿಕ ವಿಧಿವಿಧಾನಗಳನ್ನು ಅಲ್ಲಿ ಹೋಮಗಳನ್ನು ಮಾಡೋದಿರಲಿ, ಹವನಗಳನ್ನು ಮಾಡೋದಿರಲಿ, ಪೂಜೆಗಳನ್ನು ಮಾಡೋದಿರಲಿ, ಅದರಲ್ಲಿ ಎಲ್ಲ ಮಹಿಳೆಯರನ್ನು ಮಕ್ಕಳನ್ನು ಸೇರಿಸಿ ಮಾಡಿ ಮಕ್ಕಳನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ತಿಳುವಳಿಕೆ ಕೊಡಿ. ಅವರಲ್ಲಿ ಅನೇಕ ಕ್ವಶನ್ಸ್ಗಳಿರ್ತವೆ, ಅನೇಕ ಸವಾಲುಗಳಿರ್ತವೆ. ಅದಕ್ಕೆ ಸೂಕ್ತವಾದ ಆನ್ಸರನ್ನು ಕೊಡುವುದರ ಮುಖಾಂತರ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ ನಮ್ಮ ಧರ್ಮವನ್ನು ಉಳಿಸುವ ದೃಷ್ಟಿಯಿಂದ ಅವರನ್ನು ಬೆಳೆಸಿ ಅಂತೇಳಿ ಹೇಳ್ತಾ, ಈ ದೇವಸ್ಥಾನದಲ್ಲಿ ಅನೇಕ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಶುಭವಾಗಲಿ ಅಂತೇಳಿ ಹೇಳ್ತಾ, ಕೊನೆಯದಾಗಿ ಅವತ್ತು ರಾಮಾಯಣದಲ್ಲಿ ರಾಮನು ಲಂಕೆಗೆ ಹೋಗಬೇಕಿದ್ರೆ ಸೇತುವೆಯನ್ನು ಕಟ್ಟಬೇಕಾಗಿ ಬರ್ತದೆ. ಎಲ್ಲ ಕಪಿಗಳು ಕಲ್ಲನ್ನು ಹಿಡ್ಕೊಂಡು ಆ ಸಮುದ್ರದ ಅಲೆಗಳ ನಡುವೆ ಹಾಕ್ತಾ ಇರಬೇಕಾದ್ರೆ ಒಂದು ಅಳಿಲು ಮರಳಿನಲ್ಲಿ ತೆವಳಿಕೊಂಡು ಹೋಗಿ ಕಲ್ಲಿನ ಮೇಲೆ ಹಾಕ್ತಿತ್ತಂತೆ. ಆಗ ಜಾಂಬವಂತ ಕೇಳ್ತಾನಂತೆ, ನೀನು ಏನು ಮಾಡ್ತಾ ಇದ್ದೀಯಾ ಅಂತೇಳಿ. ಆಗ ಆ ಅಳಿಲು ಹೇಳ್ತದಂತೆ, ನಾನು ರಾಮನ ಸೇವೆಯನ್ನು ಕಿಂಚಿತ್ತಾಗಿ ಮಾಡ್ತದೆ, ನನಗೆ ಕಲ್ಲನ್ನು ಹೊರಲಿಕ್ಕೆ ಆಗೋದಿಲ್ಲ, ಆದರೆ ಮರಳನ್ನು ಹಾಕಿಕೊಂಡು ಆ ಸೇತುವೆಗೆ ನಾನು ಸಹಕಾರವನ್ನು ಕೊಡ್ತಾ ಇದ್ದೇನೆ, ನನ್ನ ಸೇವೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತೇನೆ. ಅದೇ ರೀತಿ ಇಲ್ಲಿ ಬಂದಂಥ ಎಲ್ಲ ಭಕ್ತಾಭಿಮಾನಿಗಳು ತಮ್ಮಿಂದ ಆದಷ್ಟು ಯಥಾನುಶಕ್ತಿ ದೇವರಿಗೆ ಇವರ ಮಾಡುವಂಥ ಕೆಲಸ ಕಾರ್ಯಗಳಿಗೆ ವಿನಿಯೋಗಿಸಿದರೆ, ಅಳಿಲ ಸೇವೆಯನ್ನು ಮಾಡಿದರೆ ಯಾವುದೇ ಕೆಲಸ ಕಷ್ಟ ಆಗಲಿಕ್ಕಿಲ್ಲ, ದೇವರ ಸಹಾಯ ಸಂಪೂರ್ಣ ಇದೆ ಅಂತೇಳಿ ಹೇಳ್ತಾ ಎಲ್ರಿಗೂ ಶುಭವನ್ನು ಹಾರೈಸ್ತೇನೆ. ಧನ್ಯವಾದಗಳು. ಮಾನ್ಯ ಆನಂದರು ಇದೇ ಪರಿಸರದಲ್ಲಿ ಬೆಳೆದವರು. ಮಂಗಳೂರಿನ ಉದಯವಾಣಿ ವಿಭಾಗದಲ್ಲಿರುವಾಗಲೂ ಕೂಡ ಮತ್ತು ಇಲ್ಲಿ ಆಗುವಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ತೊಡಗಿಸಿಕೊಂಡವರು ಈಗ ಉನ್ನತ ಸ್ಥಾನವನ್ನು ಪಡ್ಕೊಂಡು ಮಣಿಪಾಲದಲ್ಲಿ ತನ್ನ ಕರ್ತವ್ಯದಲ್ಲಿ ಮುಂದುವರಿಸಿಕೊಂಡಿದ್ದರು. ಇಲ್ಲಿಗೆ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಉಪಸ್ಥಿತರಿದ್ದು ನಮ್ಮ ಜೊತೆ ಸಹಕಾರ ನೀಡ್ತಾ ಇದ್ದಾರೆ. ಇವತ್ತಿನ ಸಭಾಧ್ಯಕ್ಷತೆ ವಹಿಸಿದ್ದಾರೆ. ಅವರು ಅಧ್ಯಕ್ಷ ನುಡಿ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ದುರ್ಗಾ ಪರಮೇಶ್ವರಿ ವೆಂಕಟರಮಣ ದೇವರಿಗೆ ಶಿರಸ ವಂದಿಸ್ತಾ, ಇಂದಿನ ಕ್ಷೇತ್ರದ ಪರಿವಾರ ದೈವಗಳ ಸಾನ್ನಿಧ್ಯದ ಪುನರ್ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆಯಲ್ಲಿ ವೇದಿಕೆಯಲ್ಲಿ ಆಗಿರತಕ್ಕಂಥ ದೇವಸ್ಥಾನದ ಅಧ್ಯಕ್ಷರೇ, ಗುರುಗಳಾದ ಶ್ರೀತ ಎಂ ಬಿ ಪುರಾಣಿಕ್ ಅವರೇ, ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿಗಳೇ, ಇಲ್ಲಿ ಬಂದು ನೆರೆದಿರ್ತಕ್ಕಂಥ ಭಗವದ್ಭಕ್ತರೇ, ವಿಶೇಷವಾಗಿ ನಮ್ಮ ತುಳುನಾಡು ದೈವಸ್ಥಾನ ಹಾಗೂ ದೇವಸ್ಥಾನಗಳಿಗೆ ಎರಡಕ್ಕೂ ಒಂದೇ ರೀತಿಯ ಪ್ರಾಶಸ್ತ್ಯವನ್ನು ನೀಡುವಂಥ ಒಂದು ನಮ್ಮ ಕರ್ನಾಟಕದ ಪ್ರದೇಶ ಇದ್ದರೆ ಅದು ನಮ್ಮ ತುಳುನಾಡು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಉಡುಪಿ ಹಾಗೂ ಮಂಗಳೂರು ಎರಡೂ ಜಿಲ್ಲೆಗಳಲ್ಲೂ ಎಷ್ಟು ನಾವು ದೇವಸ್ಥಾನಗಳಿಗೆ ಇಂಪಾರ್ಟೆನ್ಸನ್ನು ಕೊಡ್ತೇವೋ ಅದೇ ರೀತಿ ದೈವಸ್ಥಾನಗಳಿಗೂ ಇಂಪಾರ್ಟೆನ್ಸನ್ನು ಕೊಡ್ತೇವೆ, ಹಾಗೂ ನಾಗಕ್ಷೇತ್ರಗಳಿಗೂ ನಾವು ಇಂಪಾರ್ಟೆನ್ಸನ್ನು ಕೊಡ್ತೇವೆ. ಅಂಥ ಒಂದು ಕ್ಷೇತ್ರದಲ್ಲಿ ಇವತ್ತು ನಮ್ಮ ದುರ್ಗಾಪರಮೇಶ್ವರಿ ಕ್ಷೇತ್ರ ಅತಿ ಶೀಘ್ರದಲ್ಲಿ ಬೆಳವಣಿಗೆಯನ್ನು ಕಾಣ್ತಾ ಬರ್ತಕ್ಕಂಥ ಕ್ಷೇತ್ರ. ಇಲ್ಲಿ ಈ ಹಿಂದೆ ಅಧ್ಯಕ್ಷರ ಒಂದು ಯೋಚನೆಯಂತೆ ಅಧ್ಯಕ್ಷರಿಗೆ ಭಾಳಷ್ಟು ಬಾರಿ ಕಂಡುಬಂದಂತೆ, ತಾಂಬೂಲ ಪ್ರಶ್ನೆಯಲ್ಲೂ ಕಂಡುಬಂದಂತೆ ಇಲ್ಲಿ ಪರಿವಾರ ದೈವಗಳಿಗೆ ಬೇಕಾದ ಒಂದು ಉತ್ತಮ ನೆಲೆಯನ್ನು ನೆರವೇರಿಸಿಕೊಡ್ಬೇಕಂತ ಕಂಡುಬಂದಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಪರಿವಾರ ದೈವಗಳಿಗೆ ಬೇಕಾದ ಒಂದು ಗುಡಿಯನ್ನು ನಿರ್ಮಾಣ ಮಾಡುವಂಥ ಒಂದು ಶಂಕುಸ್ಥಾಪನಾ ಕಾರ್ಯ ಬಹಳ ಉತ್ತಮವಾಗಿ ನೆರವೇರಿದೆ. ಈ ಕಾರ್ಯಕ್ಕೆ ಸಹಕರಿಸಿದ ಎಲ್ಲ ಭಗವದ್ಭಕ್ತರಿಗೂ ಹಾಗೂ ಬಂದಿರತಕ್ಕಂಥ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಸಂತೋಷ ಪಡ್ತೇನೆ. ನಾನು ಹೆಚ್ಚು ಮಾತಾಡೋದಿಲ್ಲ, ಊಟದ ಸಮಯ. ಗುರುಗಳಿದ್ದಾರೆ, ಹೇಳಬೇಕಾದ್ದನ್ನೆಲ್ಲ ಗುರುಗಳಾದ ಪುರಾಣಿಕ ಸರ್ ಹೇಳಿದ್ದಾರೆ. ಯಾಕೆಂದರೆ ನಾನು ಮಂಗಳೂರಿಗೆ ಪ್ರಥಮವಾಗಿ ಬಂದಾಗ ಹೀಗೆ ಯಾವುದು ಹಬ್ಬ ಬರ್ತದೆ ಅಂತ ಹೆಚ್ಚಿನ ದಿನ ಕಾಯೋದು. ಯಾಕೆಂದರೆ ನಾನು ಮತ್ತು ಒಂದು 4-5 ಲೆಕ್ಚರರ್ಸ್ ಸೇರಿಕೊಂಡು ಒಂದು ರೂಮ್ ಮಾಡ್ಕೊಂಡಿದ್ವಿ. ಹಬ್ಬ ಇದ್ದ ದಿನ ಪುರಾಣಿಕರ ಸರ ಮನೆಯಲ್ಲಿ ಊಟ ಇರ್ತದೆ, ಆನಂದ್ ಊಟಕ್ಕೆ ಬಂದ್ರಪ್ಪ ಅಂತೇಳಿ ಕರಿತಾ ಇದ್ರು. ಹಾಗೆ ನಾನು 91ರಲ್ಲಿ ಪುರಾಣಿಕ ಸರ್ಗೆ ನೆನಪುಂಟ ಇಲ್ವಾ, ಅವ್ರ ಮನೇಲಿ ಎಷ್ಟೊತ್ತಿಗೆ ಊಟ, ಅಲ್ಲೆಲ್ಲರೂ ಒಳ್ಳೆ ಊಟದ ಸ್ಮೆಲ್ ಬರ್ತಾಯಿದ್ರು. ಇವತ್ತು ಗ್ಯಾರಂಟಿ ಊಟಕ್ಕೆ ಕರೀತಾರೆ ಅಂತ ನಾವು ಮಧ್ಯಾಹ್ನ ಆಗುವ ಕಾಯ್ದು, ನಾವು ಬ್ಯಾಚುಲರ್ಸ್ ಮಾತ್ರ ಇದ್ದದು.
ಅವರ ಮನೆ ಎದುರುಗಡೆ ನಾವು ಕೆನರಾ ಕಾಲೇಜಿನ ಹಿಂದುಗಡೆ ಇದ್ದೆವು. ಆಗ ಒಂದು ಅನಂತಕೃಷ್ಣ ಭಟ್ರ ಮನೆಯಲ್ಲಿ, ಇಲ್ಲ ಪುರಾಣಿಕರ ಮನೆಯಲ್ಲಿ ಊಟಕ್ಕೆ ಕಾಯ್ತಾ ಇದ್ದ ಸಂದರ್ಭ ಇತ್ತು. ಅವರ ಕೈಯಲ್ಲಿ ತುತ್ತನ್ನು ಊಟ ಮಾಡಿದವರು ಹೆಚ್ಚಿನವರು ಒಂದು ಹಂತ ತಲುಪಿದ್ದಾರೆ. ನಾನಿವತ್ತು ಉದಯವಾಣಿಯಂತಹ ಒಂದು ಪತ್ರಿಕಾ ಮಾಧ್ಯಮದ ಬಳಗದಲ್ಲಿ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಇರಬೇಕಿದ್ರೆ ಗುರುಗಳ ಆಶೀರ್ವಾದಗಳು ಅಂತ ಹೇಳ್ಬೋದು. ಹಾಗೆ ನಾವು ನಂಬಿಕೊಂಡು ಬಂದಿರತಕ್ಕಂಥ ದೇವರುಗಳ ಆಶೀರ್ವಾದ ಖಂಡಿತವಾಗಿರ್ತದೆ. ನಾವೆಲ್ಲರೂ ನಮ್ಮ ಮನಸ್ಸಲ್ಲಿ ಎಣಿಸ್ಬೋದು, ನಾವೇನು ಮಾಡಿದರೂ ನಮ್ಮಷ್ಟಕ್ಕೆ ಏನಾದರೂ ನಡೀತದೆ ಅಂತ. ಹಾಗೆಲ್ಲ ನಡೆಯೋದಿಲ್ಲ ಖಂಡಿತವಾಗಿಯೂ. ನೀವು ಎಷ್ಟೇ ಪ್ರಯತ್ನ ಪಡಿ, ಕೆಲವೊಂದು ಸರಿ ನಿಮಗೆ ದೈವದ ಆಶೀರ್ವಾದ ಅಥವಾ ದೇವರ ಆಶೀರ್ವಾದ ಬೆನ್ನೆಲುವಾಗಿ ಬಂದಿಲ್ಲ ಅಂದರೆ ನೀವೆಷ್ಟು ಶತಪ್ರಯತ್ನ ಪಟ್ಟರೂ ನಿಮ್ಮ ಕಾರ್ಯಸಿದ್ಧಿ ಬರುವುದಿಲ್ಲ. ಅದಕ್ಕೋಸ್ಕರ ಯಾವತ್ತು ನಂಬಿಕೆಗೆ ಇಂಬು ಅಂತ ನಾವು ತುಳುನಾಡಲ್ಲಿ ಹೇಳ್ತೇವೆ. ನೀವೆಷ್ಟು ನಂಬ್ತೀರಾ ದೇವರು ನಿಮಗೆ ಖಂಡಿತವಾಗಿಯೂ ನಿಮಗೆ ಪ್ರತಿಫಲವನ್ನು ಕೊಡ್ತಾರೆ. ನಂಬಿಕೆಯನ್ನು ಮುಂದುವರಿಸಿ. ಯಾವತ್ತಿನವರೆಗೆ ನಿಮ್ಮ ನಂಬಿಕೆ ಗಾಢವಾಗಿದೆಯಾ ಅಲ್ಲಿವರೆಗೆ ಪ್ರತಿಫಲ ಕಟ್ಟಿಟ್ಟ ಬುತ್ತಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಈಗಾಗಲೇ ಅಡಿಗರು ಹೇಳಿದರು ಒಂದು 20% ಇಡಿ ಅಂತ ಇದಕ್ಕೆ ದೇವಸ್ಥಾನಕ್ಕೆ. ಅಡಿಗರ ಈಗಿನ ಪರಿಸ್ಥಿತಿಯಲ್ಲಿ 20% ಇಡೋದು ಸ್ವಲ್ಪ ಕಷ್ಟ. ಯಾಕೆಂದರೆ ನಮ್ಮ ಅರ್ನಿಂಗಲ್ಲಿ ಏನಾಗ್ತದೆ, ಹಾಗೆಲ್ಲ ಇಡಬಾರ್ದು ಅಂತಲ್ಲ ನಾನು ಹೇಳಿದ್ದು. ನಮ್ಮ ಅರ್ನಿಂಗಲ್ಲಿ ಹೆಚ್ಚಿನವರ ಅರ್ನಿಂಗಲ್ಲಿ ಏನಾಗ್ತದೆ, 20-30% ಸೀದಾ ಆದಾಯ ತೆರಿಗೆ ಹೋಗ್ತದೆ. ಅದಾದ ನಂತರ ಬಹಳಷ್ಟು ಜನಕ್ಕೆ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಎಷ್ಟು ಕೊಡ್ತೇವೆ ಅನ್ನೋದು ನಮ್ಮ ಅನಿಸಿಕೆಗೆ ಗೊತ್ತಿಲ್ಲ. ನಾವು ರೋಡಲ್ಲಿ ಹೋಗ್ತಿರೋದಕ್ಕೆ ರೋಡ್ ಟ್ಯಾಕ್ಸ್ ಕೊಡ್ತೇವೆ, ರೋಡ್ ಟ್ಯಾಕ್ಸ್ ಅಂತ ಕಟ್ ಮಾಡ್ತಾರೆ, ವೆಹಿಕಲ್ ಟ್ಯಾಕ್ಸ್ ಅಂತ ವೆಹಿಕಲಿಗೆ ಕಟ್ ಮಾಡ್ತಾರೆ. ಅದೆಲ್ಲ ಆದಮೇಲೆ ಹೋಗುವಾಗ ಟೋಲ್ ಟ್ಯಾಕ್ಸ್ ಅಂತ ಹಾಕ್ತಾರೆ. ಇಷ್ಟೆಲ್ಲ ಟ್ಯಾಕ್ಸ್ ಆಗುವಾಗ ನೀವು 100 ರೂಪಾಯಿ ಅರ್ನ್ ಮಾಡಿದರೆ ನಿಮ್ಮ ಕಿಸೆಗೆ ಬರೋದು ಕೇವಲ 40-45 ರೂಪಾಯಿ ಮಾತ್ರ. ಒಟ್ಟಿಗೆ 55 ರೂಪಾಯಿ ನಾವು ಟ್ಯಾಕ್ಸ್ ರೂಪದಲ್ಲಿ ಕೊಟ್ಟಾಗಿರ್ತದೆ. ಆದ್ದರಿಂದ ಆದರೂ ಅಡಿಗರು ಹೇಳಿದಾಗೆ ಎಲ್ಲ ಭಕ್ತರಲ್ಲಿ ಒಂದು ನನ್ನ ರಿಕ್ವೆಸ್ಟ್, ಅಷ್ಟು ಪರ್ಸೆಂಟೇಜ್ ಅಲ್ಲಾದರೂ ನನ್ನ ಗಳಿಕೆಯಲ್ಲಿ ಸಣ್ಣ ಪರ್ಸೆಂಟೇಜನ್ನು ದೇವರಿಗೂ ಇಡ್ತೇನೆ ಅಂತ ಹೇಳುವ ಒಂದು ಮನೋಭಾವ ನಮ್ಮೆಲ್ಲರೂ ಬೆಳೀಲಿ. ಇನ್ನೂ ಒಂದು, ನಾನು ಇಲ್ಲಿ ಸೇರಿರ್ತಕ್ಕಂಥ ಹೆಚ್ಚಿನವ್ರ ಮಹಿಳೆಯರು ಹಾಗೂ ನಮ್ಮ ಪರಿಸರದವರಿದ್ದ ಕಾರಣ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮಗೊಂದು ಈ ನಿರ್ಮಾಣದಲ್ಲಿ ಸುಮಾರು 70 ಲಕ್ಷಕ್ಕೂ ಮೀರಿದ ವೆಚ್ಚ ಇದೆ. ನನಗೆ ಅನಿಸಿದಂತೆ ಈ ಸುತ್ತಮುತ್ತಲಿನ ಪರಿಸರದಲ್ಲಿ ನಾವು ನಮ್ಮ ಮಕ್ಕಳನ್ನು ಬೆಳೆಸಿದ್ದೇವೆ, ಉತ್ತಮ ಎಜುಕೇಷನ್ ಕೊಟ್ಟಿದ್ದೇವೆ. ಅವರು ಬೇರೆ ಬೇರೆ ಊರಲ್ಲಿ ಸೆಟ್ಲ್ ಆಗಿದ್ದಾರೆ. ಬಹಳಷ್ಟು ಪೇರೆಂಟ್ಸು ನನಗೆ ತಿಳಿದಂಥ ಖಂಡಿತವಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪೇರೆಂಟ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ 25% ಆದರೂ IT ಉದ್ಯಮದಲ್ಲಿ ಕೆಲಸ ಮಾಡುವಂತಹ ಮಕ್ಕಳು ಖಂಡಿತ ಇದ್ದಾರೆ. ಈಗಿನ ಅರ್ನಿಂಗಲ್ಲಿ ಹೆಚ್ಚು ಅರ್ನಿಂಗ್ ಇರುವಂಥದ್ದು IT ಉದ್ಯಮದಲ್ಲಿ. ಎಲ್ಲ ಮನೆಯವರು IT ಉದ್ಯಮದಲ್ಲಿರುವ ತಮ್ಮ ಮಕ್ಕಳಿಗೆ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಒಂದು ಕಾರ್ಯ ಆಗ್ತಾ ಇದೆ, ನಿನಗೆ ಬೆಳೆದ ಪರಿಸರ, ಆ ದೇವಸ್ಥಾನದ ದೇವರ ಆಶೀರ್ವಾದದಿಂದ ನೀನು ಈ ಮಟ್ಟಕ್ಕೆ ಬೆಳೆದಿದ್ದೀಯ ಅನ್ನೋದನ್ನು ನಮ್ಮೆಲ್ಲ ಮಕ್ಕಳಿಗೆ ಆ ಅನಿಸಿಕೆಯನ್ನು ತಂದುಕೊಟ್ರೆ ಅವರೆಲ್ಲರೂ ಒಂದು ಸಣ್ಣ ಸಣ್ಣ ಕಿಂಚಿತ್ತು, ಈಗ ಮೇಡಮ್ ಹೇಳಿದರು, ಪೈ ಮೇಡಮ್ಮು, ಅಳಿಲ ಸೇವೆ ಅಂತ. ಅವರೆಲ್ಲರೂ ಅಳಿಲ ಸೇವೆ ಅಂತ 1,000-2,000 ನಮ್ಮ ಮಕ್ಕಳು ದಾನವಾಗಿ ಅವರ ಉದ್ಯೋಗದಿಂದ ಕಳಿಸಿಕೊಟ್ರೆ ಖಂಡಿತ ಲಕ್ಷ್ಮಣ ದೇವರಗರ ಕೈ ಗಟ್ಟಿಯಾಗೋದಕ್ಕೆ ಕಷ್ಟ ಆಗಲಿಕ್ಕಿಲ್ಲ. ಅವರ ಕೈಯಲ್ಲ, ಅವರ ಕೈಯಿಂದ ದೇವಸ್ಥಾನದ ಕಾರ್ಯ ನೆರವೇರಬೇಕು. ಆ ನೆರವೇರುವ ಕಾರ್ಯ ಅತಿ ಶೀಘ್ರದಲ್ಲಿ ನೆರವೇರಲಿ. ಅದಕ್ಕೆ ಬೇಕಾದ ಎಲ್ಲ ರೀತಿಯ ಸಹಾಯ ಭಗವದ್ಭಕ್ತರಿಂದ ಕೂಡಿ ಬರಲಿ ಅಂತ ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸ್ತಾ, ಈ ಸಂದರ್ಭದಲ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ದೇವರು ಆರೋಗ್ಯ, ಆಯುರಾರೋಗ್ಯ, ಐಶ್ವರ್ಯ ಹಾಗೂ ಉನ್ನತಿಯನ್ನು ಕರುಣಿಸುವಂತೆ ಆಗಲಿ ಅಂತ ಮತ್ತೊಮ್ಮೆ ಭಗವಂತನಲ್ಲಿ ಬೇಡ್ತಾ, ಈ ಸಂದರ್ಭವನ್ನು ಅವಕಾಶ ಮಾಡಿಕೊಟ್ಟ ಎಲ್ಲ ಹಿರಿಯರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ನಮಸ್ಕಾರ. ಕ್ಷೇತ್ರದ ಪ್ರಗತಿಯಲ್ಲಿ ತೊಡಗಿಸಿಕೊಂಡವರು ಗೋಪಾಲಕೃಷ್ಣ ಭಟ್ರು ನಮ್ಮ ಮಾಸ್ಟ್ರು. ಈ ಒಂದು ಕ್ಷೇತ್ರಕ್ಕೆ ಇನ್ನಷ್ಟು ಚೆನ್ನಾಗಿ ಜನ ಬರಬೇಕು, ಸೇವಾರ್ಥಿಗಳಿರಬೇಕು, ದರ್ಶನಾರ್ಥಿಗಳ ಸೇವೆ ಆಗಬೇಕೆಂಬ ಮಹದಾಸೆ ಇರಿಸಿ ಎಲ್ಲ ಕಡೆ ಇದರ ಬಗ್ಗೆ ಪರಿಮಳ ಬೀರಿಸ್ತಾ ಇರುವಂಥ ಅಧ್ಯಾಪಕರು ಈ ವೇದಿಕೆಯಲ್ಲಿ ಎಲ್ಲರಿಗೂ ಧನ್ಯವಾದ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತೆ. ಅಮ್ಮ ದುರ್ಗಾ ಪರಮೇಶ್ವರಿಯನ್ನು, ಮಹಾಗಣಪತಿ ಹಾಗೂ ವೆಂಕಟರಮಣ ದೇವರನ್ನು ಸ್ತುತಿಸುತ್ತಾ ಇದೀಗ ಈ ಸಭಾ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಧನ್ಯವಾದ
ಥ್ಯಾಂಕ್ಸ್ ಅಂತ ಹೇಳುವಂಥ ಒಂದು 3 ವರ್ಡ್ ಅದು ಎಷ್ಟೊಂದು ಸಂತೋಷ ಕೊಡ್ತದೆ ಅಂತ ಹೇಳಿದರೆ, ಕಿಂಚಿತ್ತಾದರೂ ಕೊಟ್ಟವನಿಗೆ ಥ್ಯಾಂಕ್ಸ್ ನನ್ನವರ ಬಲ್ಲೆ ಎಡ್ಡಮನ್ ಪಡೆದೇವೇರೆ, ಈ ಮಾತು ನಮಗೆ ಆಶೀರ್ವಾದ ಕೊಟ್ಟ ಹಾಗೆ. ಆಗೊಮ್ಮೆ ನಮಗೆ ಅಡಿಗರು ಹೇಳಿದರು, ಕೃಷ್ಣದೇವರಿಗೆ ಶಾಪ ಕೊಡಲಿಕ್ಕೆ ಯಾರು ಅಲ್ವಾ, ತಾಯಿ ಮನಸ್ಸಿಂದ ಏನೋ ಒಂದು ಬೇಜಾರಿಂದ ಹೇಳಿದರೂ ತಡ್ತದೆ. ನಾನು ಮಕ್ಕಳಿಗೆ ಅದನ್ನೇ ಹೇಳ್ತೇನೆ, ನಾವು ಶಾಪ ಕೊಡಲಿಕ್ಕೆ ಋಷಿಮುನಿ ಆಗಬೇಕು ಅಂತ ಇಲ್ಲ, ಇನ್ನೊಬ್ಬರನ್ನ ಬೇಜಾರು ಮಾಡಿಸಬೇಡಿ. ಅವರ ಬೇಜಾರಿನ ಮನಸ್ಸಿನಲ್ಲಿ ಏನಾದರೂ ಹೇಳಿದರೆ ಅದು ನಮಗೆ ತಾಗ್ತದೆ ಅಂತೇಳಿ. ಹಾಗೆ ನಮಗೆ ಖುಷಿ ಆದಾಗ ನಾವು ಅದನ್ನು ವಂದನೆಯನ್ನು ಕೊಡೋದು, ಥ್ಯಾಂಕ್ಸ್ ಕೊಡೋದು, ಅದು ಅತ್ಯಂತ ಪ್ರಮುಖವಾಗಿರ್ತದೆ. ಈಗ ಅದೆಷ್ಟೋ ಅವರ ಅಮೂಲ್ಯವಾದ ಸಮಯವನ್ನು ನಮ್ಮ ವೇದಿಕೆಯಲ್ಲಿ ಕಳೆದಿದ್ದಾರೆ. ನಮ್ಮ ಶಾರದಾ ಶಿಕ್ಷಣ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದಂತಹ ನನ್ನ ಅನ್ನದಾತರು ಆಗಿರುವಂತಹ ಪುರಾಣಿಕ ಸರ್ ನಮ್ಮೊಟ್ಟಿಗೆ ಇದ್ದಾರೆ. ಅವರು ಅತ್ಯಂತ ಸಮಯವನ್ನು ನಮ್ಮೊಟ್ಟಿಗೆ ವಿನಿಯೋಗ ಮಾಡಿದ್ದಾರೆ. ಅವರಿಗೂ ಅನಂತ ಧನ್ಯವಾದಗಳು ಸರ್. ಹಾಗೆ ಬೆಳಗ್ಗೆ ಇಲ್ಲಿ ಆಗಬೇಕಂದಂಥ ಧಾರ್ಮಿಕ ಕಾರ್ಯಕ್ರಮಗಳು, ಪ್ರಕ್ರಿಯೆಗಳು, ಇದನ್ನೆಲ್ಲ ಅತ್ಯಂತ ಸರಳವಾಗಿ ಕ್ಲಪ್ತವಾಗಿ ನೆರವೇರಿಸಿಕೊಟ್ಟಂಥ ತಂತ್ರಿಯವರು, ವೇದಮೂರ್ತಿ ಬ್ರಹ್ಮಶ್ರೀ ವಿಠಲದಾಸ್ ತಂತ್ರಿಯವರು, ಅವರು ಆವತ್ತಿಂದ ಇವತ್ತಿನವರೆಗೂ ತುಂಬ ಶ್ರದ್ಧೆಯಿಂದ ನಮಗೆ ನಮ್ಮವರಾಗಿ, ನನ್ನೊಳಗೆ ನನ್ನವರಾಗಿ ಹೇಳುವ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಬೇರೆ ಎಲ್ಲಿಯೂ ಅಂಥ ತಂತ್ರಗಳು ಖಂಡಿತ ಸಿಗಲಿಕ್ಕಿಲ್ಲ ಅಂತ ಹೇಳೋದನ್ನು ನಾನು ಘಂಟಾಘೋಷವಾಗಿ ಹೇಳ್ಬೋದು. ಯಾಕಂದರೆ ನಮ್ಮೊಟ್ಟಿಗೆ ನಮ್ಮವರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರಿಗೂ, ಅವರ ಸಿಬ್ಬಂದಿ ವರ್ಗ, ಅವರೊಟ್ಟಿಗೆ ಕೆಲಸ ಮಾಡ್ತಾ ಇರುವ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಅಡಿಗರು ಒಂದು ಕ್ಷೇತ್ರ ಅಂತ ಆದರೆ ಅದಕ್ಕೆ ಮೂಲತಃವಾಗಿ ಕೂಡ ಒಂದು ಗ್ರಾಮಕ್ಕೆ ಕ್ಷೇತ್ರ ಅಂತಿದೆ, ಗ್ರಾಮದೇವರು ಅಂತೇಳಿ. ನಮಗೆಲ್ಲ ಗ್ರಾಮದೇವರು ಕದ್ರಿ. ಆ ಕದ್ರಿ ಮಂಜುನಾಥ ದೇವರ ಆಶೀರ್ವಾದ ಇಲ್ಲದಿದ್ದರೆ ಯಾರು ಇಲ್ಲಿ ಬರುವುದಿಲ್ಲ, ಉಪಸ್ಥಿತ ಆಗುವುದಿಲ್ಲ. ಹಾಗೆ ಮಂಜುನಾಥ ದೇವರಿಗೆ ನಿತ್ಯ ನಿರಂತರ ಪೂಜೆ ಮಾಡ್ತಿರುವಂತಹ ಕೃಷ್ಣಾಡಿಗರು ನಮ್ಮ ಜೊತೆಗೆ ಇದ್ದಾರೆ. ಹಾಗೆ ಅವರು ಕೂಡ ಈ ಕ್ಷೇತ್ರದ ಬಗ್ಗೆ ಕೂಡ ಅತ್ಯಮೂಲ್ಯವಾದಂಥ ವಿಷಯಗಳನ್ನು ತಿಳಿಸಿದ್ದಾರೆ. ಯಾಕೆ ನಾವು ನಮ್ಮ ಕೊಡುಗೆಯನ್ನು ಕೋರಬೇಕು ದೇವಸ್ಥಾನಗಳಿಗೆ ಅಥವಾ ಆ ವಿಚಾರವಾಗಿ ತುಂಬವಾಗಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ಅವರಿಗೂ ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಬೆಳಿಗ್ಗೆ ತುಂಬ ರಾಜಕಾರಣಿಗಳಂದರೆ ಪುರುಸೊತೆ ಇರುವುದಿಲ್ಲ, ಕಾಲಿಗೆ ಚಕ್ರ ಕಟ್ಟಿಕೊಂಡೇ ಇರೋದು, ಒಂದಲ್ಲ ಮತ್ತೊಂದು ಕಡೆಗೆ ಅಂತೇಳಿ. ಅನಿವಾರ್ಯವಾಗಿ ನಮ್ಮ ಸಂಸದರಿಗೆ ಬರಲಿಕ್ಕೆ ಆಗಲಿಲ್ಲ. ಆದರೆ ಈ ಕ್ಷೇತ್ರದ MLA ಶಾಸಕರು ಬಂದಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ, ಊರಿನವರೆಲ್ಲರ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಪ್ರಶಾಂತ್ ಪೈ ಅವರಿದ್ದಾರೆ, ನೋಡಿದ್ದೇನೆ, ಮಾತನಾಡಿದ್ದೇನೆ, ತುಂಬ ಆತ್ಮೀಯವಾಗಿ ಮಾತನಾಡ್ತಾರೆ. ಹಾಗೆ ಅವರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವೇದಿಕೆಯಲ್ಲಿ ಇರುವಂತಹ ಮುತ್ತಿನಂಥ ಮಾತುಗಳನ್ನು ಪೋಣಿಸಿ ನಮಗೆಲ್ಲ ಕೊಟ್ಟಂತಹ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸಿ, ಅದೇ ರೀತಿ ಸುಧಾಕರ್ ಪೇಜಾರ್ ಅವರು ಇವತ್ತಿನ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ್ದಾರೆ. ಇವರು ನಮ್ಮ ಗುರು ಪ್ರಸಾದ್ ಕಡಂಬಾರ್ ಅವರು ಸ್ವಾಗತವನ್ನು ಮಾಡಿದ್ದಾರೆ. ಅವರಿಗೂ ಅನಂತ ಧನ್ಯವಾದಗಳು. ಅಡುಗೆಯನ್ನು ಶುಚಿಯಾದ ಪಾಕವನ್ನು ಕೃಷ್ಣ ರಾವ್ ಮಾಡಿದ್ದಾರೆ. ಮತ್ತು ವಿದ್ಯುತ್ ಅಲಂಕಾರ ಮತ್ತು ಸೌಂಡ್ ಸಿಸ್ಟಮ್ನ ಸುಕುಮಾರ್, ಪಾರ್ಕಿಂಗ್ಗೆ ಜಾಗವನ್ನು ಒದಗಿಸಿಕೊಟ್ಟಂತಹ ವಸಂತ ದೇವಾಡಿಗ ಮತ್ತು ಸಹೋದರರು ಹಾಗೂ ಮಾಧವ ಶೆಟ್ಟಿಗಾರ್ ಮತ್ತು ಸಹೋದರರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಶಾಮಿಯಾನದ ವ್ಯವಸ್ಥೆ ಮಾಡಿದಂಥ ಅಶೋಕ್ ಅವರಿಗೂ ಮತ್ತು ಚಪ್ಪರದ ವ್ಯವಸ್ಥೆಯನ್ನು ಮಾಡಿದಂಥ ಅಶೋಕ್ ಅವರಿಗೂ ಅನಂತ ಧನ್ಯವಾದಗಳು. ಫೋಟೋಗ್ರಫಿಯನ್ನು ಯಾವತ್ತೂ ಮಾಡ್ತಾ ಇರುವಂತಹ ಮಧುಸೂದನ ಹಲವೂರಾಯ ಮತ್ತು ರವಿಯಣ್ಣನಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವಸ್ಥಾನದ ಸರ್ವ ವಿಷಯದಲ್ಲೂ ಒಂದು ಕೆಲಸ ಆಗಬೇಕಾದ್ರೆ ಒಬ್ಬರಿಂದ ಆಗುವುದಿಲ್ಲ. ಆಗ ಇಡೀ ಕಮಿಟಿ ಸದಸ್ಯರು ಕೂಡ ಮೊನ್ನೆಯಿಂದ ನಿರಂತರವಾಗಿ ಕಾರ್ಯನಿರತರಾಗಿದ್ದಾರೆ. ಅವರಿಗೆಲ್ಲ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪೂಜೆ ಕೈಂಕರ್ಯವನ್ನು ಮಾಡುವಂತಹ ಪ್ರಧಾನ ಅರ್ಚಕ ರಂಗನಾಥರಾವ್ ಅವರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ, ಹಾಗೆ ದೇವಸ್ಥಾನದ ಮಹಿಳಾ ವೇದಿಕೆ ಕೂಡ ಹಾಗೆ ಯಾವ ಕೆಲಸ ಇದ್ದರೂ ನಾವು ಹೇಳಲಿಕ್ಕೆ ಮಾತ್ರ, ನಾವು ನಮ್ಮ ಡ್ಯೂಟಿಗೆ ಹೋಗಿರ್ತೇವೆ. ಅವರ ಡ್ಯೂಟಿಯ ನಡುವೆ ಕೂಡ ಏನೋ ಕೆಲಸಗಳನ್ನು ಮಾಡಿ ಎಲ್ಲ ಅತಿಥಿಗಳನ್ನಾಗಲಿ ಊರಿನವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಅವರಿಗೂ ಇದೇ ರೀತಿ ನಿಮ್ಮ ಸಹಕಾರವನ್ನು ಮುಂದೆ ಕೂಡ ಬಯಸ್ತಾ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. RMZ ನಮ್ಮ ಯುವಕರಿದ್ದಾರೆ, ಮುಂದಿನ ದೇವಸ್ಥಾನದ ಆಡಳಿತ ಮಂಡಳಿಗೆ ಬರುವಂಥವರು, ಈವಾಗಲೇ ಅವರನ್ನು ರೆಡಿ ಮಾಡ್ತಾ ಇದ್ದೇವೆ. ಅವರಿಗೂ ಅನಂತ ಧನ್ಯವಾದಗಳು. ಅದೇ ರೀತಿ ಊರ
ಸಮಸ್ತರಿಗೂ 10 ಸಮಸ್ತರಿಗೂ ಅನಂತ ಧನ್ಯವಾದಗಳು. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮಲ್ಲಿ ಹೇಳ್ತೇನೆ, ನಾನು ಕೊಡಲಿಕ್ಕೆ ಏನಿಲ್ಲ, ನನ್ನಿಂದ ದೇವರು ಕೊಡಿಸಲಿ, ಅದನ್ನು ನಾನು ಅರ್ಪಣೆ ಮಾಡ್ತೇನೆ. ಎಲ್ಲವೂ ಕೃಷ್ಣಾರ್ಪಣ. ಕೊಟ್ಟದ್ದಕ್ಕೆ 10ಕ್ಕೆ 100 ಪಟ್ಟು ದೇವರು ಅನುಗ್ರಹಿಸಲಿ ಅಂತ ನಿಮಗೆಲ್ಲ ಆಯುರಾರೋಗ್ಯ ಕೊಡಲಿ ಅಂತ ದೇವರದ್ದು ಪ್ರಾರ್ಥನೆ ಮಾಡಿಕೊಂಡು ಈ ವಂದನಾರ್ಪಣೆಗೆ ಚುಕ್ಕಿಯನ್ನು ಇಡ್ತಾ ಇದ್ದೇನೆ. ಧನ್ಯವಾದಗಳು.